ಇದ್ದೀರಾ ಸುವರ್ಣ. ನಮಸ್ಕಾರ. ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಥಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನಿಂದ ಶ್ರಾವಣ ಮಾಸ ಪ್ರಾರಂಭ. ಶ್ರಾವಣ ಮಾಸ ಬಂತು ಅಂತಿದ್ದ ಹಾಗೆ ಎಲ್ಲೆಡೆ ಸಂತಸವೋ ಸಂತಸ. ಎಲ್ಲರ ಮುಖದಲ್ಲೂ ಆ ನಗು ಎದ್ದು ಕಾಣ್ತಿರುತ್ತೆ. ಯಾಕೆಂದ್ರೆ ಆ ಶ್ರಾವಣ ಮಾಸವೇ ಅಂಥದ್ದು. ಎಲ್ಲ ಶುಭ ಆಚರಣೆಗಳನ್ನ, ಶುಭ ಶಕುನಗಳನ್ನ ಹೊತ್ತು ತರುತ್ತೆ ಈ ಶ್ರಾವಣ ಮಾಸ. ಅಂದಮೇಲೆ ಈ ಶ್ರಾವಣ ಮಾಸದಂದು ಏನೆಲ್ಲ ನಾವು ಮಾಡಬಹುದು, ಶ್ರಾವಣ ಮಾಸದ ಆಚರಣೆಗಳು ಏನಿರಬಹುದು, ಮನೆಯಲ್ಲಿ ಏನೆಲ್ಲ ಮಾಡಿದ್ರೆ ನಮ್ಮ ಮನೆಗೆ ಒಳಿತಾಗುತ್ತೆ, ಈ ಎಲ್ಲ ಮಾಹಿತಿಯನ್ನ ಇವತ್ತು ಗುರುಗಳು ನಮಗೆ ನೀಡಲಿದ್ದಾರೆ. ಬನ್ನಿ ಗುರುಗಳನ್ನ ಆದಷ್ಟು ಬೇಗ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಶ್ರೀಯುತ ಕವಿಯಾಡಿ ಜಯರಾಮ್ ಆಚಾರ್ಯ ಗುರುಗಳು, ವಾಸ್ತು ತಜ್ಞರು, ಆಧ್ಯಾತ್ಮಿಕ ಚಿಂತಕರು ಹಾಗೂ ಮಹಾನ್ ಪಂಡಿತರು ಆಗಿರುವಂತಹ ಗುರುಗಳು ಸಿದ್ಧರಾಗಿದ್ದಾರೆ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃತಜ್ಞತೆಗಳು ಗುರುಗಳೇ. ಯಾವ ಶ್ಲೋಕದೊಂದಿಗೆ ಇಂದಿನ ಸಂಚಿಕೆ ಪ್ರಾರಂಭವಾಗುತ್ತೆ? ಶ್ರಾವಣ ಮಾಸ ಪ್ರಾರಂಭ ಆಯಿತು ಅಂತ ತಾವೇ ತಿಳಿಸಿದ್ರಿ. ಶ್ರಾವಣ ಮಾಸಕ್ಕೆ ವಿಶೇಷವಾದಂತಹ ದೇವರು ಶಿವ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿ, ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ. ಹಾಗಾದ್ದರಿಂದ ಶಿವ ಮತ್ತು ವಿಷ್ಣು ಇಬ್ಬರಿಗೂ ಪೂರಕವಾಗಿರುವ, ಶಿವಪತ್ನಿಯಾದಂತಹ ಗೌರಿಗೂ ವಿಷ್ಣು ಪತ್ನಿಯಾದಂತಹ ಲಕ್ಷ್ಮಿಗೂ ವಿಶೇಷವಾದಂತಹ ಪಾತ್ರವಿರುವ ಒಂದು ವಿಶೇಷವಾದಂಥ ಆರಾಧನೆಗೆ ಪಾತ್ರವಾಗುವಂಥ ಮಾಸ ಇದಾದ್ದರಿಂದ ನಾವು ಇವತ್ತು ವಿಶೇಷವಾಗಿ ಶಿವ ಮತ್ತು ಪಾರ್ವತಿಯರ ಧ್ಯಾನ ಮಾಡ್ತಾ ಕಾರ್ಯಕ್ರಮ ಪ್ರಾರಂಭಿಸೋಣ. ಅದರಲ್ಲಿ ರಮಾ ಮತ್ತು ನಾರಾಯಣನ ಧ್ಯಾನವೂ ಇದೆ ಅಂತ ಅನ್ನೋದನ್ನು ನಾವು ತೆಗೆದುಕೊಳ್ಳಿಕ್ಕೆ ಬರ್ತದೆ. ಅಂತಹ ಒಂದು ಶ್ಲೋಕದಿಂದ ಇವತ್ತಿನ ಪ್ರಾರ್ಥನೆಯನ್ನು ಪ್ರಾರಂಭಿಸೋಣ. ವಾಗರ್ತ ವಿವಸಂಪ್ರಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತ ಪಿತರೌ ಒಂದೇ ಪಾರ್ವತೀಪ ರಮೇಶ್ವರೌ. ಪಾರ್ವತಿ ಪರಮೇಶ್ವರೌ. ಪಾರ್ವತಿಪತಿಯಾದಂತಹ ಶಿವ ಹಾಗೂ ರಮಾಪತಿಯಾದಂತಹ ವಿಷ್ಣು, ಪಾರ್ವತಿಯೊಂದಿಗೆ ಶಿವ, ರಮೆಯೊಂದಿಗೆ ವಿಷ್ಣು ನಮ್ಮನ್ನು ಅನುಗ್ರಹಿಸಲಿ. ನಮ್ಮದಂಥ ಭವಿತವ್ಯದ ಜೀವನದಲ್ಲಿ ಎಲ್ಲ ಸಾಂಗೋಪಾಂಗವಾದಂಥ ಸುವ್ಯವಸ್ಥಿತ ಉಂಟಾಗಲಿ. ಈ ಮಾಸ, ಈ ವರ್ಷ, ಈ ವ್ಯವಸ್ಥೆ ಶುಭವಾಗಲಿ ಅಂತ ಶುಭ ಹಾರೈಸೋಣ. ಪಾರ್ವತಿ ಪರಶಿವರನ್ನ ನೆನೆಯುತ್ತಾ, ಪಾರ್ವತಿ ಪರಶಿವರಿಗೆ ನಮಸ್ಕರಿಸ್ತಾ ಈ ಶ್ರಾವಣ ಮಾಸ ಎಲ್ಲರಿಗೂ ಸಂತಸವನ್ನೇ ತಂದುಕೊಡ್ಲಿ, ಎಲ್ಲರ ಮನೆಯಲ್ಲೂ ಖುಷಿ ತುಂಬಿ ತುಳುಕಲಿ ಅಂತ ಹರಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ನಿತ್ಯ ಪಂಚಾಂಗವನ್ನ ತಿಳಿಯೋಣ. ನಿತ್ಯ ಪಂಚಾಂಗ ಜುಲೈ ತಿಂಗಳ 27ನೇ ತಾರೀಕು ಭಾನುವಾರ, ಜಯನಾಮ ಸಂವತ್ಸರದ ದಕ್ಷಿಣಾಯಣದ ವರ್ಷ ಋತುವಿನ ಕರ್ಕಾಟಕ ಮಾಸದ 11ನೇ ದಿನ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿಥಿ, ಪುಷ್ಯ ನಿತ್ಯ ನಕ್ಷತ್ರ, ಸಿದ್ಧಿನಾಮಕ ಯೋಗ, ಕಿಂಸ್ತುಗ್ನ ನಾಮಕ ಕರಣ. ಇವತ್ತು ಶುಭವಾರ, ಶುಭತಿಥಿ, ಶುಭ ನಕ್ಷತ್ರ ಎಲ್ಲವೂ ಇರುವಂತಹ ಅತ್ಯಂತ ಶುಭವಾದಂತಹ ದಿನ. ಈ ಮಾಸದಿಂದ ಇನ್ನು ಶುಭ ಕಾರ್ಯ ಮಾಡುವುದಕ್ಕೆ ವಿಹಿತವಾದಂತಹ ಮುಹೂರ್ತಗಳು ದೊರಕುತ್ತವೆ. ಹೀಗೆ ಶುಭ ಮಾಸ ಪ್ರಾರಂಭ ಆಯಿತು ಅನ್ನುವುದು ಸಂಭ್ರಮದ ಯೋಗಫಲ. ಶ್ರಾವಣ ಮಾಸ ವರ್ಷ ಋತುವಿನಲ್ಲಿ ಪ್ರಾರಂಭ ಆಗ್ತದೆ. ಶ್ರಾವಣ ಮಾಸ ಪ್ರಾರಂಭವಾಗುವ ದಿನದಿಂದ ಮುಂದಿನ 2 ಮಾಸ ವರ್ಷ ಋತು ಅಂತ ಎಣಿಸಲ್ಪಡುತ್ತದೆ. ಈ ಋತು ಧರ್ಮವನ್ನು ಅಥವಾ ಋತುಗಳದ್ದಂಥ ಈ ಕ್ರಮವನ್ನು ಪ್ರಾರಂಭಿಸಿದ ಹಿಂದಿನ ಕಾಲದಲ್ಲಿ ಪ್ರಾರಂಭಿಸುವಾಗ ಚೈತ್ರ ವೈಶಾಖ ವಸಂತ ಋತುವೇ ಆಗಿತ್ತು. ಆ ವಸಂತ ಋತುವಿನಲ್ಲಿ ವಿಶೇಷವಾದಂತಹ ತಳಿರುಗಳೆಲ್ಲ ಚುಗುರಿ ಎಲ್ಲ ಫಲಪುಷ್ಪಗಳೆಲ್ಲ ವಿಶೇಷವಾಗಿ ವಿಜೃಂಭಿಸಿ ಮರಗಿಡಗಳೆಲ್ಲ ಅತ್ಯಂತ ಕಂಗೊಳಿಸ್ತಾ ಇದ್ದಂಥ ಚೈತ್ರ ಮತ್ತು ವೈಶಾಖ ವಿಶೇಷವಾಗಿದ್ದು ಕೋಗಿಲೆಯ ನಾದ ಆಗ ಕೇಳುವಂತಹ ಯೋಗ ಫಲ ಆ ಕಾಲದಲ್ಲಿ ಚೈತ್ರ ವೈಶಾಖ ಮಾಸ, ಅರ್ಥಾತ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆವಾಗ ವಸಂತ ಋತು ಆಗಿತ್ತು. ಮೇಯ ಉತ್ತರಾರ್ಧ, ಜೂನ್ ಉತ್ತರಾರ್ಧ, ಜುಲೈ ತಿಂಗಳಲ್ಲಿ ಅದು ಗ್ರೀಷ್ಮ ಋತುವಾಗಿತ್ತು. ವಿಶೇಷವಾದಂಥ ಭೂಮಿ ಕಾಯುವ ವಿಶೇಷವಾದ ಸೂರ್ಯನ ಬೆಳಕಿನ ಪ್ರಖರ ಉಂಟಾಗಿಕೊಂಡು ಶೆಕೆಯ ಬಾಧೆಯಿಂದ ಪ್ರಪಂಚ ದಹದಹಿಸುವಂತಹ ಯೋಗಫಲ ಗ್ರೀಷ್ಮ ಋತು ಇದ್ದು ಭೂಮಿಯೆಲ್ಲ ಸುಟ್ಟು ಅದು ಮುಂದಿನ ಮಳೆಗಾಲದ ಸ್ವಾಗತಕ್ಕೆ ಕಾರಣವಾಗುವಂತಹ ಋತುವಾಗಿತ್ತು ಗ್ರೀಷ್ಮ ಋತು.
ಜ್ಯೇಷ್ಠ ಆಷಾಢ ಮಾಸಗಳು ಗ್ರೀಷ್ಮ ಋತುಗಳಾಗಿದ್ದವು. ಶ್ರಾವಣ ಮಾಸ ವರ್ಷ ಋತು. ಶ್ರಾವಣ ಮತ್ತು ಭಾದ್ರಪದ ಮಾಸದಲ್ಲಿ ವಿಶೇಷವಾದಂತಹ ಮಳೆಯಾಗುವ ಕ್ರಮ ಇದ್ದು, ಹಾಗಾದ್ರಿಂದ ಇದಕ್ಕೆ ವರ್ಷ ಋತು ಅಂತ ಹೆಸರಿಟ್ಟಿದ್ರು. ಆ ಕಾಲದಲ್ಲಿ ಈಗ ಈ ವರ್ಷ ಋತು ಪ್ರಾರಂಭ ಆಗುವ ಅರ್ಥಾತ್ ಶ್ರಾವಣ ಮಾಸದಿಂದ ಮಳೆ ಬೋರ್ಗರೆದು ಸುರಿಯುವ ವಿಶೇಷವಾದ ಹಳ್ಳಕೊಳ್ಳಗಳೆಲ್ಲ ನೀರಿನಿಂದ ತುಂಬುವ ಕಾಲವಾಗಿತ್ತು. ನದಿಗಳಲ್ಲಿ ವಿಶೇಷವಾದ ನೆರೆ ಇತ್ಯಾದಿ ಬರುವಂತಹ ಕಾಲವಾಗಿತ್ತು. ಹಾಗಾದ್ದರಿಂದ ಶ್ರಾವಣ ಭಾದ್ರಪದ ಮಾಸಗಳು ವರ್ಷ ಋತು ಆಗಿತ್ತು. ಮನುಷ್ಯನದಂಥ ಪ್ರಾಕೃತಿಕವಾದ ಪ್ರಕೃತಿಯ ಮೇಲೆ ಮಾಡುವ ದಾಳಿ, ಅವ್ಯವಸ್ಥೆ ಇತ್ಯಾದಿಗಳ ದೆಸೆಯಿಂದಾಗಿ ಋತುಗಳೆಲ್ಲ ವ್ಯತ್ಯಾಸ ಆಗ್ತಾ ಇದ್ದಾವೆ. ಗ್ರೀಷ್ಮ ಋತುವಿನಲ್ಲಿ ಮಳೆ ಬರ್ತದೆ, ವಸಂತ ಋತುವಿನಲ್ಲಿ ಸೆಕೆ ಇರ್ತದೆ, ವರ್ಷ ಋತುವಿನಲ್ಲಿ ಮಳೆ ಕಡಿಮೆ ಆಗ್ತದೆ. ಹೀಗೆಲ್ಲ ವ್ಯತ್ಯಾಸ ಆಗುವಂತಹ ಪರಿಸ್ಥಿತಿ ನಾವೇ ಮಾಡಿಕೊಂಡ ಅನರ್ಥಗಳಿಂದ ವ್ಯವಸ್ಥೆ ಆಗ್ತಾ ಇದೆ. ಇಲ್ಲವಾಗಿದ್ದರೆ ಇದು ನಿಜವಾಗಿ ವಿಶೇಷವಾದಂತಹ ಮಳೆಕಾಲ ಪ್ರಾರಂಭವಾಗುವ ದಿನ ಆಗಿತ್ತು ಇವತ್ತಿನಿಂದ. ಇವತ್ತಿನ ನಂತರ 2 ಮಾಸಗಳ ಪರ್ಯಂತ ಅರ್ಥಾತ್ 2 ಚಾಂದ್ರಮಾಸಗಳ ಪರ್ಯಂತ ವಿಶೇಷವಾದ ಮಳೆಗಾಲ ಅನ್ನುವುದಕ್ಕೋಸ್ಕರ ಇದಕ್ಕೆ ವರ್ಷ ಋತು ಅಂತ ಹೆಸರಿಟ್ಟಿದ್ದು. ವರ್ಷ ಋತು ಆಗುವಾಗ ವಿಶೇಷ ಮಳೆ. ನದಿ ಪಾತ್ರದಲ್ಲಿ ಮೊದಲಿನ ಜನಾಂಗ ಇತ್ತು. ಎಲ್ಲ ಆಗಿನದಾದಂತಹ ಜನ ಮಾನಸ ನದಿಯ ಕರೆಯಲ್ಲಿ ಅರ್ಥಾತ್ ನದಿಯ ಇಕ್ಕೆಲೆಗಳಲ್ಲಿ ವಾಸಿಸ್ತಾ ಸಮೃದ್ಧವಾಗಿ ಕೃಷಿ ಇತ್ಯಾದಿಗಳನ್ನು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬದುಕ್ತಾ ಇದ್ರು. ಹಾಗಾದ್ದರಿಂದ ಹೆಚ್ಚು ತಿರುಗಬಾರದು, ಮನೆಯೊಳಗೆ ಇರಬೇಕು. ಮನೆಯೊಳಗಿದ್ದಾಗ ಬೋರ್ ಹೊಡಿತದೆ. ಬೋರ್ ಹೊಡೆಯುವುದಕ್ಕೆ ಜನರನ್ನು ತೊಡಗಿಸಿಕೊಳ್ಬೇಕು. ಹಾಗಾಗುವುದೂ ಒಂದು ಕಾರಣ. ಮನೆಯೊಳಗಿರ್ತಾ ವಿಶೇಷವಾದ ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಲವಲವಿಕೆ ಇರ್ತದೆ. ಮಳೆಗಾಲ ಆದದ್ರಿಂದ ಜಡ್ಡು ಹಿಡಿಯದೆ ಲವಲವಿಕೆಯಲ್ಲಿ ಇರುವುದರಿಂದ ದೇವತಾ ಕಾರ್ಯ ಮಾಡೋದ್ರಿಂದ ದೇವತಾ ಅನುಗ್ರಹ ಸಿದ್ಧಿಸ್ತದೆ ಅನ್ನುವ ಕಾರಣಕ್ಕೆ ಶ್ರಾವಣ ಭಾದ್ರಪದಾದಿ ಮಾಸಗಳಲ್ಲಿ ವಿಶೇಷವಾದಂತಹ ಹಬ್ಬ ಹರಿದಿನಗಳು, ವ್ರತ ನಿಯಮಾನುಷ್ಠಾನಗಳು ವಿಧಿಸಲ್ಪಡ್ತವೆ. ಹಾಗಾದ್ದರಿಂದ ಶ್ರಾವಣ ಮಾಸದ 1ನೇ ದಿನದಿಂದ ಎಲ್ಲ 30 ದಿನಗಳಲ್ಲಿ ವಾರದ 7 ದಿನವೂ ವ್ರತಗಳನ್ನು ವಿಧಿಸ್ತಾರೆ, ಹಬ್ಬಗಳನ್ನು ವಿಧಿಸ್ತಾರೆ. ಹಬ್ಬ ಮತ್ತು ವ್ರತಗಳನ್ನು ಆಚರಿಸುವ ವಿಶೇಷವಾಗಿ ಮನೆಯೊಳಗೆ ಸಂಭ್ರಮಿಸಿಕೊಂಡು ದೇವತಾ ಸೇವೆ ಮಾಡ್ತಾ, ದೇವತಾ ಅನುಗ್ರಹ ಮಾಡ್ತಾ ಮತ್ತು ಹೆಚ್ಚಿನ ವ್ರತಗಳನ್ನು ಈ ಮಾಸಗಳಲ್ಲಿ ಹೇಳ್ತಾರೆ. ಹಾಗಾದ್ದರಿಂದ ಶ್ರಾವಣ ಮಾಸ ಇವತ್ತು ಪ್ರಾರಂಭ ಆಗಿದೆ. ವರ್ಷ ಋತು ಪ್ರಾರಂಭ ಆಗಿದೆ. ಒಳ್ಳೆಯ ತಂಪಾದ ವಾತಾವರಣ, ನೀರು ಸಮೃದ್ಧ ಆಗಿರ್ತದೆ. ಕೃಷಿ ಕಾರ್ಯವನ್ನು ಮೊದಲೇ ತೊಡಗಿಕೊಂಡಿದ್ದಾರೆ. ಯಾಕಂದರೆ ಆಷಾಢ ಮಾಸದಲ್ಲೇ ಕೃಷಿ ಕಾರ್ಯ, ಆದ್ದರಿಂದ ಜ್ಯೇಷ್ಠ ಆಷಾಢ ಮಾಸದಲ್ಲೇ ಕೃಷಿ ಕಾರ್ಯ ಪ್ರಾರಂಭಿಸಿ ಸಾಕಷ್ಟು ಮುಂದಿರಬೇಕು. ಈಗ ಮಳೆ ಆ ಕೃಷಿಗೆ ಬೇಕಾಗುವಂಥ ಪೂರಕವಾದಂಥ ಮಳೆಯಿಂದಾಗಿ ಅದು ಸಮೃದ್ಧವಾಗಿ ಬೆಳೆಯುವಂಥ ಯೋಗ ಫಲದಲ್ಲಿ ಮನೆಯಲ್ಲಿ ಅದರಲ್ಲಿ ನಿರೀಕ್ಷೆಯಲ್ಲಿರ್ತಾ ಊರೂರು ತಿರುಗದೆ ಮನೆಯಲ್ಲಿ ಇರಬೇಕು. ಅದಕ್ಕಾಗಿ ವ್ರತ ನಿಯಮಗಳನ್ನು ವಿಧಿಸಲಾಗಿರ್ತದೆ, ವ್ರತ ನಿಯಮಗಳನ್ನು ಮಾರಬೇಕು. ಹಾಗಾದರೆ ಶ್ರಾವಣ ಮಾಸದಲ್ಲಿ ಎಲ್ಲ ದಿನಗಳಲ್ಲಿಯೂ ವ್ರತ ಇದೆ. ಇವತ್ತು ಶ್ರಾವಣ ಮಾಸದ ಪ್ರಾರಂಭ ಭಾನುವಾರ. ಇವತ್ತೂ ನಮಗೊಂದು ವ್ರತವನ್ನು ತಿಳಿಸ್ತಾರೆ. ಭಾನುವಾರದ ದಿವಸ ಶಿವನನ್ನು ವಿಶೇಷವಾಗಿ ಧ್ಯಾನಿಸಿದರೆ ಆ ಶಿವನ ಧ್ಯಾನದ ವ್ರತವನ್ನು, ಅಮಾಭೀಮೇಶ್ವರ ವ್ರತವನ್ನು ನಿನ್ನಿನ ದಿನ ನಾವು ಮಾಡಿದ್ದೇವೆ. ಮಳೆಗಾಲ ಪ್ರಾರಂಭ ಆಗೋದು ಇವತ್ತು ಅಧಿಕೃತವಾಗಿ ಶುರುವಾಗ್ತದೆ ಅಂತ 2 ದಿವಸ ಮೊದಲು ಪ್ರಾರಂಭ ಆಗಬಹುದು ಅನ್ನುವ ಕಾರಣಕ್ಕೆ ಅಮಾಭೀಮೇಶ್ವರ ವ್ರತ ಅಂತನ್ನುವಂಥ ವಿಶೇಷ ವ್ರತವನ್ನು ಮಾಡಬೇಕು. ಮುತ್ತೈದೆಯರು, ಕನ್ಯೆಯರು ತಮ್ಮ ಜೀವನದ ಅಭ್ಯುದಯಕ್ಕೆ, ಗಂಡನ ದೀರ್ಘಾಯುಷ್ಯಕ್ಕೆ ಅಥವಾ ಉತ್ತಮ ವರಪ್ರಾಪ್ತಿಗಾಗಿ ಮಾಡಬಹುದು ಅಂತ ನಾವು ನಿನ್ನೆ ತಿಳಿಸಿದ್ದೇವೆ. ಅಂತಹ ಅಮಾಭೀಮೇಶ್ವರ ವ್ರತವನ್ನು ಕೈಕೊಂಡ ಇವತ್ತಿನ ದಿವಸವೂ ಅದೇ ಥರದಲ್ಲಿ ಶಿವನನ್ನು ಧ್ಯಾನಿಸ್ತಾ ಆ ವ್ರತದ ಉತ್ತರಾರ್ಧದ ಕಾರ್ಯಕ್ರಮವಾಗಿಯೂ ಇವತ್ತು ನಮ್ಮ ಮನೆಯಲ್ಲಿ ನಾವು ಶಿವನನ್ನು ವಿಶೇಷವಾಗಿ ಜಪತಪಾನುಷ್ಠಾನ ಮಾಡುವುದು, ವ್ರತದ ಆಚರಣೆಯ ಮುಖಾಂತರ ಶ್ರದ್ಧೆಯಿಂದ ಅವನದಂಥ ಮಂತ್ರ ಇತ್ಯಾದಿಗಳನ್ನು ಜಪಿಸುವುದು, ಪೂಜೆಯನ್ನು ಮಾಡುವುದು ಇತ್ಯಾದಿಗಳನ್ನು ಮಾಡಬಹುದು. ಶಿವನದ್ದಂತಹ ಒಂದು ಲಿಂಗ ಇದ್ದರೆ, ಮನೆಯಲ್ಲಿ ಪುಟ್ಟ ಲಿಂಗ ಇದ್ದರೆ ಆ ಲಿಂಗಕ್ಕೆ ಪೂಜೆ ಮಾಡ್ಬೋದು. ಇಲ್ಲ ಸರ್ವತೋಭದ್ರ ಅಂತ ಅನ್ನುವಂಥ ರುದ್ರಂತ ಮಂಡಲ ಬರೆಯುವಂಥ ಏಕಲಿಂಗತೋಭದ್ರ ಅಥವಾ ಚತುಶ್ಲಿಂಗತೋಭದ್ರ, ಅಷ್ಟಲಿಂಗತೋಭದ್ರ ಅನ್ನುವಂಥ ವಿಶೇಷವಾದ ಮಂಡಲ ಲೇಖನದ ಕ್ರಮವೂ ಇದೆ. ಅಂತಹ ಮಂಡಲ ಲೇಖನ ಮಾಡಿಯೂ ಅದರಲ್ಲಿಯೂ ರುದ್ರನನ್ನು ಪೂಜಿಸಬಹುದು. ಅಥವಾ ಒಂದು ನಿಮ್ಮದೇ ಆದಂಥ ರೀತಿಯಲ್ಲಿ ರಂಗವಲ್ಲಿಯನ್ನು ಬರೆದು ಅದರಲ್ಲಿ ಅಕ್ಕಿಯ ಪಾತ್ರೆ ಇಟ್ಟು ಅದರ ಮೇಲೆ ಕಲಶ ಇಟ್ಟು, ಕಲಶದಲ್ಲಿ ಪಲ್ಲವವನ್ನು ಅರ್ಥಾತ್ ಹಲಸಿನ ಕುಡಿ, ಮಾವಿನ ಕಡಿ ಇಟ್ಟು, ತೆಂಗಿನಕಾಯಿಯನ್ನಿಟ್ಟು, ವಸ್ತ್ರವನ್ನು ಹೊದಿಸಿ ಅಲಂಕಾರ ಮಾಡಿ ಇದು ಶಿವ ಅಂತ ನಾವು ಗಣಿಸಿ ಅದಕ್ಕೆ ನಿಮ್ಮದೇ ಆದಂಥ ಕ್ರಮದಲ್ಲಿ ಅರಿಶಿನ ಕುಂಕುಮ ಹಚ್ಚುವುದು, ಹೂವಿನಿಂದ ಅಲಂಕರಿಸುವುದು, ನಿಮ್ಮದೇ ಕ್ರಮದಲ್ಲಿ ಅರ್ಚಿಸುವುದು, ಧೂಪದೀಪವನ್ನು ಮಾಡುವುದು, ನಿಮ್ಮ ಇಷ್ಟವಾದಂಥ ನೈವೇದ್ಯವನ್ನು ಮಾಡುವುದು, ಮಂಗಳಾರತಿಕವನ್ನು ಸಲ್ಲಿಸುವುದು, ದಾನ ದಕ್ಷಿಣೆಗಳನ್ನು ಕೊಡುವುದು. ವ್ರತಗಳಲ್ಲಿ ನಾನು ಸಾಮಾನ್ಯವಾಗಿ ಇದುವರೆಗೆ ವಿಶೇಷವಾಗಿ ಹೇಳಿಲ್ಲ. ವ್ರತಗಳಲ್ಲಿ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡುವುದು, ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡುವುದು ಮಾಡೋದ್ರಿಂದ ಅನುಕೂಲ ಇದ್ದರೆ ಇದನ್ನೂ ಮಾಡಿದರೆ ನಿಮ್ಮದಂತಹ ನಿಮ್ಮ ಸಾಮರ್ಥ್ಯ ವೃದ್ಧಿ ಆಗ್ತದೆ. ಕೊಟ್ಟದ್ದು ನಮಗೆ ಹೆಚ್ಚಾಗಿ ಸಿಗ್ತದಂತೆ. ನಾವು ಕೊಟ್ಟಾಗ ನಮ್ಮ ಪಾಪ ತೊಳೆದು ಹೋಗ್ತದೆ. ಹಾಗಾದಾಗ ಪುಣ್ಯ ವೃದ್ಧಿ ಆಗ್ತದೆ, ಕೊಟ್ಟ ಪುಣ್ಯವೂ ಲಭಿಸ್ತದೆ. ಆದ್ದರಿಂದ ನಮಗೆ ಮತ್ತೂ ವೃದ್ಧಿ ಆಗ್ತದೆ. ಆದ್ದರಿಂದ ನಿಮ್ಮ ಮಟ್ಟಿನದಂಥ ಸಣ್ಣದ ಮಟ್ಟದಲ್ಲಿ ಆದರೂ ಬಾಗಿನವನ್ನು ಮುತ್ತೈದೆಯರಿಗೆ ಕೊಡೋದು, 1 ಜನರಿಗೆ ಕೊಡ್ಬೋದು, 3 ಜನರಿಗೆ ಕೊಡ್ಬೋದು, ಅನುಕೂಲ ಇದ್ದರೆ 8 ಜನಕ್ಕೆ 16 ಜನಕ್ಕೂ ಕೊಡಬಹುದು. ಹೀಗೆ ಬಾಗಿನಗಳನ್ನು ಮುತ್ತೈದೆಯರಿಗೆ ಕೊಡೋದು, ಬ್ರಾಹ್ಮಣರಿಗೆ ವಸ್ತ್ರ ಸಹಿತ ದಕ್ಷಿಣೆ ಅಥವಾ ಕಿಂಚಿತ್ ದಕ್ಷಿಣೆಯನ್ನು ಹೀಗೆ ಕೊಡುವುದು ಈ ವ್ರತಗಳಲ್ಲಿ ಎಲ್ಲ ವಿಧಿಸಲ್ಪಡ್ತದೆ. ಹಾಗೆ ಇವತ್ತಿನ ದಿವಸ ಶಿವನ ವಿಶೇಷ ಪೂಜೆ ಮಾಡಿ ಶಿವನ ಧ್ಯಾನವನ್ನು ಮಾಡಿ ಆ ಬಳಿಕ ದಾನ ದಕ್ಷಿಣೆಗಳನ್ನು ಕೊಟ್ಟು ಧ್ಯಾನದಲ್ಲೇ ಇದ್ದು
ಸಾಧ್ಯ ಆದರೆ ಉಪವಾಸ ವ್ರತವನ್ನು ಕೈಕೊಂಡು ಬಳಿಕ ಸಾಯಂಕಾಲದ ಹೊತ್ತಿನಲ್ಲಿಯೂ ಶಿವನ ವಿಶೇಷವಾದ ಪೂಜೆಯನ್ನು ಮಾಡಿ ಬಳಿಕ ಇವತ್ತಿನ ದಿನವನ್ನು ಸಮಾಪನಗೊಳಿಸಿ ಸಾಯಂಕಾಲದ ಬಳಿಕ ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವರದಂಥ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಪ್ರದೋಷ ಪೂಜೆ ಈ ಮಾಸದಲ್ಲಿ ಎಲ್ಲ ಸಾಯಂಕಾಲ ಪ್ರದೋಷ ಪೂಜೆ ಅಂತ ಸೂರ್ಯಾಸ್ತದ ಬಳಿಕ 6 ಗಳಿಗೆಯ ಪೂಜೆಯನ್ನು ಮಾಡುವುದು ವಿಶೇಷವಾದಂಥ ದೇವಾನುಗ್ರಹಕ್ಕೂ ಕಾರಣವಾಗ್ತದೆ, ದೇವರ ಅನುಗ್ರಹ ಬರ್ತದೆ. ಈ ರೀತಿ ಆದದ್ರಿಂದ ಭಾನುವಾರ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಇವತ್ತಿನಿಂದ ನಿಮ್ಮ ಮನೆಯಲ್ಲಿ ವ್ರತ ನಿಯಮ ಹೋಮ ಹವನ ಪೂಜೆ ಪುನಸ್ಕಾರಗಳ ಶುಭ ಕಾರ್ಯಗಳ ಸುಯೋಗದ ಸಂತೃಪ್ತಿ ಹೆಚ್ಚಾಗುವಂಥ ದಿನ ಬರ್ತಾ ಇದೆ. ನಿರೀಕ್ಷಿಸಿರಿ, ಸಂತೋಷನ ಅನುಭವಿಸಿರಿ. ನಿಮ್ಮದಂಥ ಈ ಎಲ್ಲ ನಿಯಮಗಳನ್ನು ಸರಿಯಾಗಿ ತಿಳ್ಕೊಂಡು ಅದೇ ಥರದಲ್ಲಿ ನಿಮ್ಮದಂಥ ಸಾಮರ್ಥ್ಯದ ಅಳವಿನಲ್ಲಿ ಶ್ರದ್ಧೆಯಿಂದ ಕ್ರಮ ಪ್ರಕಾರವಾಗಿ ಮಾಡೋದರಿಂದ ಆರೋಗ್ಯ ವೃದ್ಧಿ, ಮಾನಸಿಕ ಶಾಂತಿ ಸಿದ್ಧಿ, ದೇವತಾ ಅನುಗ್ರಹ ಪ್ರಾಪ್ತಿ, ಭವಿಷ್ಯದಲ್ಲಿ ಎಲ್ಲ ರೀತಿಯದಾದಂಥ ಸನ್ಮಂಗಲ ಉಂಟಾಗುವಂಥ ಶುಭ ಮಾಸ ಪ್ರಾರಂಭ ಆಗಿದೆ. ನಿಮಗೆಲ್ಲರಿಗೂ ಶುಭ ಉಂಟಾಗುವಂಥ ಯೋಗ ಫಲ ಪ್ರಾರಂಭ ಆಗ್ತಾ ಇದೆ. ಸಂಭ್ರಮಿಸಿರಿ, ದೇವರ ಅನುಗ್ರಹ ಬರುತ್ತದೆ. ಯಾವ ಕಾರಣಕ್ಕಾಗಿ ಮನೆಯಲ್ಲಿ ವ್ರತಗಳನ್ನ ಹಮ್ಮಿಕೊಳ್ಬೇಕು, ಯಾವ ರೀತಿಯಲ್ಲಿ ವ್ರತಗಳನ್ನ ಮಾಡಬೇಕು, ಆ ವ್ರತಗಳನ್ನ ಮಾಡೋದ್ರಿಂದ ನಮ್ಮ ಹಿರೀಕರು ಎಷ್ಟು ಚೆನ್ನಾಗಿ ಯೋಚಿಸಿ ವೈಜ್ಞಾನಿಕ ದೃಷ್ಟಿಯಲ್ಲೂ ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ದೃಷ್ಟಿಯಲ್ಲೂ ಕೂಡ ಇವೆಲ್ಲವೂ ನಮಗೆ ಮನಸ್ಸಿಗೆ ನಮ್ಮ ದೇಹಕ್ಕೆ ಒಳ್ಳೆಯದನ್ನ ಮಾಡಲಿ ಅನ್ನೋ ದೃಷ್ಟಿಯಲ್ಲೇ ಈ ವ್ರತಗಳನ್ನ ಹಮ್ಮಿಕೊಂಡಿದ್ರು. ಹಾಗೆ ಗುರುಗಳು ಹೇಳಿದ ಹಾಗೆ ಹೆಚ್ಚು ದಾನ ಧರ್ಮಗಳನ್ನ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಹೇಳೋದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ನಾವು ಎಷ್ಟು ದಾನ ಧರ್ಮವನ್ನ ಮಾಡ್ತೀವೋ ಅವೆಲ್ಲವೂ ನಮ್ಮನ್ನ ಕಾಯಿನಿ ಅಂತ ಹೇಳ್ತಾ ನಾವು ಇನ್ನು ಮುಂದೆ ಈ ವ್ರತದ ಹೆಸರಿನಲ್ಲಿ ಒಳ್ಳೆ ಕಾರ್ಯಗಳನ್ನ ದಾನ ಧರ್ಮಗಳನ್ನ ಮಾಡ್ತಾ ನಾವು ಸಂತೋಷದಿಂದ ಇರೋಣ, ಇತರರು ಸಂತೋಷದಿಂದ ಇರೋದನ್ನ ನೋಡೋಣ ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ರಾಶಿ ಫಲಗಳ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ. ಈಗ ಒಂದು ವಿರಾಮದ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ದೇಹದ ಯಾವ ಭಾಗದಲ್ಲಿ ಮಚ್ಚೆಗಳು ಇರಬಹುದು, ಯಾವ ಭಾಗದಲ್ಲಿ ಇರಬಾರದು, ಒಂದು ವೇಳೆ ಇರಬಾರದ ಭಾಗದಲ್ಲಿ ಮಚ್ಚೆ ಇದ್ರೆ ಅದಕ್ಕೆ ನಾವು ಯಾವ ಪರಿಹಾರವನ್ನ ಮಾಡ್ಕೋಬೇಕು, ಈ ಎಲ್ಲ ಮಾಹಿತಿಯನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಗುರುಗಳು ನೀಡಲಿದ್ದಾರೆ. ತಪ್ಪದೆ ನೀವೆಲ್ಲ ಅದನ್ನ ತಿಳ್ಕೊಳ್ಳೇಬೇಕು. ಹಾಗೆ ಇವತ್ತಿನ ರಾಶಿ ಫಲ ಹೇಗಿದೆ, ಯಾರ್ಯಾರಿಗೆ ಇವತ್ತು ಶುಭವಾಗಿದೆ, ಯಾರ್ಯಾರಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಲಿದೆ, ಅದಕ್ಕೆ ಯಾವ ಪರಿಹಾರವನ್ನ ನಾವು ಮಾಡ್ಕೋಬೇಕು ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ಮೇಷರಾಶಿಗೆ ಇವತ್ತಿನ ರಾಶಿ ಫಲ ಹೇಗಿದೆ? ಮೇಷರಾಶಿಯವರು ದೀನರಿಗೆ ಸಹಾಯ ಮಾಡಿ ಸತ್ಕಾರ್ಯ ಮಾಡಿದ ಧನ್ಯತೆಯನ್ನು ಹೊಂದುವಿರಿ. ಮೇಷರಾಶಿಯವರು ಇವತ್ತು ಯಾರಿಗೋ ತುಂಬ ಕಷ್ಟ ಇದೆ, ನಿಮ್ಮ ಪರಿಸರದಲ್ಲಿ ಆರ್ಥಿಕ ತಾಪತ್ರಯ ಇರ್ಬೋದು, ಯಾವುದೋ ಕೆಲಸ ಕಾರ್ಯ ಮಾಡಲಿಕ್ಕೆ ಓಡಾಡಲಿಕ್ಕೆ ಆಗದೇ ಇರ್ಬೋದು, ಅಥವಾ ಯಾರಿಗೋ ಮನೆಯಲ್ಲಿ ತಾಪತ್ರಯ ಬಂದು ಅವರು ಒಬ್ಬರೇ ಇದ್ದಾರೆ, ಆ ತಾಪತ್ರಯವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅರ್ಥ ಅದಕ್ಕೆ ಬೇಕಾಗುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರೊಬ್ಬರೇ ಅಸಮರ್ಥರಿದ್ದಾರೆ. ಅಂತಹ ದೈನ್ಯತೆಯಲ್ಲಿರುವ ಕಷ್ಟದಲ್ಲಿರುವ ಯಾರಿಗೋ ಇವರು ಉಪಕಾರ ಮಾಡಿ ಅವರದಂಥ ಆ ಕಷ್ಟದ ತಾಪತ್ರಯಕ್ಕೆ ಇವರು ಹೆಗಲು ಕೊಟ್ಟು ಅವರಿಗೆ ಬೇಕಾಗುವ ಉಪಕಾರ ಮಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸಿದ್ರಿಂದ ಒಂದು ಧನ್ಯತಾ ಭಾವ, ನಾನಿವತ್ತು ಒಳ್ಳೆಯ ಕೆಲಸ ಮಾಡಿದೆ, ಪಾಪ ಅವರಿಗೆ ತುಂಬ ತಾಪತ್ರಯ ಇತ್ತು, ಆದ್ದರಿಂದ ಅದಕ್ಕೆ ನಾನು ಈ ರೀತಿ ಮಾಡಿದೆ, ಅದರಿಂದಾಗಿ ಅವರಿಗೂ ಇವತ್ತು ಅದು ಪ್ರಯೋಜನ ಸಹಾಯ ಆಯಿತು, ಇದು ನಾವು ಮಾಡಿದ್ದು ಒಳ್ಳೆಯದಾಯಿತು ಅಂತ ನಮಗೆ ಆತ್ಮತೃಪ್ತಿ ಬರುವಂಥ ರೀತಿಯಲ್ಲಿ ಮೇಷರಾಶಿಯವರಿಗೆ ಇವತ್ತು ಆತ್ಮತೃಪ್ತಿಯ ಧನ್ಯತೆಯ ಭಾವ ಹೊಂದುವ ಯೋಗ ಫಲ ಇವತ್ತು ಸಿದ್ಧಿಸಲಿದೆ. ಒರಟಾಗಿ ಮಾತನಾಡಿ ಬಲಾಢ್ಯ ವ್ಯಕ್ತಿಯ ವಿರೋಧ ಕಟ್ಟಿಕೊಳ್ಳುವಿರಿ. ಯಾರೋ ಒಬ್ಬ ಪವರ್ಫುಲ್ ಮನುಷ್ಯರು, ಆ ಪವರ್ಫುಲ್ ಮನುಷ್ಯರ ಹತ್ರ ನೀವು ಸ್ವಲ್ಪ ಯಾರನ್ನು ತುಂಬ ಗಣಿಸುವ ವ್ಯಕ್ತಿಗಳಲ್ಲ, ಯಾರಾದರೂ ನೀವು ಹೆದರುವ ವ್ಯಕ್ತಿಗಳಲ್ಲ. ಹಾಗೆ ಇದ್ದುಕೊಂಡು ಮೇಷರಾಶಿಯವರು ಅವರು ದೊಡ್ಡ ಮನುಷ್ಯ ಆದರೆ ಅವರಿಗಾಯಿತು, ತಪ್ಪೇ, ಅವರ ಬಗ್ಗೆ ಹೇಳೋದೇ ಅಂತ ಹೇಳ್ಕೊಂಡು ಇವರು ಅವರದಾದ ತಪ್ಪಿನ ಬಗ್ಗೆ ನಿಮ್ಮದು ಈ ವಿಚಾರ ಸರಿ ಇಲ್ಲ, ನೀವು ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದೀರಿ, ನೀವು ಎಷ್ಟೇ ದೊಡ್ಡ ಮನುಷ್ಯರಾದರೂ ನಿಮಗೆ ಇದನ್ನು ಮಾಡೋದಕ್ಕೆ ಯಾರೂ ನಿಮಗೆ ಅಧಿಕಾರ ಕೊಡಲಿಲ್ಲ ಅಂತ ಅವರ ತಕರಾರು ಮಾಡಿದ್ರಿಂದ ಅವರ ವಿರೋಧ ಕಟ್ಟಿಕೊಂಡು ಅವರಿಂದ ಇವರಿಗೆ ಯಾವುದೋ ಒಂದು ರೀತಿ ಇವರ ಬಗೆಗಿನದ್ದಂಥ ಒಂದು ಕುದೃಷ್ಟಿ ಅರ್ಥಾತ್ ಕೆಟ್ಟ ದೃಷ್ಟಿ ಅವರದ್ದು ಇವರ ಮೇಲೆ ಬೀಳುವಂಥ ಪರಿಸ್ಥಿತಿ ಕಾಣುವಂಥ ಒಂದು ಅವ್ಯವಸ್ಥೆ ಇವತ್ತು ಮೇಷರಾಶಿಯವರಿಗೆ ಉಂಟಾಗ್ತದೆ. ಇದಕ್ಕೆ ಕಾರಣನಾಗುವುದು ದ್ವಾದಶದ ಕೇತು ಈ ಸಮಸ್ಯೆಯನ್ನು ಮೇಷರಾಶಿಯವರಿಗೆ ನೀಡುತ್ತಾನೆ. ಆದದ್ರಿಂದ ಕಡು ಮಿಶ್ರ ವರ್ಣದ ವಸ್ತ್ರವನ್ನು ಅರ್ಹರಿಗೆ ದಾನ ಮಾಡುವುದು. ಕೇತುವಿಗೆ ಕಡು ಮಿಶ್ರ ವರ್ಣದ ವಸ್ತ್ರ, ಕಡು ಮಿಶ್ರದ ವರ್ಣ ಅದು ನೋಡುವುದಕ್ಕೆ ಅಷ್ಟು ಇಷ್ಟವೂ ಆಗಬಾರದು, ಅಷ್ಟು ಸುಂದರವಾದಂಥ ಕಾಂಬಿನೇಷನ್ ಅಲ್ಲ. ಅಂತಹ ವಸ್ತ್ರವನ್ನು ಯಾರಿಗೋ ದಕ್ಷಿಣ ಸಹಿತ ದಾನವನ್ನು ಮಾಡೋದರಿಂದ ಕೇತುವಿನ ಪೀಡೆ ಪರಿಹಾರವಾಗಿ ಇಷ್ಟ ಸಿದ್ಧಿಸುವಂತಹ ಯೋಗ ಫಲ ಇವತ್ತು ಮೇಷರಾಶಿಯವರಿಗೆ ಸಿದ್ಧಿಸಲಿದೆ. ವಿರೋಧವನ್ನ ಕಟ್ಟಿಕೊಳ್ಳೋದ್ರಿಂದ ದೂರವಾಗಬೇಕು, ಇಲ್ಲ ಯಾರ ವಿರೋಧವೂ ನಮಗೆ ಬೇಡಪ್ಪ ಅನ್ನೋದಾದರೆ ಗುರುಗಳು ಹೇಳಿದ ಹಾಗೆ ಕೇತುವಿನ ಧ್ಯಾನವನ್ನ ಮಾಡೋದ್ರಿಂದ ಇವತ್ತು ನಿಮಗಾಗುವಂತಹ ಇಂಥ ಸಣ್ಣ ಪುಟ್ಟ ತೊಂದರೆ ಅಥವಾ ಜಗಳಗಳಿಂದ ನೀವು ಪಾರಾಗಬಹುದು. ಈಗ ವೃಷಭ ರಾಶಿಯ ಬಗ್ಗೆ ತಿಳಿಯೋಣ. ಗುರುಗಳೇ, ವೃಷಭ ರಾಶಿ
ವೃಷಭ ರಾಶಿಯವರು ತಮಗಿಷ್ಟವಾದಂತಹ ಸ್ವಾದಿಷ್ಟವಾದಂಥ ತಿನಿಸನ್ನು ತಿಂದು ಸಂಭ್ರಮಿಸಲಿದ್ದಾರೆ. ಮನೆಯಲ್ಲಿ ಇವರಿಗೆ ಪ್ರಿಯಪಾತ್ರರಾದವರು ಇವತ್ತು ಭಾನುವಾರ ರಜೆ, ಮನೆಯಲ್ಲಿದ್ದಾರೆ. ಶ್ರಾವಣ ಮಾಸವೂ ಪ್ರಾರಂಭ ಆಗಿದೆ. ಏನೋ ಮನೆಯವರೆಲ್ಲ ಇವತ್ತು ಶ್ರಾವಣ ಮಾಸ ಶುರುವಾಗಿದೆ, ಒಳ್ಳೆ ಅಡುಗೆ ಮಾಡುವ ಅಂತ ಹೇಳ್ಕೊಂಡು ಸ್ವಾದಿಷ್ಟ ವ್ರತಗೀತಗಳ ಬಗ್ಗೆ ವಿಶೇಷ ತಲೆ ಕೆಡಿಸ್ಕೊಳ್ಳೋರಲ್ಲ ಅವರು. ಹಾಗಾದ್ದರಿಂದ ಮನೆಯಲ್ಲಿ ಇವರಿಗೆ ಬೇಕಾಗುವ ಸ್ವಾದಿಷ್ಟವಾದಂತಹ ಯಾವುದೋ ತಿನಿಸನ್ನು ಮಾಡಿದ್ದಾರೆ. ಇವರು ಅದನ್ನು ಪಟ್ಟಾಗಿ ತಿಂದು ನನಗೆ ಭಾರಿ ಇಷ್ಟವಾದಂಥ ತಿಂಡಿ ಇವತ್ತು ನನಗೆ ಸಿಕ್ಕಿತ್ತು ಅಂತ ಅವರು ಸಂಭ್ರಮ ಪಡುವ ಯೋಗಫಲ. ಅಥವಾ ಯಾವುದೋ ಒಂದು ಸಮಾರಂಭಕ್ಕೆ ಇವತ್ತು ಅವರನ್ನು ಕರೆದಿದ್ರು, ಅಲ್ಲಿ ಇವತ್ತು ವಿಶೇಷವಾದ ಸ್ವಾದಿಷ್ಟವಾದಂಥ ಭೋಜನ ತಿಂದು ಸಂಭ್ರಮಿಸುವ ಯೋಗಫಲ. ಅಥವಾ ಎಲ್ಲಿಯೋ ಹೋಟೆಲಿಗೆ ಹೋದರು, ಇವರಿಗೆ ಇಷ್ಟವಾಗುವ ತಿಂಡಿ ಇವತ್ತಲ್ಲಿತ್ತು, ಅಂಥ ತಿಂಡಿಯನ್ನು ತಿಂದು ಸಂಭ್ರಮಿಸುವ ಯೋಗಫಲ ಇವತ್ತು ವೃಷಭ ರಾಶಿಯವರಿಗೆ ಬಂದಿತ್ತು. ಮಗಳ ಮೂರ್ಖತನದ ನಡೆ ತಾಪತ್ರಯ ನೀಡಲಿದೆ. ಇವತ್ತು ವೃಷಭ ರಾಶಿಯವರು ಅವರು ಮಕ್ಕಳಿದ್ದವರು ಮಕ್ಕಳೊಂದಿಗರು ಅಂತಾಗಿದ್ದರೆ ಹೆಣ್ಣು ಮಗಳೊಬ್ಬಳು ಎಂಥದೋ ಅಧಿಕ ಪ್ರಸಂಗ ಮಾಡ್ತಾಳೆ, ಮೂರ್ಖತನ ಮಾಡ್ತಾಳೆ, ವೇಷಭೂಷಣಗಳಲ್ಲಿ ಲಕ್ಷ್ಯ ವಹಿಸುವುದಿಲ್ಲ, ಅಥವಾ ಯಾವುದೋ ಒಂದು ಅವಳದಂಥ ಚಟುವಟಿಕೆಯಲ್ಲಿ ಸ್ವಲ್ಪ ದಿಮಾಕಿನ ಅಹಂಕಾರದ ನಡೆಯನ್ನು ತೋರ್ತಾಳೆ, ಅಥವಾ ಯಾವುದೋ ಇವರ ಮಾತನ್ನು ಧಿಕ್ಕರಿಸಿಕೊಂಡು ತನ್ನ ಚಟುವಟಿಕೆಯನ್ನು ಮುಂದುವರಿಸ್ತಾಳೆ. ಹೀಗೆಲ್ಲ ಮಾಡೋದ್ರಿಂದ ಅವಳ ಮೂರ್ಖತನದ ನಡೆ ಅದು ವಿವೇಕಯುತವಾದ ನಡೆ ಆಗಿರುವುದಿಲ್ಲ ಅವಳದ್ದು. ಆ ಮೂರ್ಖತನದ ನಡೆಯಿಂದಾಗಿ ಇವರಿಗೆ ಮಾನಸಿಕ ಕಸಿವಿಸಿ ಉಂಟಾಗುವಂತಹ ಯೋಗಫಲ ವೃಷಭ ರಾಶಿಯವರಿಗೆ ಪಂಚಮದ ರಾಹುವಿನ ದೆಸೆಯಿಂದ ಉಂಟಾಗಲಿದೆ. ಪಂಚಮದ ರಾಹುವಿನ ದೆಸೆಯಿಂದ ಈ ರೀತಿಯಾದಂಥ ಸಮಸ್ಯೆ ಉಂಟಾಗುವುದರಿಂದ ರಾಹುವಿನ ಬಣ್ಣ ಬೂದು ಬಣ್ಣ. ಬೂದು ಬಣ್ಣದ ವಸ್ತ್ರವನ್ನು ಯಾರಾದರೂ ಅರ್ಹರಿಗೆ ದಕ್ಷಿಣ ಸಹಿತ ದಾನ ಮಾಡಿದರೂ ಈ ಸಮಸ್ಯೆ ಬಗೆಹರಿತದೆ. ಸಾಮರ್ಥ್ಯ ಇಲ್ಲ, ದಾನ ಮಾಡೋದು, ವಸ್ತ್ರ ಹುಡುಕುವುದು ಎಲ್ಲಿ ಬೂದು ಬಣ್ಣದ್ದು, ಅಥವಾ ದಾನ ಮಾಡುವುದಕ್ಕೆ ಅಷ್ಟು ಆರ್ಥಿಕ ಸೌಕರ್ಯ ಇಲ್ಲ, ರಾಹುವಿನ ಜಪ ಮಾಡುವುದು, ನಾಗದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸಬಹುದು. ಹೀಗೆ ಮಾಡುವುದರಿಂದಲೂ ವೃಷಭ ರಾಶಿಯವರ ಸಮಸ್ಯೆ ಬಗೆಹರಿತದೆ. ಮಗಳಿಂದ ಆಗಬಹುದಾದಂತಹ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ವೃಷಭ ರಾಶಿಯವರು ಬೂದು ಬಣ್ಣದ ಬಟ್ಟೆಯನ್ನ ದಾನ ಮಾಡೋದ್ರಿಂದ ಅಥವಾ ರಾಹುವಿನ ಧ್ಯಾನವನ್ನ ಮಾಡೋದ್ರಿಂದ ಇದು ಪರಿಹಾರವಾಗುತ್ತೆ ಅಂತ ತಿಳ್ಕೊಂಡಿದ್ದೀರಿ. ಈಗ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ. ಹಲೋ ಹಲೋ ಹಲೋ, ಯಾರು ಮಾತಾಡೋದು ಮಾ? ಶಾರದಮ್ಮ. ಶಾರದಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕುಂದಾಪುರ. ಕುಂದಾಪುರದಿಂದ. ಶಾರದಾ ಅವರಿಗೆ ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು? ನನ್ನ ಬಗ್ಗೆ. ಹೌದ್ರಾ? ನಿಮ್ಮ ಹುಟ್ಟಿದ ದಿನಾಂಕ ಸಮಯ ನಿಮ್ಗೆ ಗೊತ್ತಿದೆಯಾ? ಹೌದು, 21/4. ಒಂದ್ ನಿಮಿಷ. 21/4 1981. 1981. ಸಮಯ? ಸಮಯ 8:55. ಬೆಳಿಗ್ಗೆನಾ ಸಂಜೆನಾ? ರಾತ್ರಿ. ರಾತ್ರಿ. ಓಕೆ, ಈಗ ಗುರುಗಳು ಮಾತಾಡ್ತಾರೆ ಮಾ. ನಿಮ್ಮ ಪ್ರಶ್ನೆ ಏನಿದೆ ನೀವು ಗುರುಗಳನ್ನ ಕೇಳಬಹುದು, ಮಾತಾಡಿ ಗುರುಗಳ ಹತ್ರ. ಹಲೋ ಹಲೋ ಶಾರದಕ್ಕ, ಹೆಂಗಿದ್ರಿ? ಪರವಾಗಿಲ್ಲ ಸರ್. ಹೌದಾ? ನಿಮ್ ಕುಂದಾಪುರದ ಕನ್ನಡ ಬತ್ತಾ ನಿಮಗೆ? ಕುಂದಾಪುರದ ಕನ್ನಡ ಬತ್ತಾ? ಹೌದು ಸರ್. ಹೌದಾ? ಅಕ್ಕ, ಈಗ ಯಾರ ಬಗ್ಗೆ ಕೇಳ್ಬೇಕು ನಿಮ್ಗೆ? ನನ್ನ ಬಗ್ಗೆ ಸರ್. ಸರಿ, ನಿಮ್ಮದಂತ ಡೇಟ್ ಆಫ್ ಬರ್ತಿನ ಪ್ರಕಾರ ನಿಮ್ಮ ನಕ್ಷತ್ರ ವಿಶಾಖ ನಕ್ಷತ್ರ, 4ನೇ ಪಾದ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ ಅಮ್ಮ. ಮೀನ ರಾಶಿ ಅಲ್ಲ ಸರ್? ನೀವು ಹುಟ್ಟಿದ ತಾರೀಖನ್ನು ನೀವು ಈ ರೀತಿ ಕೊಟ್ಟಿದ್ದೀರಿ, 21 ಏಪ್ರಿಲ್ 1981 ಅಂತ ಹೇಳಿದ್ದೀರಲ್ಲ? 81. ಅದು ನನಗೆ ಮಿಸ್ ಆಗ್ತಿದೆ ಸರ್. 81 82. ಅಮ್ಮ ಹಾಗಾದ್ರೆ ನೀವು ಆ ಇದು ಜಾತಕದ ಬಗ್ಗೆ ಬಿಡೋಣ. ನೀವು ಒಂದು ಸಂಖ್ಯೆ 100ರ ಒಳಗೆ ಹೇಳಿ. ಹಲೋ, 100ರ ಒಳಗೆ ಒಂದು ಸಂಖ್ಯೆ ಹೇಳ್ತೀರಾ? ಎಷ್ಟರೊಳಗೆ? 100ರ ಒಳಗೆ. 100ರ ಒಳಗೆ 21. 12/9/21 ಧನು ಲಗ್ನ. ಏನ್ ಕೇಳ್ಬೇಕು ನಿಮ್ಗೆ ಶಾರದಾರವ್ರೆ? ನನ್ನ ಲೈಫಿಗೆ ಒಂಥರ ಕನ್ಫ್ಯೂಸ್ ಆಗಿದೆ ಸರ್. ನಿಮಗೆ ಧನು ಲಗ್ನ ಬಂದಿದೆ, ಅಷ್ಟಮದಲ್ಲಿ ಗುರು ಮತ್ತು ನಿಮಗೆ ಏಕಾದಶದಲ್ಲಿ ಶನಿ ಇದ್ದಾನೆ. ನಿಮಗೆ ಧನಾಧಿಪತಿ ಲಾಭದಲ್ಲಿದ್ದಾನೆ, ಬುದ್ಧಿವಂತ ಹೆಣ್ಣು. ಆದರೆ ತುಂಬಾ ಮಾನಸಿಕವಾದ ಗೊಂದಲದಲ್ಲಿ ಇದ್ದೀರಿ ಅಂತ ನಿಮ್ಮ ಪ್ರಶ್ನೆಯೇ ಹೇಳ್ತದೆ. ಯಾವುದೂ ನಿಮ್ಮದಂತ ಯೋಜನೆಯಂತೆ ಬದುಕು ಹೋಗ್ತಾ ಇಲ್ಲ, ಹೇಗೆ ನಾನು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಒಂದು ಗೊಂದಲದಲ್ಲಿ ಇದ್ದೀರಿ ಅಂತ ಕಾಣ್ತಾ ಉಂಟು. ಏನು ಗೊಂದಲ ಆಗ್ತಾ ಇದೆ ನಿಮಗೆ? ಏನು ಒಂಥರ ಬದುಕಲಿ, ಒಂದ್ಸಲ ಬದುಕಲಿ ಅನ್ಸಿಲ್ಲ, ಇನ್ನೊಂದ್ಸಲ ಬದುಕಬೇಕು, ಏನಾದ್ರೂ ಮಾಡ್ಬೇಕು, ಛಲದಿಂದ ಎದುರಿಸ್ಬೇಕು ಅನ್ಸುತ್ತೆ. ನಾನು ಈ ಮೊದಲೇ ಹೇಳ್ತಾ ಇದ್ದೆ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅನ್ನೋದು ಮಹಾಪಾಪ ತಾಯಿ. ಆದ್ರಿಂದ ಜೀವನವನ್ನು ದೇವರು ಕೊಟ್ಟ ಆಯುಸ್ಸನ್ನು ಪೂರ್ಣ ಬದುಕಬೇಕು ನೀವು. ಕಷ್ಟವೋ ಸುಖ ಅದು ದೇವರು ಕೊಟ್ಟಂತ ನಮ್ಮ ಪೂರ್ವಜನ್ಮದ ಕರ್ಮಫಲಕ್ಕೆ ದೇವರು ನಮಗೆ ಕೊಡುವಂತ ಶಿಕ್ಷೆ ಅಥವಾ ಫಲ. ಹಾಗಿದ್ದಾವಾಗ ನಾವು ಅದನ್ನೆಲ್ಲ ಎದುರಿಸದೆ ನಾವು ಈಗ ಜೀವಕ್ಕೆ ಅಪಾಯ ಮಾಡಿಕೊಂಡ್ರೆ ಮುಂದೆ ಇದಕ್ಕಿಂತ ದಾರುಣವಾದಂಥ ಜೀವನ, ಈ ಜನ್ಮದ ಈ ಪಾಪವು ಸೇರಿಕೊಂಡು ಇದಕ್ಕಿಂತ ದಾರುಣವಾದ ಜೀವನ ಬರ್ತದೆ. ಆದ್ರಿಂದ ನೀವು ಏನನ್ನು ಸಾಧಿಸಿದಾಗ ಆಗಲಿಲ್ಲ. ಅದರ ಬದಲಾಗಿ ನೀವು ಈ ಜನ್ಮದಲ್ಲೇ ಬಂದ ಕಷ್ಟವನ್ನೆಲ್ಲ ಎದುರಿಸಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ನೀವು ದೇವರ ಧ್ಯಾನ ಮಾಡ್ತಾ ಶ್ರದ್ಧೆಯಿಂದ ಮುಂದುವರೆದ್ರೆ ಆಶಾವಾದದಿಂದ ಬದುಕಿನಲ್ಲಿ ಖುಷಿ ಪಡ್ಲಿಕ್ಕೆ ಬರ್ತದೆ. ಆಶಾರವರೇ, ಬದುಕನ್ನು ಯಾವುದೇ ರೀತಿಯಲ್ಲಿ ಹತಾಶರಾಗಬೇಡಿ. ಮುಂದೆ ನಿಮಗೆ ಈಗಲೇ ನಿಮಗೆ ಏಕಾದಶದಲ್ಲಿ ಶನಿ ಇದ್ದಾನೆ, ಅವನು ಬಲಿಷ್ಠನಾಗ್ತಾ ಇದ್ದಾನೆ.
ಮುಂದೆ ಬರುವ ವರ್ಷದ ಜುಲೈ 13ರ ನಂತರ ಗುರುವು ತುಂಬ ಅನುಕೂಲನಾಗ್ತಾನೆ. ಒಂದೊಂದೇ ಜೀವನದಲ್ಲಿ ಉತ್ತಮ ಪ್ರಗತಿಯೆಲ್ಲ ಹೊಂದುವಂಥ ಜೀವನದ ಒಳ್ಳೆ ಕನಸುಗಳು ನನಸಾಗುವ ಎಲ್ಲ ಯೋಗ ಉಂಟು. ಇನ್ನು ಕೇವಲ ಒಂದು ಕೆಲವಷ್ಟು ತಿಂಗಳು ಮಾತ್ರ ನೀವು ಮನಸ್ಸು ಗಟ್ಟಿ ಮಾಡಬೇಕು. ಭವಿಷ್ಯ ಚೆನ್ನಾಗಿದೆ. ಯಾರು ನನ್ನ ಮಾತು ನಂಬಿಕೆ ನೀವು ಬೇರೆಯವರ ಬಗ್ಗೆ ಚಿಂತೆ ಮಾಡೋದು ಬಿಡಿ ತಾಯಿ. ನೀವು ಸ್ವತಂತ್ರವಾಗಿ ಬದುಕ್ತಾ ಮುಂದುವರಿರಿ. ಮತ್ತು ಆದಷ್ಟು ಮನೆಯವರ ಹತ್ರ ನಿಮ್ಮದಂಥ ವಿಷಯ, ಮನಸ್ಸಿನ ಪೂರ್ಣ ಭಾವನೆಗಳನ್ನು ಒಮ್ಮೆ ಆರಾಮದಲ್ಲಿ ಮನಃಶಾಂತಿಯಿಂದ ಕೂತ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ಅವ್ರ ಹತ್ರ ಮಾತನಾಡಿ, ನನಗೆ ಯಾಕೆ ನೀವು ಹೀಗೆಲ್ಲ ಮಾಡ್ತೀರಿ, ನನ್ನದೇನಾದ್ರು ತಪ್ಪು ಒಪ್ಪುಗಳಿದ್ರೆ ನಾನು ಕ್ಷಮೆ ಕೇಳ್ತೇನೆ, ಆದರೆ ನೀವು ನನ್ನನ್ನು ಅನುರೂಪವಾಗಿ ಪ್ರೀತಿಸಬೇಕು ಅಂತ ಒಂದು ರೀತಿ ನೀವು ಆತ್ಮೀಯತೆ ಮಾತಾಡಿದರೆ ಸರಿಯಾಗುವಂಥ ಕಾಲ. ಇಷ್ಟವರೆಗೆ ನಿಮಗೆ ಟೈಮ್ ಚೆನ್ನಾಗಿರಲಿಲ್ಲ, ಮುಂದೆ ಕಾಲ ಚೆನ್ನಾಗಿ ಬರ್ತದೆ. ನೀವು ಅದರಿಂದ ಧೈರ್ಯದಲ್ಲಿ ಮುಂದುವರಿಬೇಕು. ಮತ್ತು ನೀವು ಈ ಮಾನಸಿಕವಾದಂಥ ಶಾಂತಿಯ ಸಿದ್ಧಿಗಾಗಿ ನೀವು ಚಂದ್ರನನ್ನು ಧ್ಯಾನಿಸಬೇಕು. ಓಂ ಚಂದ್ರಾಯ ನಮಃ ಅಂತ ಚಂದ್ರನನ್ನು ಧ್ಯಾನಿಸಬೇಕು. ಮತ್ತು ಗೌರಿಯನ್ನು ಧ್ಯಾನಿಸಬೇಕು. ಓಂ ಅನ್ನಪೂರ್ಣೇಶ್ವರಿಯೇ ನಮಃ ಅಂತ ಎಂದು ಅನ್ನಪೂರ್ಣೇಶ್ವರಿ ಅಥವಾ ಗೌರಿಯನ್ನು ಧ್ಯಾನಿಸಬೇಕು. ಮತ್ತು ನಿಮ್ಮ ಕುಲದೈವ ಅಂತ ಒಂದು ದೈವ ಉಂಟು, ನಿಮ್ದು ಯಾವುದೋ ಒಂದು ದೈವಸ್ಥಾನ ಉಂಟು, ಆ ದೈವಸ್ಥಾನಕ್ಕೂ ಹೋಗಿ ದೇವರೇ ನನಗೇನೋ ತಾಪತ್ರೆ ಆಗದಿದ್ದಾಗ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ದಿನ ಹೋಗ್ತೀನಿ ಸರ್. ಸರಿ, ಅದು ಕೈ ಮುಗಿತಾ ಇರಿ, ಮುಂದೆ ಸರಿಯಾಗ್ತದೆ. ಧೈರ್ಯ ತಾಳಿ, ಹೆದರಬೇಡಿ. ದೇವರು ನಿಮಗೆ ಯಶಸ್ಸನ್ನು ಕೊಡ್ತಾನೆ. ನೀವು ಸ್ವಂತ ಪ್ರತಿಭೆಯಿಂದ ಯಶಸ್ವಿ ಆಗುವಂಥ ಹೆಣ್ಣು. ಮನಸ್ಸಿಗೆ ಯಾವುದನ್ನು ಹಚ್ಚಿಕೊಳ್ಳಬೇಡಿ. ದಿವ್ಯ ನಿರ್ಲಿಪ್ತಿಯೊಂದಿಗೆ ಬದುಕನ್ನು ಬದುಕಿ ದೇವರು ಕೊಟ್ಟ ಆಯುಷನ್ನು ಪೂರ್ಣ ಬದುಕಬೇಕು. ನೀವು ಮುಂದೊಂದು ದಿನ ಗುರುಗಳೇ ನಿಮ್ಮ ಮಾತಿನಂತೆ ನಾನು ನಡೆದು ಸಂತೋಷದಿಂದ ಈಗ ನೆಮ್ಮದಿಯಲ್ಲಿದ್ದೇನೆ ಅಂತ ಹೇಳುವಂಥ ಅವಕಾಶ ಸಿದ್ಧಿಸ್ತದೆ. ದೇವರು ನಡೆಸ್ತಾನೆ. ಚಿಂತೆ ಮಾಡಬೇಡಿ, ಧೈರ್ಯ ತಾಳಿ, ದೇವರಿದ್ದಾನೆ. ನಮಸ್ಕಾರ. ಧನ್ಯವಾದಗಳು ಆಶಾ ಅವರೇ ನಿಮ್ಮ ಕರೆಗಾಗಿ. ತುಂಬಾ ಬೇಜಾರಿನಿಂದ ಮಾತಾಡಿದ್ರಿ, ಜೀವನನೇ ಬೇಡ ಅನ್ನಿಸ್ತಾ ಇದೆ ಅಂತ ಹೇಳಿದ್ರಿ. ದಯವಿಟ್ಟು ಅಂಥ ಮಾತುಗಳನ್ನು ಆಡಬೇಡಿ. ಕಷ್ಟ ಬಂದಾಗ ಸುಖ ಬರುತ್ತೆ, ಸುಖ ಕೊನೆಯಾದಾಗ ಕಷ್ಟ ಬರುತ್ತೆ. ಆದ್ರಿಂದ ಈಗ ನಿಮ್ಮ ಕಷ್ಟದ ದಿನಗಳಿರಬಹುದು, ಆದರೆ ಮುಂದೊಂದು ದಿನ ನಿಜವಾಗಿಯೂ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ದಯಮಾಡಿ ಧೈರ್ಯ ತಂದ್ಕೊಳ್ಳಿ, ಅಂಥ ಮಾತುಗಳನ್ನು ಆಡಬೇಡಿ. ಒಳ್ಳೆಯದಾಗಲಿ ಅಂತ ಗುರುಗಳು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಗುರುಗಳ ಬಾಯಾರಿಕೆಯಿಂದ ನಿಮಗೆ ಎಲ್ಲವೂ ಒಳ್ಳೆಯದಾಗಿ ನಡೆಯಲಿ ಅಂತ ಹೇಳ್ತಾ ಈಗ ಒಂದು ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಉಳಿದ ರಾಶಿ ಫಲಗಳ ಬಗ್ಗೆ ತಿಳಿಯೋಣ. ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಉಳಿದ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮುಂದೆ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ. ಮಿಥುನ ರಾಶಿ. ಮಿಥುನ ರಾಶಿಯವರು ಮಿತ್ರನ ಸಹಯೋಗದಿಂದ ಹೊಸ ವ್ಯವಹಾರಕ್ಕೆ ಪ್ರಯತ್ನಿಸುವರು. ಮಿಥುನ ರಾಶಿಯವರಿಗೆ ಒಳ್ಳೆ ಆತ್ಮೀಯ ಸನ್ಮಿತ್ರ ಅಥವಾ ಸನ್ಮಿತ್ರೆ ಇದ್ದಾಳೆ. ಮಿಥುನ ರಾಶಿಯವರು ಗಂಡಾದರೆ ಮಿತ್ರ ಇದ್ದಾನೆ, ಹೆಂಗಸಾದರೆ ಮಿತ್ರೆ ಇದ್ದಾಳೆ. ಇವರಿಬ್ಬರು ಒಟ್ಟಾಗಿ ಏನಾದರೂ ಒಂದು ಜಾಯಿಂಟ್ ವೆಂಚರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡೋದು, ಸಣ್ಣದಾಗಿ ಏನು ಮಾಡುವ ಅಂತ ಪ್ರಯತ್ನ ಮಾಡೋದು, ಅಥವಾ ಯಾವುದೋ ಕೆಲಸ ಇವತ್ತು ನಾವಿಬ್ಬರು ಒಟ್ಟಾಗಿ ಇಂತಹದ್ದಾದಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಒಂದು ಪ್ಲ್ಯಾನ್ ಹಾಕೋದು, ಮಾರ್ಕೆಟ್ಗೆ ಹೋಗಿ ಏನನ್ನು ಖರೀದಿಸುವ ಅಂತ ಪ್ಲ್ಯಾನ್ ಹಾಕೋದು, ಮನೆಯಲ್ಲಿ ಸುಂದರವಾದಂಥ ರಂಗೋಲಿ ಬಿಡಿಸುವ ಅಂತ ಪ್ರಾರಂಭಿಸೋದು, ಒಳ್ಳೆಯ ಚಿತ್ರ ಇಬ್ಬರೊಟ್ಟು ಮಾಡುವ ಅಂತಲ್ಲ, ಅಥವಾ ಯಾವುದೋ ಒಂದು ಕಲಾಭ್ಯಾಸ ಒಟ್ಟಿಗೆ ಮಾಡುವ. ಹೀಗೆ ಹೊಸತಾದಂತಹ ಯಾವುದೋ ಯತ್ನವನ್ನು ಸ್ನೇಹಿತ ಅಥವಾ ಸ್ನೇಹಿತೆಯೊಂದಿಗೆ ಮಿಥುನ ರಾಶಿಯ ಗಂಡು ಅಥವಾ ಹೆಣ್ಣು ಪ್ರಯತ್ನಿಸಿ ಖುಷಿ ಪಡುವಂತಹ ಯೋಗಫಲ ಇವತ್ತು ಸಿದ್ಧಿಸಲಿದೆ. ಕುಟುಂಬದ ವ್ಯಕ್ತಿಯೊಬ್ಬರಿಂದ ಕಿರಿಕಿರಿಯನ್ನು ಅನುಭವಿಸುವಿರಿ. ಇವತ್ತು ಮಿಥುನ ರಾಶಿಯವರು ಅವರ ಕುಟುಂಬದ ಒಬ್ಬರು ವ್ಯಕ್ತಿ ಅನಗತ್ಯವಾಗಿ ಮಾನಸಿಕವಾದ ಹಿಂಸೆಯನ್ನು ಕೊಡ್ತಾರೆ. ಇವರು ನಿಂತದ್ದು ತಪ್ಪು ಅಂತಾರೆ, ಕೂತದ್ದು ತಪ್ಪು ಅಂತಾರೆ, ಹಾಗೆ ಮಾತನಾಡಬಾರ್ದು ಅಂತ ಹೇಳ್ತಾರೆ, ಹೀಗೆ ಮಾಡಿದ್ದು ತಪ್ಪು ಅಂತ. ಯಾಕೋ ಅವ್ರ ಬಗ್ಗೆ ಇವತ್ತು ಇವರ ಬಗ್ಗೆ ಅವರಿಗೆ ಸ್ವಲ್ಪ ಸಿಟ್ಟುಂಟು. ಮನೆಯ ಒಬ್ಬರು ಕುಟುಂಬದವರು ಅವರು ಅನಗತ್ಯವಾದಂಥ ಸಣ್ಣ ಸಣ್ಣ ವಿಷಯಕ್ಕೆ ಖ್ಯಾತೆ ತೆಗೆದು ಇವರ ಹತ್ರ ಚರ್ಚೆಗೆ ಬರ್ತಾರೆ ಅಥವಾ ಇವರನ್ನು ಟೀಕಿಸ್ಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ಕಿರಿಕಿರಿ ಆಗುವಂತಹ ಯೋಗಫಲ ಮಿಥುನ ರಾಶಿಯವರಿಗೆ ಎರಡನೇ ಭಾವದಲ್ಲಿ, ಕುಟುಂಬ ಸ್ಥಾನ ಅನ್ನೋದು ಎರಡನೇ ಭಾವ, ಅಲ್ಲಿ ಪಾಪಿಗ್ರಹನಾದಂಥ ರವಿ ಇರಬಾರ್ದು. ರವಿ ಹಿರಿಯ ಕಾರಕ, ಅದರಿಂದ ಹಿರಿಯ ಕುಟುಂಬದ ವ್ಯಕ್ತಿಯಿಂದ ಮಾನಸಿಕ ಕಿರಿಕಿರಿಯನ್ನು ಅನುಭವಿಸುವ ಯೋಗಫಲ ಮಿಥುನ ರಾಶಿಯವರಿಗೆ ಬರ್ತದೆ. ರವಿಯ ಕಿರಿಕಿರಿ ಉಂಟಾಗುವುದು, ರವಿಯ ದೆಸೆಯಿಂದ, ಹಿರಿಯರ ದೆಸೆಯಿಂದ ಕಿರಿಕಿರಿ ಏನು ಇವತ್ತು ಮಿಥುನ ರಾಶಿಯವರಿಗೆ ಉಂಟಾಗ್ತದೆ, ಆ ರವಿಯ ಪೀಡಾ ಪರಿಹಾರಕ್ಕೆ ಮಿಥುನ ರಾಶಿಯವರು ಕೇಸರಿ ವರ್ಣದ ವಸ್ತ್ರವನ್ನು ಅರ್ಹರಿಗೆ ದಾನ ಮಾಡ್ಬೋದು. ಅಥವಾ ಅದಕ್ಕೆ ಅನುಕೂಲ ಇಲ್ಲ ಅಂತಾದರೆ ರವಿಯ ಜಪವನ್ನು ಮಾಡಬಹುದು, ಶಿವನ ಜಪವನ್ನು ಮಾಡುವುದು, ಶಿವನಿಗೆ ರವಿಗೆ ನಮಿಸುವುದು ಮಾಡುವುದರಿಂದ ಅವರದಂಥ ಸಮಸ್ಯೆ ಬಗೆಹರಿತದೆ. ಮನಸ್ಸಿಗೆ ಆಗಬಹುದಾದಂತಹ ಗೊಂದಲದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಆ ಗೊಂದಲವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ನೀವು ರವಿ ಅಥವಾ ಶಿವನ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಕರ್ಕಾಟಕ ರಾಶಿಯವರ ಬಗ್ಗೆ ತಿಳಿಯೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಅಡಿಗೆ ಉಪಕರಣ ಕೆಟ್ಟಿದ್ದದ್ದು ಸರಿಯಾಗಿ ಖುಷಿ ಪಡಲಿದ್ದಾರೆ. ಅವರು ಮನೆಯಲ್ಲಿ ಯಾವುದೋ ಅಡಿಗೆ ಬೇಕಾಗುವಂಥ ಉಪಕರಣ, ಒಂದಾ ಗ್ಯಾಸ್ ಪ್ರಾಬ್ಲಮ್ ಇತ್ತು, ಅದು ಸರಿಯಾಯಿತು, ಕುಕ್ಕರ್ ಪ್ರಾಬ್ಲಮ್ ಇತ್ತು, ಅದು ಸರಿಯಾಯಿತು,
ಗ್ರೈಂಡರ್ ಅಥವಾ ಮಿಕ್ಸರ್ ಸಮಸ್ಯೆ ಇತ್ತು, ಅದು ಸರಿಯಾಯಿತು. ಹೀಗೆ ಅಡಿಗೆಗೆ ಬೇಕಾಗಿದ್ದ ಯಾವುದೋ ಉಪಕರಣ ನಿನ್ನೆ ಮೊನ್ನೆ ಹಾಳಾಗಿಕೊಂಡು ಇವರೆಲ್ಲ ಕೈಯಲ್ಲೇ ಬೇರೆ ರೀತಿಯಲ್ಲಿ ಆ ಕೆಲಸ ಮಾಡಬೇಕಾದ ರಗಳೆ ಬಂದಿತ್ತು, ಬಹಳ ಮನಸ್ಸಿಗೆ ಹಿಂಸೆ ಆಗ್ತಿತ್ತು. ಅದು ಇವತ್ತು ಸರಿಯಾಗಿ ಕೆಲಸ ಸುಸೂತ್ರವಾಗಿ ಸಂತೋಷ ಪಡುವಂತಹ ಯೋಗಫಲ ಕರ್ಕಾಟಕ ರಾಶಿಯವರಿಗಿದೆ. ನಡು ಬೆನ್ನಿಗೆ ಪೆಟ್ಟಾಗಿ ಯಾತನೆಯನ್ನು ಅನುಭವಿಸಿರಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ನಡು ಬೆನ್ನಿಗೆ ಹಿಂದಿನಿಂದ ಯಾರೋ ಒಂದು ಗುದ್ದಿದ್ರು, ಅಥವಾ ಯಾವುದೋ ಒಂದು ಭಾರದ ವಸ್ತು ಬೆನ್ನಿಗೆ ತಾಗಿತು, ಅಥವಾ ಇವರು ಬಿದ್ದಾಗ ಆ ಬೆನ್ನಿನ ಭಾಗಕ್ಕೆ ಯಾವುದೋ ಒಂದು ಭಾರದ ವಸ್ತು ಅಥವಾ ಗಟ್ಟಿಯ ವಸ್ತು ಹೊಡೆಯಿತು. ಹೀಗಾಗಿ ನಡು ಬೆನ್ನಿಗೆ ತುಂಬ ನೋವಾಗುವ ಯಾತನೆಯನ್ನು ಅನುಭವಿಸುವಂತಹ ಯೋಗಫಲ ಇವತ್ತು ಬರ್ತದೆ. ಚತುರ್ಥದ ಕುಜ ಇವತ್ತು ಕರ್ಕಾಟಕ ರಾಶಿಯವರಿಗೆ ಚತುರ್ಥದಲ್ಲಿ ಕುಜನಿದ್ದು, ಚತುರ್ಥದ ಕುಜ ಈ ಸಮಸ್ಯೆಯನ್ನು ಕೊಡ್ತಾನಾದ್ದರಿಂದ ಕುಜನಿಗೆ ಕಾರಕ ಬಣ್ಣ ಕೆಂಪು. ಆದ್ದರಿಂದ ಕೆಂಪು ವಸ್ತ್ರವನ್ನು ಅರ್ಹರಿಗೆ ದಕ್ಷಿಣ ಸಹಿತ ದಾನ ಮಾಡಿಯೂ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೋದು. ಅಥವಾ ಕುಜನದ್ದಾದಂಥ ಮಂತ್ರ ಜಪ ಮಾಡುವುದು, ಕುಜನದ್ದಾದಂಥ ಧ್ಯಾನ ಮಾಡುವುದು, ಅಥವಾ ಕುಜನ ಕಾರಕ ದೇವರಾದಂಥ ನರಸಿಂಹ, ಮಹಾಕಾಳಿ, ಷಣ್ಮುಖ ದೇವರಿಗೆ ಕೈ ಮುಗಿಯುವುದು ಮಾಡುವುದರಿಂದಲೂ ಇವತ್ತು ಕರ್ಕಾಟಕ ರಾಶಿಯವರು ಅವರ ಸಮಸ್ಯೆ ಬಗೆಹರಿಯುವಂತಹ ಯೋಗಫಲ ಸಿದ್ಧಿಸಲಿದೆ. ಕರ್ಕಾಟಕ ರಾಶಿಯವರಿಗೆ ಕುಜನ ಅನುಗ್ರಹವನ್ನ ಪಡೆಯಬೇಕಾಗಿದೆ ಅಂತ ತಿಳ್ಕೊಂಡಿದ್ದೀರಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ ಈ ಕರೆ ಯಾರು ಮಾಡಿದ್ದಾರೆ ಅಂತ. ಹಲೋ ಹಲೋ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡೋದು? ನನ್ನ ಹೆಸರು ವಿಶಾಲಾಕ್ಷಿ ಅಂತ. ವಿಶಾಲಾಕ್ಷಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಹೌದ್ರಾ? ಯಾರ ಬಗ್ಗೆ ಕೇಳ್ಬೇಕಾಗಿದೆ ವಿಶಾಲಕ್ಷ್ಮಿ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಖಂಡಿತ, ಗುರುಗಳ ಹತ್ರ ಮಾತಾಡಿ ನಿಮ್ಮ ಪ್ರಶ್ನೆ ಏನಿದೆ ಅಂತ ನೀವು ಹೇಳ್ಬೋದು ಗುರುಗಳಿಗೆ. ಮಾತಾಡಿ ಮಾ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ನೋಡ್ತಾ ಇರ್ತೀವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೃತಜ್ಞತೆ ಅಮ್ಮ. ನಿಮಗೆಲ್ಲ ಪ್ರಯೋಜನ ಆಗ್ತಾ ಇದೆಯಾ ಈ ಕಾರ್ಯಕ್ರಮ? ಖಂಡಿತ ಗುರುಜಿ, ಖಂಡಿತ. ಸಂತೋಷ. ಆ ಉದ್ದೇಶದೊಂದಿಗೆ ಸಾಕಷ್ಟು ಪ್ರಯತ್ನ ಮಾಡಿ ಪ್ರಾಮಾಣಿಕವಾದಂಥ ಮಾಹಿತಿ ಕೊಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದೇನೆ. ನಿಮಗೆಲ್ಲ ಅದು ಪ್ರಯೋಜಕವಾದರೆ ನಮ್ಗೆ ಬಹಳ ಸಂತೋಷ ಅಮ್ಮ. ಯಾರ ಬಗ್ಗೆ ಕೇಳಬೇಕು ನಿಮಗೆ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ. ಏನ್ ಕೇಳಬೇಕು? ನಾನು ಹುಟ್ಟುತ್ತವಿಂದ ಪ್ರತಿ ಒಂದ್ರಲ್ಲೂ ಒಂದರಲ್ಲ ಒಂದು ರೀತಿ ಕಷ್ಟದಲ್ಲೇ ಬಂದಿದ್ದೀನಿ ನಾನು. ಇಬ್ರು ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಸರಿ, ತಾಂಬೂಲ ಪ್ರಶ್ನೆ ಮುಖಾಂತರ ನಿಮ್ಮದು ಉತ್ತರ ಹೇಳ್ತಾ ಇದ್ದೇನೆ. ಈಗ ನಾನೊಂದು ತಾಂಬೂಲದ ಎಲೆಯನ್ನು ತೆಗೆದುಕೊಂಡಿದ್ದೇನಮ್ಮ. ಇದರದಂತ ಎಡ ಬದಿಯಲ್ಲಿ ಇದು ಸ್ವಲ್ಪ ಹರಿದಿದೆ. ತಾತ್ಕಾಲಿಕವಾಗಿ ಇದು ಅದೃಷ್ಟದ ಸ್ಥಾನವನ್ನು ಸೂಚಿಸುವಂತ ಯೋಗಫಲ. ತಾತ್ಕಾಲಿಕವಾಗಿ ಸ್ವಲ್ಪ ಅದೃಷ್ಟದಲ್ಲಿ ಸ್ವಲ್ಪ ಏರುಪೇರಿದೆ. ನಿಮಗೆ ನಿಮ್ಮ ಯಾವುದೇ ಪ್ರಯತ್ನ ಮಾಡಿದ್ರು ತಕ್ಕ ಪ್ರತಿಫಲ ಬರ್ತಾ ಇಲ್ಲ. ನಿಮ್ಮ ಮಕ್ಕಳ ಜೀವನದಲ್ಲಿಯೂ ಸರಿಯಾಗಿ ಅವರದಂತ ಶೈಕ್ಷಣಿಕ ಪ್ರಗತಿ, ಪ್ರಯತ್ನ ಇತ್ಯಾದಿಗಳೆಲ್ಲ ಸರಿಯಾಗಿ ಆಗ್ತಾ ಇಲ್ಲ. ಅವರು ಸ್ವಲ್ಪ ಶಿಸ್ತಿನಿಂದ ಹೇಳಿದಂತೆ ಕೇಳೋದಿಲ್ಲ, ಸ್ವಲ್ಪ ಹಠ ಮಾಡ್ತಾರೆ, ಕೆಲವು ವಿಷಯದಲ್ಲಿ ತುಂಟತನ ಇರ್ತದೆ, ಹೀಗೆಲ್ಲ ಇರ್ತದೆ. ಆದ್ರೆ ನಿಮ್ಮ ಮಕ್ಕಳು ಮುಂದೆ ಸರಿಯಾದಂತ ಯಶಸ್ವಿಯಾಗಿ ಮುಂದರಿತಾರೆ. ಯಾಕಂದ್ರೆ ಒಟ್ಟಂದದ ಈ ಎಲೆಯ ಸ್ವರೂಪ ಚೆನ್ನಾಗಿದೆ. ಇದು ತಾತ್ಕಾಲಿಕವಾದ ಸಮಸ್ಯೆ, ಮುಂದಿನದಂತ ಯೋಗ ಫಲ ಎಲ್ಲ ಚೆನ್ನಾಗಿದೆ. ನೀವು ನಿತ್ಯ ದುರ್ಗೆಯನ್ನು ಧ್ಯಾನಿಸಬೇಕಮ್ಮ. ಮಂಗಳವಾರ ಮತ್ತು ಶುಕ್ರವಾರ ನಿಮ್ಮ ಮನೆಯಲ್ಲೇ ನೀವು ದುರ್ಗೆಯನ್ನು ಮನಸ್ಸಿನಲ್ಲೇ ಧ್ಯಾನಿಸುವುದು, ಅಥವಾ ದುರ್ಗೆಯ ಭಾವಚಿತ್ರ ಅಥವಾ ವಿಗ್ರಹ ಇದ್ರೆ ಅದಕ್ಕೂ ಸ್ವಲ್ಪ ಕುಂಕುಮಾರ್ಚನೆ ಮಾಡಿ ಒಂದು ಹೂವನ್ನಿಟ್ಟು ನೀವೇ ಹಾಲು, ಸಕ್ಕರೆ ಮತ್ತು ಹಾಲನ್ನು ನೈವೇದ್ಯ ಮಾಡಿ ಕರ್ಪೂರಾರತಿ ಬೆಳಗ್ಗೆ ದೇವರನ್ನು ಪ್ರಾರ್ಥಿಸಿದ್ರೆ ಮಕ್ಕಳಿಗೂ ನಿಮಗೂ ಎಲ್ಲ ಒಳ್ಳೇದಾಗ್ತದೆ. ಧೈರ್ಯ ವಹಿಸಿ, ದೇವರು ಭವಿಷ್ಯ ಒಳ್ಳೇದು ಕೊಟ್ಟಿದ್ದಾನೆ, ನಿಮಗೂ ಮುಂದೆ ಸುಖ ಇದೆ, ಮಕ್ಕಳು ಯಶಸ್ವಿ ಆಗ್ತಾರೆ. ಧೈರ್ಯ ವಹಿಸಿ, ದೇವರಿದ್ದಾನಮ್ಮ. ಅದೇ ಗುರುಜಿ, ಈಗ ನನ್ನ ಮಗಳು ಮದ್ವೆ ಫಿಕ್ಸ್ ಆಗಿದೆ. ಆ ಹುಡುಗನ ಹೆಸರು ಆನಂದ್ ಅಂತ, ಹುಡುಗಿ ಹೆಸರು ನಿತ್ಯಶ್ರೀ ಅಂತ ಗುರುಜಿ. ಸರಿ, ಮಕ್ಕಳದಾದ ಈಗ ನಿತ್ಯಶ್ರೀ ಮತ್ತು ಆನಂದ ಅನ್ನುವಂಥ ಇವ್ರದ ಬಗ್ಗೆ ಅದು ಸರಿಯಾಗಿ ಈ ಪ್ರಶ್ನೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾಕಂದ್ರೆ ಅದು ಜಾತಕ ಮೇಳಾಮೇಳಿ ನೋಡಬೇಕು ಅವರ ದಿನಾಂಕ ಅಂತ. ಆದ್ರೂ ನೀವು ಕೇಳಿದಂತ ತಾತ್ಕಾಲಿಕ ಈ ಸಮಯದ ಆಧಾರದಲ್ಲಿ ಮಗಳ ಮದುವೆ ನಿಶ್ಚಯ ಆಗಿದೆ ಅಂತ ಮಾ ಅಕ್ಷರದಿಂದ ಪ್ರಾರಂಭ ಮಾಡಿದ್ರಿ ನೀವು. ಈ ಮಾ ಅಕ್ಷರಕ್ಕೆ ಇದಕ್ಕೆ ಮಕರ ರಾಶಿ ಇದಕ್ಕೆ ಕಾರಕ ಆಗ್ತದೆ. ಅದರಿಂದ ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ಆತ ಬಲಿಷ್ಠನಾಗಿ ದಶಮ ಕೇಂದ್ರದಲ್ಲಿದ್ದಾನೆ. ದಾಂಪತ್ಯ ಸೌಖ್ಯದ ಯೋಗಫಲ ಇದೆ, ಚೆನ್ನಾಗಿ ಸುಖಿ ಜೀವನದಲ್ಲಿ ಮುಂದುವರಿತಾರೆ, ನಂಟಸ್ತಿಗೆ ಚೆನ್ನಾಗಿದೆ, ಮುಂದುವರಿಸಬಹುದು. ದೇವರಿದ್ದಾನಮ್ಮ. ನಮಸ್ಕಾರ. ಧನ್ಯವಾದಗಳು ಮಾ ನಿಮ್ಮ ಕರೆಗಾಗಿ. ಈಗ ಒಂದು ವಿರಾಮವನ್ನ ತಗೊಳ್ಳೋಣ. ವಿರಾಮದ ನಂತರ ಉಳಿದ ರಾಶಿ ಫಲಗಳ ಬಗ್ಗೆ ತಿಳಿಯೋಣ. ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಉಳಿದ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಸಿಂಹರಾಶಿಯ ಬಗ್ಗೆ ತಿಳಿಯೋಣ. ಸಿಂಹರಾಶಿ, ಕೆಟ್ಟಿದ್ದ ಎಲೆಕ್ಟ್ರಾನಿಕ್ ಉಪಕರಣ ಸರಿಯಾಗಿ ಖುಷಿಯಾಗಲಿದೆ. ಸಿಂಹರಾಶಿಯವರು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಉಪಕರಣ ಅವರು ಬಹಳ ಪ್ರೀತಿ ಪಾತ್ರವಾದದ್ದು, ಅವರಿಗೆ ದಿನ ಬಳಕೆಗೆ ಬೇಕಾಗಿತ್ತು. ಮೊಬೈಲ್ ಇರ್ಬೋದು,
ಅಥವಾ ಹೇರ್ ಡ್ರೈಯರ್ ಇರ್ಬೋದು, ಅಥವಾ ಯಾವುದೋ ಒಂದು ಟೆಲಿವಿಷನ್ ಇರಬಹುದು. ಹೀಗೆ ಯಾವುದೋ ಒಂದು ಉಪಕರಣ ಇವರು ದಿನ ಅದರ ಬಳಕೆಯಿಂದ ಸಂತೋಷ ಪಡುವಂಥ ಆ ಉಪಕರಣ ಅದು ಕೆಟ್ಟಿತ್ತು, ಅದು ಇವತ್ತು ಸರಿಯಾದ ವ್ಯಕ್ತಿ ಬಂದು ರಿಪೇರಿ ಮಾಡಿ ಕೊಟ್ಟಿದ್ದು, ನಿನ್ನೆ ರಾತ್ರಿ ಬಂದು ಅವನು ರಿಪೇರಿ ಮಾಡಿ ಸರಿ ಮಾಡಿ ಕೊಟ್ಟಿದ್ದಾನೆ, ಇವತ್ತು ಮುಂಜಾನೆ ಅದು ಸರಿ ಇದೆ. ಈ ರೀತಿಯ ಸಂಭ್ರಮ ಖುಷಿ ಪಡುವಂತಹ ಯೋಗ ಫಲ ಇವತ್ತು ಸಿಂಹರಾಶಿಯವರಿಗಿದೆ. ನಿಮ್ಮ ವಾದವನ್ನು ಸಹೋದರ ಒಪ್ಪಿಕೊಳ್ಳದೆ ಬೇಸರವಾಗಲಿದೆ. ಸಿಂಹರಾಶಿಯವರಿಗೆ ಅವರದಂಥ ಸಹೋದರ ಇವರದಂಥ ವಾದವನ್ನು ಒಪ್ಪಿಕೊಳ್ಳುವುದಿಲ್ಲ. ಇವರು ಮತ್ತು ಸಹೋದರ ಒಂದೇ ಮನೆಯಲ್ಲಿದ್ದಾರೆ, ಇವರು ಹೇಳಿದ್ದನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ, ಅವರು ಹೇಳಿದ್ದನ್ನು ಇವರು ಒಪ್ಪಲಿಕ್ಕೆ ಮನಸ್ಸು ಬರೋದಿಲ್ಲ. ಇಬ್ಬರೊಳಗೆ ಸಣ್ಣ ಸಣ್ಣ ವಾಗ್ವಾದ, ವಿವಾದ ಇತ್ಯಾದಿ ಎಲ್ಲ ಸ್ವಲ್ಪ ಸ್ವಲ್ಪ ಉಂಟಾಗುವುದು. ಸಹೋದರ ಸಮಾನ ವ್ಯಕ್ತಿಯೊಂದಿಗೆ ಇವತ್ತು ಭಿನ್ನಾಭಿಪ್ರಾಯ, ಮಾನಸಿಕ ಹಿಂಸೆ, ವಾದಗಳನ್ನು ಒಪ್ಪಿಕೊಳ್ಳದೆ ಇದ್ದು ಚರ್ಚೆ ಆಗೋದು ಇತ್ಯಾದಿ ಎಲ್ಲ ಆಗುವಂಥ ಯೋಗ ಫಲ ಇದೆ. ಇದಕ್ಕೆ ಕಾರಣ ತೃತೀಯದಲ್ಲಿರೋ ಶನಿ ಮತ್ತು ಕುಜ ಇಬ್ಬರೊಟ್ಟು ಕಾರಣರಾಗ್ತಾರೆ. ಆದ್ದರಿಂದ ಕೆಂಪು ಮತ್ತು ನೀಲ ಮಿಶ್ರವುಳ್ಳಂತಹ ಯಾವುದೋ ಬಟ್ಟೆ, ಶನಿಗೆ ನೀಲವರ್ಣ, ಕುಜನಿಗೆ ಕೆಂಪು ವರ್ಣ, ಆದ್ದರಿಂದ ನೀಲಿ ಮತ್ತು ಕೆಂಪು ವರ್ಣ ಮಿಕ್ಸ್ ಆಗಿದ್ದು, ಬಾರ್ಡರ್ ನೀಲಿದ್ದು ಬಾಡಿ ಕೆಂಪು ಇರುವಂಥದ್ದು ಬಟ್ಟೆ ಆಗ್ಬೋದು, ಅಥವಾ ಬಾರ್ಡರ್ ಕೆಂಪಿದ್ದು ಬಾಡಿ ನೀಲಿ ಇರುವಂತಹ ವಸ್ತ್ರ ಆಗ್ಬೋದು. ಈ ರೀತಿಯದ್ದಾದಂತಹ ಈ ಒಂದು ವಸ್ತ್ರವನ್ನು ಅರ್ಹರಿಗೆ ದಕ್ಷಿಣ ಸಹಿತ ದಾನ ಮಾಡಬಹುದು, ಅಥವಾ ಇವರು ಧರಿಸಬಹುದು. ಅಥವಾ ಶನಿ ಮತ್ತು ಕುಜನ ಧ್ಯಾನ ಮಾಡುವುದು, ಈಶ್ವರ ಮತ್ತು ಷಣ್ಮುಖನ ಧ್ಯಾನ ಮಾಡುವುದು, ಈ ರೀತಿಯಾದಂಥ ಅನುಗ್ರಹ ಬರ್ತದೆ. ಇವತ್ತು ಬೇರೆ ಬೇರೆ ವಸ್ತ್ರಗಳನ್ನು ದಾನ ಮಾಡಿ ಅಂತ ಈಗ ಯಾವ ರಾಶಿಯವರಿಗೆ ಯಾವುದ್ಯಾವುದು ಹೇಳಿದೆ. ಉದಾಹರಣೆಗೆ ಮೇಷರಾಶಿಯವರಿಗೆ ಕಡು ಮಿಶ್ರವರ್ಣದ ವಸ್ತ್ರ ದಾನ ಮಾಡಿ, ವೃಷಭ ರಾಶಿಯವರಿಗೆ ಬೂದು ವರ್ಣದ ವಸ್ತ್ರ ದಾನ ಮಾಡಿ, ಮಿಥುನ ರಾಶಿಯವರಿಗೆ ಕೇಸರಿ ವರ್ಣದ ವಸ್ತ್ರ ದಾನ ಮಾಡಿ, ಕರ್ಕಾಟಕ ರಾಶಿಯವರಿಗೆ ಕೆಂಪು ವರ್ಣದ ವಸ್ತ್ರ ದಾನ ಮಾಡಿ, ಸಿಂಹ ರಾಶಿಯವರಿಗೆ ಕೆಂಪು ಮತ್ತು ನೀಲ ಮಿಶ್ರವರ್ಣದ ವಸ್ತ್ರ ದಾನ ಮಾಡಿ ಅಂತ ಹೇಳಿದೆ. ಈ ದಾನ ಮಾಡುವುದರ ಬದಲಾಗಿ ಧರಿಸಿಕೊಂಡರೂ ಆಗ್ತದೆ. ಇಂತಹ ವಸ್ತ್ರಗಳನ್ನು ಧರಿಸಿಕೊಳ್ಳುವುದರಿಂದ ಆ ಗ್ರಹರ ರಶ್ಮಿಯನ್ನು ಈ ವರ್ಣ ತಡೆಯುವುದರಿಂದ ಇವರ ದೇಹದ ಮೇಲೆ ಆ ಗ್ರಹರ ರಶ್ಮಿಯ ಕೆಟ್ಟ ಪರಿಣಾಮ ಕಡಿಮೆ ಆಗಬಹುದಾದ್ದರಿಂದ ಆ ವರ್ಣದ ವಸ್ತ್ರಗಳನ್ನು ಧರಿಸಿಕೊಂಡರೂ ಮನುಷ್ಯನಿಗೆ ಆಯಾ ಗ್ರಹಗಳಿಂದ ಬರಬಹುದಾದ ಸಮಸ್ಯೆ ಕಡಿಮೆ ಆಗ್ತದಾದ್ದರಿಂದ ಅಂತಹ ವಸ್ತ್ರವನ್ನು ಧರಿಸಲೂಬಹುದು. ಸಿಂಹ ರಾಶಿಯವರಿಗೆ ಮಾತಿನ ವಾಗ್ವಾದದಿಂದ ಉಂಟಾಗುವಂತಹ ತೊಂದರೆಯಿಂದ ಪಾರಾಗೋದಿಕ್ಕೆ ಶನಿ ಮತ್ತೆ ಕುಜನ ಧ್ಯಾನವನ್ನ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಿ. ಈಗ ಮುಂದೆ ಕನ್ಯಾ ರಾಶಿಯ ಬಗ್ಗೆ ತಿಳಿಯೋಣ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಶಿರೋವೇದನೆ ಪರಿಹಾರವಾಗಿ ಮನಃಶಾಂತಿ ಸಿದ್ಧಿಸಲಿದೆ. ಕಳೆದ 2-3 ದಿನದಿಂದ ಅವರಿಗೆ ತಲೆನೋವು ಉಂಟು. ತಲೆನೋವು ಏನು ಮಾಡಿದ್ರು ಅದು ಶೀತದ ಬಾಧೆಯಿಂದ ಬಂದಿರ್ಬೋದು, ಮಾನಸಿಕವಾದಂಥ ಟೆನ್ಷನ್ ಬಂದರೂ ಕೆಲವೊಮ್ಮೆ ಮನುಷ್ಯನಿಗೆ ತಲೆನೋವು ಬರ್ತದೆ, ಅಥವಾ ದೇಹದ ಇತರೆ ಅನಾರೋಗ್ಯವು ಕೆಲವೊಮ್ಮೆ ತಲೆನೋವು ಆಗಿಯೂ ಮನುಷ್ಯನಿಗೆ ಪರಿಣಾಮ ಆಗ್ತದೆ. ಮೆದುಳಿನ ಸಣ್ಣ ಪುಟ್ಟ ರಗಳೆಗಳು ಕೆಲವೊಮ್ಮೆ ತಲೆನೋವನ್ನು ಕೊಡ್ತವೆ. ಹೀಗೆ ಯಾವುದೋ ಕಾರಣಕ್ಕೆ 2-3 ದಿನದ ತಲೆನೋವು ಬಾಧಿಸ್ತಾ ಇದ್ರು, ಇವರು ಹೆದರ್ತಾ ಇದ್ರು, ನಂಗೆ ಏನಾದ್ರು ದೊಡ್ಡ ಕಾಯಿಲೆ ಉಂಟಾ ಅಥವಾ ಯಾಕೆ ಹೀಗಾಗ್ತಾ ಇದೆ, ಏನಾಗ್ತಾಯಿದೆ ಅಂತ ವೈದ್ಯರ ಹತ್ರ ಹೋದ್ರೆ ಏನಿಲ್ಲಪ್ಪ ನಿಮ್ಗೆ ಎಂಥದ್ದು ಇಲ್ಲ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಇವರಿಗೆ ತಲೆನೋವಿತ್ತು. ಇವತ್ತು ಆ ತಲೆನೋವು ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸಿ ಗುಣ ಆಗಿ ಖುಷಿ ಪಡುವಂತಹ ಯೋಗ ಫಲ ಕನ್ಯಾ ರಾಶಿಯವರಿಗೆ ಸಿದ್ಧಿಸಲಿಕ್ಕಿದೆ. ಕುಟುಂಬದ ಸದಸ್ಯರಿಗೆ ಸಮಸ್ಯೆಗಳುಂಟಾಗಲಿದೆ. ಇವತ್ತು ಕನ್ಯಾ ರಾಶಿಯವರಿಗೆ ಕುಟುಂಬದ ಸದಸ್ಯೇ ಒಬ್ಬಳಿಗೆ ಹೆಂಗಸಿಗೆ ಸ್ವಲ್ಪ ಏನೋ ತಾಪತ್ರಯ, ರಗಳೆ ಇತ್ಯಾದಿ ಉಂಟಾಗುವಂಥ ಯೋಗ ಫಲ ಇದೆ. ಇವರ ಮನೆಯಲ್ಲಿರುವಂಥ ಆ ತಾಯಿ ಇರ್ಬೋದು, ಸಹೋದರಿ ಇರ್ಬೋದು, ಚಿಕ್ಕಮ್ಮ ದೊಡ್ಡಮ್ಮ ಇರ್ಬೋದು, ಹೆಂಡತಿಯೇ ಇರ್ಬೋದು, ಇವರೆಲ್ಲ ಕುಟುಂಬಿಕರು ಅಂತ ಎನ್ನಿಸ್ತಾರೆ. ಇಂತಹ ಕುಟುಂಬದ ಸದಸ್ಯಗೆ ಇವತ್ತು ಕನ್ಯಾ ರಾಶಿಯವರಿಗೆ ಏನೋ ಸ್ವಲ್ಪ ರಗಳೆಗಳು, ತಾಪತ್ರೆಗಳು, ವಿಘ್ನಗಳು ಅಥವಾ ಕೆಲವಷ್ಟು ತೊಂದರೆ ತೊಡ್ಕೊಳ್ಳಿ ಏನೋ ಬರೋದ್ರಿಂದ ರಗಳೆ ಆಗುವಂತಹ ಯೋಗ ಫಲ ಇದೆ. ಇದಕ್ಕೆ ದ್ವಿತೀಯ ಕುಟುಂಬ ಸ್ಥಾನ ಅನ್ನೋದು ದ್ವಿತೀಯ, ಅಲ್ಲಿ ಶನಿ ಬರಬಾರದು. ಹಾಗಾದ್ರಿಂದ ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ದಾನೆ ಇವತ್ತು ಕನ್ಯಾ ರಾಶಿಯವರಿಗೆ. ಆದ್ದರಿಂದ ಶನಿಯದ ಕಾರಣದಿಂದಾಗಿ ಕುಟುಂಬದ ಸ್ತ್ರೀ ಆತ ಶನಿ ತುಲಾ ರಾಶಿಯಲ್ಲಿರುವುದು. ಕನ್ಯಾ ರಾಶಿಯವರಿಗೆ ದ್ವಿತೀಯದಲ್ಲಿ ತುಲಾ ರಾಶಿಯಲ್ಲಿ ಶನಿ ಇದ್ದಾನೆ. ಆ ತುಲಾ ರಾಶಿ ಅನ್ನೋದು ಅದು ಶುಕ್ರನ ರಾಶಿ, ಶುಕ್ರ ಸ್ತ್ರೀ ಗ್ರಹ. ಹಾಗಾದ್ರಿಂದ ಶುಕ್ರನಾದಂಥ ಸ್ತ್ರೀ ಗ್ರಹಣದ ರಾಶಿಯಲ್ಲಿ ಶನಿ ಇರುವುದರಿಂದ ಅದು ಕುಟುಂಬ ಸ್ಥಾನವೂ ಆಗಿರುವುದರಿಂದ ಕನ್ಯಾ ರಾಶಿಗೆ 2ನೇ ಸ್ಥಾನ ಅನ್ನೋದು ಕುಟುಂಬ ಸ್ಥಾನ ಆಗಿರುವುದರಿಂದ ಕುಟುಂಬ ಸ್ಥಾನದಲ್ಲಿ ಅದು ಶುಕ್ರನ ಕ್ಷೇತ್ರವಾಗಿದ್ದು ಸ್ತ್ರೀ ಗ್ರಹಣ ರಾಶಿಯಾಗಿದ್ದು ಅಲ್ಲಿ ಶನಿ ಇರುವುದು, ದ್ವಿತೀಯದಲ್ಲಿ ಶನಿ ಇರುವುದು ಶುಭವಲ್ಲವಾದ್ದರಿಂದ ಕನ್ಯಾ ರಾಶಿಯವರಿಗೆ ಈ ತಾಪತ್ರೆ ಬಂದಿದೆ. ಆದ್ದರಿಂದ ಕನ್ಯಾ ರಾಶಿಯವರಿಗೆ ಈ ಪೀಡೆಯನ್ನು ಪರಿಹಾರ ಮಾಡುವುದಕ್ಕೆ ಅವರು ನೀಲ ವರ್ಣದ ವಸ್ತ್ರವನ್ನು ಧರಿಸಬಹುದು, ವೆಂಕಟೇಶನ ಜಪ ಮಾಡೋದ್ರಿಂದ ಅವರ ಸಮಸ್ಯೆ ಬಗೆಹರಿತದೆ. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿರುವಂತಹ ಸ್ತ್ರೀಗೆ ಬರುವಂತಹ ಆಪತ್ತಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರು ಶನೀಶ್ವರನ ಧ್ಯಾನವನ್ನ ಮಾಡಬೇಕು ಅಂದಿದ್ದಾರೆ. ಈಗ ತುಲಾ ರಾಶಿಯ ಬಗ್ಗೆ ತಿಳಿಯೋಣ. ಗುರುಗಳೇ, ತುಲಾ ರಾಶಿಯ ಬಗ್ಗೆ. ತುಲಾ ರಾಶಿಯವರು ತಂದೆಯವರ ವ್ಯಾವಹಾರಿಕ ಜಾಣ್ಮೆಯಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿದ್ದಾರೆ. ತುಲಾ ರಾಶಿಯವರ ತಂದೆ ಬಹಳ ಬುದ್ಧಿವಂತ, ಸಮರ್ಥ, ಜೀವನಾನುಭವ ಹೊಂದಿದವರು, ಸಾಕಷ್ಟು ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡು ತಮ್ಮ ಜೀವನವೊಂದು ತಹಬಂದಿಗೆ ತಂದು ಯಶಸ್ವಿಗೊಂಡವರು. ಅಂತಹ ತಂದೆಯವರು ಮಗನದಾದಂಥ ಅಥವಾ ಮಗಳದ್ದಾದಂಥ ಯಾವುದೋ ಸಮಸ್ಯೆಯನ್ನು ಕಂಡು, ತುಲಾ ರಾಶಿಯವರದಾದಂಥ ಸಮಸ್ಯೆಯನ್ನು ಕಂಡು, ನೋಡಮ್ಮ ಹೀಗೆ ಮಾಡು ಅಥವಾ ನೋಡಪ್ಪ ಹೀಗೆ ಮಾಡು, ಈ ರೀತಿ ಮಾಡಿದರೆ ಇದು ನಿನಗೆ ಪಾರಾಗ್ತದೆ, ನಾನು ಇದ್ದೇನೆ ಅಂತ ಅವರು ಇವರಿಗೆ ಬೇಕಾಗುವ ಬೆಂಬಲ ಕೊಟ್ಟರು.
ಇವರು ಅದಕ್ಕೆ ಅವರದಂಥ ಸಲಹೆಯಂತೆ ಪ್ರಯತ್ನ ಮಾಡಿದರು, ಇವರ ಸಮಸ್ಯೆ ಬಗೆಹರಿತದೆ ಅಥವಾ ತಾಪತ್ರೆ ಪರಿಹಾರ ಆಗ್ತದೆ ಅಥವಾ ಯಾವ ಕೆಲಸ ಆಗಬೇಕು ಅದು ಸರಿಯಾಗ್ತದೆ, ಇದು ಖುಷಿ ಪಡುವಂಥ ಯೋಗಫಲ ತುಲಾರಾಶಿಯವರಿಗೆ ಬರಲಿದೆ. ಬೇರೆಯವರ ಒತ್ತಾಯಕ್ಕೆ ಮಣಿದು ಏನೋ ಕೆಲಸ ಮಾಡಿ ಪಶ್ಚಾತ್ತಾಪ ಬಿಡುವ ಪರಿಸ್ಥಿತಿ, ಅನಗತ್ಯವಾಗಿ ಬೇರೆಯವರ ಮಾತನ್ನು ಕೇಳಿಕೊಂಡು ಅವರದಂಥ ಸಲಹೆಯಂತೆ ಯಾವುದೋ ಕೆಲಸ ಮಾಡಲಿಕ್ಕೆ ಹೋಗಿ ಸಂಬಂಧಪಟ್ಟವರಿಗೆ ಬೇಸರ ಆಗಿ ಪಶ್ಚಾತ್ತಾಪ ಪಡಬಹುದಂತ ಈ ಪರಿಸ್ಥಿತಿಗೆ ಕಾರಣ ಆಗುವುದು ಇವತ್ತು ದಶಮ ಕೇಂದ್ರದಲ್ಲಿರುವ ಗುರು ದಶಮ ಕೇಂದ್ರದಲ್ಲಿ ಅಷ್ಟು ಶುಭ ಪರಿಣಾಮ ಆಗೋದಿಲ್ಲ. ಈ ರೀತಿಯಾದಂಥ ವ್ಯವಸ್ಥೆ ಹೀಗಾಗುವುದಕ್ಕೆ ಈ ಸಮಸ್ಯೆಗೆ ಕಾರಣನಾಗುವುದು ದಶಮ ಕೇಂದ್ರದ ಗುರು ಆದದ್ದರಿಂದ ಗುರುವಿನದ್ದಾದಂಥ ಪೀಡೆ ಬರೆದಿದ್ದಂತೆ ಅದರ ಪರಿಹಾರಕ್ಕಾಗಿ ಗುರುವಿನ ವರ್ಣವಾದಂಥ ಹಳದಿ ವರ್ಣದ ವಸ್ತ್ರವನ್ನು ಧರಿಸಬಹುದು, ಅಥವಾ ಗುರುವಿನ ವರ್ಣವಾದಂಥ ಹಳದಿ ವರ್ಣದ ವಸ್ತ್ರವನ್ನು ದಾನ ಮಾಡಬಹುದು, ಅಥವಾ ಗುರುವಿನ ಜಪ ಮಾಡಬಹುದು, ನಮ್ಮ ಇಷ್ಟ ದೇವರುಗಳ ಧ್ಯಾನ ಮಾಡಬಹುದು. ಇದರಿಂದ ಪೀಡೆ ಪರಿಹಾರ ಆಗ್ತದೆ. ಬೇರೆ ಯಾರಿಂದಲೂ ನಿಮಗೆ ನಿಷ್ಠೂರವಾಗೋದ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಗುರುವಿನ ಧ್ಯಾನವನ್ನ ಮಾಡಬೇಕು ತುಲಾ ರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿಯೋಣ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಮಗಳದ್ದಂಥ ಜಾಣ್ಮೆಯ ನಡೆ ಖುಷಿ ಕೊಡಲಿದೆ. ವೃಶ್ಚಿಕ ರಾಶಿಯವರದ್ದಂಥ ಅವರ ಮಗಳೊಬ್ಬಳು ಇವತ್ತು ಯಾವುದೋ ಒಂದು ಕೆಲಸವನ್ನು ಅತ್ಯಂತ ತಂತ್ರಗಾರಿಕೆ ಬುದ್ಧಿವಂತಿಕೆಯಿಂದ ನಾಜೂಕಾಗಿ ಸುಂದರವಾಗಿ ಯಾವುದೋ ಒಂದು ಕೆಲಸವನ್ನು ಮಾಡ್ತಾಳೆ. ಆ ಕೆಲಸ ಮಾಡೋದನ್ನು ಇವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅಥವಾ ನೋಡ್ತಾ ಇದ್ದಾರೆ. ಅವಳು ತನ್ನದಂಥ ಜಾಣ್ಮೆಯಿಂದ ಆ ಸಮಸ್ಯೆಗೆ ತನ್ನದಾದಂಥ ಒಂದು ಹೊಸತನದ ಕೊಡುಗೆಯನ್ನು ಕೊಟ್ಟು ಅಥವಾ ತನ್ನದಂಥ ಬುದ್ಧಿವಂತಿಕೆಯ ಮುಖಾಂತರ ಅದನ್ನು ಬಹಳ ಸುಲಲಿತವಾಗಿ ಮಾಡುವುದನ್ನು ಕಂಡು, ನನ್ನ ಮಗಳು ಬುದ್ಧಿವಂತಳು, ಒಳ್ಳೆ ಚಾಣಾಕ್ಷಳಿದ್ದಾಳೆ, ಯಾವ ಕೆಲಸವನ್ನು ನಿಭಾಯಿಸಬಲ್ಲಳು ಅಂತ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಸಂತೋಷವನ್ನು ಅನುಭವಿಸುವ ಯೋಗಫಲ ಇವತ್ತು ವೃಶ್ಚಿಕ ರಾಶಿಯವರಿಗೆ ಮಗಳ ಚುರುಕಿನ ಜಾಣ್ಮೆಯ ನಡೆಯಿಂದ ಖುಷಿ ಆಗುವಂಥ ಯೋಗಫಲ ಇದೆ. ನಿಮ್ಮ ಮಾತಿಗೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಅವರ ಹೆಂಗಸಾಗಿದ್ದರೆ ಗಂಡ ಮಾತು ಕೇಳೋದಿಲ್ಲ, ವೃಶ್ಚಿಕ ರಾಶಿಯ ಗಂಡಸರಾಗಿದ್ದರೆ ಹೆಂಡತಿಯವರ ಮಾತನ್ನು ಕೇಳೋದಿಲ್ಲ, ಅಥವಾ ಇವರ ಮಾತಿಗೆ ವಿರುದ್ಧವಾದಂಥ ಏನೋ ಚಟುವಟಿಕೆ ಮಾಡ್ತಾರೆ. ನೀವು ಇವತ್ತು ಹೋಗಬೇಡಿ ಅಂತ ಹೇಳಿದರೆ ಅವ್ರು ಎದ್ಕೊಂಡು ಹೋಗಿಬಿಡ್ತಾರೆ. ಈ ಕೆಲಸ ಇವತ್ತು ಬೇಡ, ಅದು ಮಾಡೋದು ನೀನು ತೊಂದರೆ ಆಗ್ತದೆ ಮಾಡ್ತೇನೆ ಅಂತ ಮಾಡ್ತಾರೆ. ಏನೂ ಆಗೋದಿಲ್ಲ, ನನಗಾಗ್ತದೆ, ನೀವೇನು ತಲೆಬಿಸಿ ಮಾಡಬೇಡಿ ಅಂತ ಮಾಡಲಿಕ್ಕೆ ಹೋಗ್ತಾರೆ. ಹೀಗೆ ಮಾಡಿ ಅವರು ಹೇಳಿದಂತೆ ನಡ್ಕೊಳ್ಳದೆ ಇವರಿಗೆ ಮಾನಸಿಕವಾದಂಥ ಬೇಸರವನ್ನು ಹೊಂದುವಂತಹ ಯೋಗಫಲ ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ರಾಶಿಯವರಿಗೆ ಈ ಸಮಸ್ಯೆಗೆ ಕಾರಣ ಆಗುವುದು ಅಷ್ಟಮದ ಶುಕ್ರ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮದ ಶುಕ್ರ ಈ ರೀತಿ ಸಮಸ್ಯೆಯನ್ನು ಕೊಡ್ತಾನಾದ್ದರಿಂದ, ಶುಕ್ರ ಅಷ್ಟಮದಲ್ಲಿ ಸಾಮಾನ್ಯವಾಗಿ ಶುಭ, ಆದರೆ ಕೆಲವೊಮ್ಮೆ ಶುಭ ಪರಿಣಾಮವನ್ನು ಕೊಡುವುದು ಉಂಟು, ಮಿಶ್ರ ಪ್ರತಿಕ್ರಿಯೆಯನ್ನು ಕೊಡುವುದು ಉಂಟಾದ್ದರಿಂದ ಇವತ್ತು ಶುಕ್ರ ದಾಂಪತ್ಯ ಕಾರಕನಾದ್ದರಿಂದ ಗಂಡ ಹೆಂಡಿರಲ್ಲಿ, ಗಂಡ ಆದರೆ ಹೆಂಡತಿಯಿಂದ, ಹೆಂಗಸಾದರೆ ಗಂಡನಿಂದ ಈ ರೀತಿಯಾದಂಥ ಸಮಸ್ಯೆಯನ್ನು ವೃಶ್ಚಿಕ ರಾಶಿಯಲ್ಲಿ ಅನುಭವಿಸುವ ಯೋಗಫಲ ಉಂಟು. ಇದಕ್ಕೆ ಕಾರಣನಾದಂಥ ಅಷ್ಟಮದ ಶುಕ್ರನ ಪೀಡಾ ಪರಿಹಾರಕ್ಕೆ ಶುಕ್ರನ ಕಾರಕ ವರ್ಣವಾದಂತಹ ಬಿಳಿ ವರ್ಣದ ವಸ್ತ್ರ ಅಥವಾ ಸುಂದರ ಮಿಶ್ರವರ್ಣ, ಶುಕ್ರನಿಗೆ ಯಾವುದೇ ಎರಡು ವರ್ಣವೂ ಆಗ್ತದಂತೆ, ಅವನಿಗೆ ಬಿಳಿ ವರ್ಣವೂ ಹೌದು, ಸುಂದರವಾದಂಥ ಕಾಂಬಿನೇಷನ್ ಉಳ್ಳಂಥ ವಸ್ತ್ರವೂ ಆಗ್ತದೆ. ಆ ರೀತಿಯಾದಂಥ ವಸ್ತ್ರವನ್ನು ಧರಿಸುವುದು ಅಥವಾ ದಾನ ಮಾಡುವುದು ಅಥವಾ ಶುಕ್ರನ ಮಂತ್ರ ಜಪಿಸುವುದು, ದುರ್ಗೆಯ, ಅನ್ನಪೂರ್ಣೆಯ, ಲಕ್ಷ್ಮಿಯ ಧ್ಯಾನ ಮಾಡುವುದು ಪ್ರಯೋಜನವನ್ನು ಕೊಡ್ತದೆ, ಸಮಸ್ಯೆ ಬಗೆಹರಿಸುತ್ತದೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಉಂಟಾಗುವಂತಹ ಮನ ಗೊಂದಲದಿಂದ ಪಾರಾಗೋದಕ್ಕೆ ಶುಕ್ರನ ಧ್ಯಾನವನ್ನ ಮಾಡೋದ್ರಿಂದ ಈ ಎಲ್ಲ ಮನಸ್ತಾಪಗಳು ದೂರವಾಗುತ್ತೆ ಅಂತ ತಿಳಿದಿದ್ದೀವಿ. ಈಗ ಒಂದು ವಿರಾಮವನ್ನ ತಗೊಳ್ಳೋಣ. ವಿರಾಮದ ನಂತರ ಉಳಿದ ರಾಶಿ ಫಲಗಳ ಬಗ್ಗೆ ತಿಳಿಯೋಣ. ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಉಳಿದ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಧನುರಾಶಿಯ ಬಗ್ಗೆ ತಿಳಿಯೋಣ. ಧನುರಾಶಿಯವರು ಇವತ್ತು ಬಂಧು ಮಿತ್ರರೊಡಗೂಡಿ ಒಂದು ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸುವರು. ಧನುರಾಶಿಯವರು ಅವರ ಮನೆಯದ ಸದಸ್ಯರು, ಅವರ ಆತ್ಮೀಯ ಮಿತ್ರರು, ಬಂಧುಗಳು ಎಲ್ಲ ಒಟ್ಟು ಸೇರಿ ಇವತ್ತೊಂದು ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ. ಎಲ್ಲರೂ ಈ ಕುಟುಂಬದವರೇ, ಬಂಧುಗಳು ಎಲ್ಲರೂ ಸಾಂಸ್ಕೃತಿಕ ಪ್ರಿಯರು, ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಿಯರು. ಅಂಥ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಅವರಿಗೆಲ್ಲ ಇಷ್ಟವಾಗೋದು ಆಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ಇವರೆಲ್ಲ ಹೋಗಿ ವೀಕ್ಷಿಸಿ ಸಂಭ್ರಮ ಪಡುವಂಥ, ಸಂತೋಷ ಪಡುವಂಥ ಯೋಗಫಲ ಭಾನುವಾರ ಒಳ್ಳೆ ಕಾರ್ಯಕ್ರಮ ನೋಡಿ ಸಂತೋಷ ಪಡುವ ಯೋಗಫಲ ಧನುರಾಶಿಯವರಿಗೆ ಬರಲಿದೆ. ಅಪಘಾತದಲ್ಲಿ ತಲೆಗೆ ಪೆಟ್ಟಾಗಿ ಆಸ್ಪತ್ರೆ ವಾಸವು ಬಂದಿತು. ಧನುರಾಶಿಯವರಿಗೆ ಕೆಲವರು ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸುವ ಸೌಭಾಗ್ಯ ಸಿಗಬಹುದು, ಮತ್ತು ಕೆಲವರಿಗೆ ಯಾರಿಗೂ ತಲೆಗೆ ಪೆಟ್ಟಾಗಿ ಸ್ವಲ್ಪ ಆಸ್ಪತ್ರೆ ವಾಸ, ಆಕ್ಸಿಡೆಂಟ್ ಆಗಿ ಬೈಕ್ನಲ್ಲಿ ಹೋಗುವಾಗ ಬೀಳ್ಬೋದು, ಕಾರ್ನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗ್ಬೋದು, ನಡೆಯುವಾಗಲೇ ಎಡವಿ ಬಿದ್ದು ತಲೆಗೆ ಪೆಟ್ಟಾಗ್ಬೋದು. ಹೀಗೆ ಅಪಘಾತ ಆಗಿ ತಲೆಗೆ ಪೆಟ್ಟಾಗಿ ಆಸ್ಪತ್ರೆ ವಾಸದ ಪರಿಸ್ಥಿತಿ ಬಂದಿತ್ತು. ಅಪಾಯ ಏನೂ ಆಗೋದಿಲ್ಲ, ಡಾಕ್ಟರ್ ಪ್ರಾಣಕ್ಕೇನು ಅಪಾಯ ಇಲ್ಲ, ಮಿದುಳಿಗೇನು ಪೆಟ್ಟಾಗಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ನಿಮಗೇನೋ ಸ್ವಲ್ಪ ಕೆಲವು ದಿವಸ ನೋವು ಅನುಭವಿಸುವ ಯೋಗಫಲ ಉಂಟು. ಬೇಕಾದರೆ ಅಡ್ಮಿಟ್ ಆಗಿ, ಇಲ್ಲ ಮನೆಯಲ್ಲೇ ಬೇಕಾದ ವಿಶ್ರಾಂತಿ ತಗೊಳ್ಳೋದಾದರೂ ಆಗ್ಬೋದು ಅಂತ ಹೀಗೆ ಸಲಹೆಯನ್ನು ಪಡೆಯುವಂಥ ಯೋಗಫಲ ಧನುರಾಶಿಯವರಿಗೆ ಬಂದಿತ್ತು. ಈ ಸಮಸ್ಯೆಯ ಪೀಡೆ ಪರಿಹಾರಕ್ಕೆ ಇದಕ್ಕೆ ಕಾರಣ ಆಗೋದು ಅಷ್ಟಮದ ರವಿ. ಧನುರಾಶಿಗೆ ಇವತ್ತು ಅಷ್ಟಮದಲ್ಲಿ ಕರ್ಕಾಟಕ ರಾಶಿಯಲ್ಲಿ ರವಿ ಇರೋದ್ರಿಂದ
ರವಿಯ ಕಾರಣದಿಂದ, ರವಿ ಶಿರಕಾರಕನಾದ್ದರಿಂದ ಅರ್ಥಾತ್ ತಲೆಯ ಭಾಗಕ್ಕೆ ರವಿಕಾರಕನಾದ್ದರಿಂದ, ರವಿಯ ಕಾರಣದಿಂದ ಈ ಸಮಸ್ಯೆ ಬರ್ತಾ ಇರೋದ್ರಿಂದ, ಅಷ್ಟಮ ಅನ್ನೋದು ಅಪಘಾತಕ ಸ್ಥಳವೂ ಹೌದಾದ್ದರಿಂದ, ಅಲ್ಲಿ ರವಿ ಇದ್ದು ಈ ಪೀಡೆ ಕೊಡ್ತಾನಾದ್ದರಿಂದ ಈ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ರವಿಯ ಧ್ಯಾನ ಮಾಡುವುದು, ರವಿಯ ಜಪ ಮಾಡುವುದು, ರವಿಯ ವರ್ಣವಾದಂತಹ ಕೇಸರಿ ವರ್ಣದ ವಸ್ತ್ರವನ್ನು ಧರಿಸುವುದು, ಕೇಸರಿ ವರ್ಣದ ವಸ್ತ್ರವನ್ನು ದಾನ ಮಾಡೋದ್ರಿಂದ ಸಮಸ್ಯೆ ಬಗೆಹರಿತದೆ ಧನುರಾಶಿಯವರಿಗೆ. ಧನುರಾಶಿಯವರು ರವಿಯ ಧ್ಯಾನವನ್ನ ಮಾಡೋದ್ರಿಂದ ಅವರ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಮುಂದೆ ಮಕರ ರಾಶಿಯ ಬಗ್ಗೆ ತಿಳಿಯೋಣ. ಮಕರ ರಾಶಿ. ಮಕರ ರಾಶಿಯವರು ಸಮಾಜಕ್ಕೆ ಹಿತವಾದಂತಹ ಕಾರ್ಯ ಮಾಡಿ ಧನ್ಯತಾಭಾವವನ್ನು ಅನುಭವಿಸೋರು. ಮಕರ ರಾಶಿಯವರು ಯಾವುದೋ ಸಮಾಜಕ್ಕೆ ಬೇಕಾಗುವಂಥ, ಇವತ್ತು ಭಾನುವಾರ ಮಿತ್ರರನ್ನು ಬಂಧುಗಳನ್ನೆಲ್ಲ ಕೂಡ್ಕೊಂಡು ಯಾವುದೋ ಸಮಾಜ ಸೇವಾ ಕೆಲಸ ಮಾಡಬೇಕು ಅಂತ ಭಾರಿ ಒಂದು ಆಸಕ್ತಿ ಉಳ್ಳಂತಹ, ಸಮಾಜ ಹಿತವನ್ನು ಬಯಸುವಂಥ ಒಳ್ಳೆ ಮನುಷ್ಯರಾಗಿದ್ದು, ಯಾವುದೋ ಸಮಾಜ ಅವರ ಪರಿಸರದಲ್ಲಿ ಯಾವುದೋ ಒಂದು ಸಮಾಜ ಸೇವಾ ಕೆಲಸ, ಯಾವುದೋ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಅದನ್ನು ಸರಿಪಡಿಸಿದರು, ಅಥವಾ ಯಾರಿಗೋ ಸ್ವಲ್ಪ ತಾಪತ್ರಿತೆ ಎಲ್ಲ ಒಟ್ಟು ಹೋಗಿ ಸಹಾಯ ಮಾಡಿದರು. ಹೀಗೆ ಸಮಾಜ ಸೇವಾ ಚಟುವಟಿಕೆ ಮಾಡಿ ಧನ್ಯತೆಯನ್ನು ಅನ್ನುವಂಥದ್ದು ಯೋಗಫಲ ಮಕರ ರಾಶಿಯವರಿಗಿದೆ. ಹಾಗೆ ವಿನಾಕಾರಣ ಆತ್ಮೀಯ ಬಂಧುವಿನ ಮನ ನೋಯಿಸಿ ಸಂಕಟ ಪಡುವಿರಿ. ಇವರು ಅತ್ಯಂತ ಪ್ರಿಯಪಾತ್ರರಾದಂಥ ಒಬ್ಬರು ಬಂಧುಗಳು, ಅವ್ರ ಹತ್ರ ಏನೋ ಖ್ಯಾತೆ ತೆಗೆದು ಜಗಳ ಮಾಡಿದರು ಇವರು, ಅಥವಾ ಅವರಿಗೆ ಇಷ್ಟ ಆಗದ ಕೆಲಸ ಮಾಡಿದರು, ಅದರಿಂದಾಗಿ ಅವರಿಗೆ ಮನಸ್ಸಿಗೆ ನೋವು ಆಯಿತು, ಅಥವಾ ಅವರಿಗೆ ಇಷ್ಟವಾದ ವ್ಯಕ್ತಿಗಳೊಟ್ಟಿಗೆ ಇವರು ಬೆರೆತರು, ಇದು ಅವರಿಗೆ ಇಷ್ಟ ಆಗಲಿಲ್ಲ. ನನಗೆ ಆಗದಿದ್ದವರು ಅವರು ಕೆಟ್ಟವರು ಅಂತ ನಿನಗೆ ಗೊತ್ತುಂಟು, ನೀನು ಅವ್ರ ಹತ್ರ ಏನು ಸ್ನೇಹ ಮಾಡಿದಿ ಅಂತ ಹೇಳೋದು, ಅಥವಾ ಅವ್ರಿಗೇನೋ ಇವರು ಮನಸ್ಸಿಗೆ ನೋವು ಮಾಡಿದಾಗ ಯಾಕೆ ಇಂಥ ಮಾತಾಡ್ತಿ ಅಂತ ಅವರು ಬೇಸರ ಪಡೋದು, ಅವ್ರಿಗೆ ಇಷ್ಟವಾಗದ ಕೆಲಸ ಮಾಡಿದಾಗ ಬೇಸರ ಪಡೋದು, ಹೀಗಾಗುವಂಥ ಯೋಗಫಲ ಬಂದಿತ್ತು. ಈ ಸಮಸ್ಯೆಗೆ ಕಾರಣ ಆಗುವುದು 6ರ ಬುಧ ಬಂಧುಕಾರಕ, 6 ಶತ್ರುತ್ವ ಭಾವ. ಅದನ್ನು ಶತ್ರುಭಾವದಲ್ಲಿ ಬುಧನಿದ್ದಾಗ ಆತ್ಮೀಯ ಬಂಧು ಮನನೊಂದು ಇವರಿಗೆ ವಿರೋಧದ ಮಾನಸಿಕ ಸ್ಥಿತಿಯನ್ನು ಹೊಂದುವ ಪರಿಸ್ಥಿತಿ ಬರ್ತದೆ. ಇದಕ್ಕೆ ಕಾರಣನಾಗುವಂಥ ಬುಧನ ಪೀಡಾ ಪರಿಹಾರಕ್ಕೆ ಬುಧನ ಕಾರಕ ವರ್ಣವಾದಂಥ ಹಸಿರು ವರ್ಣದ ಬಟ್ಟೆಯನ್ನು ಧರಿಸುವುದು, ವಿಷ್ಣುವಿನ ಧ್ಯಾನ ಮಾಡುವುದು ಇತ್ಯಾದಿ ಮಾಡುವುದರಿಂದ ಸಮಸ್ಯೆ ಬಗೆಹರಿತದೆ, ದೇವರ ಅನುಗ್ರಹ ಸಿದ್ಧಿಸ್ತದೆ. ಮಕರ ರಾಶಿಯವರು ಬುಧನ ಧ್ಯಾನವನ್ನ ಮಾಡುವುದರಿಂದ ಅವರ ಸಮಸ್ಯೆಗಳು ಪರಿಹರಿಯುತ್ತೆ. ಈಗ ಮುಂದೆ ಕುಂಭರಾಶಿಯ ಬಗ್ಗೆ ತಿಳಿಯೋಣ. ಕುಂಭರಾಶಿ. ಕುಂಭರಾಶಿಯವರು ಇವತ್ತು ಉದರದ ಶಸ್ತ್ರಕ್ರಿಯೆ, ಏನೋ ಒಂದು ಸಣ್ಣದಂತ ತೊಂದರೆ ಇತ್ತು ಉದರದ ಯಾವುದೋ ಭಾಗದಲ್ಲಿ, ಅದರಲ್ಲಿ ಮೈಕ್ರೋ ಸರ್ಜರಿ ಮಾಡಿ ಆ ಸರ್ಜರಿ ಯಶಸ್ವಿಯಾಗಿ ಇವರದಂಥ ಸಮಸ್ಯೆ ಬಗೆಹರಿಬಹುದಾ ಅಂತ, ಈ ರೀತಿ ಉದರ ಸಂಬಂಧಿ ಸಮಸ್ಯೆ ಬಗೆಹರಿದು ಮನಃಶಾಂತಿ ಸಿದ್ಧಿಸುವ ಯೋಗಫಲ ಕುಂಭರಾಶಿಯವರಿಗೆ ಇವತ್ತಿದೆ. ಅದರೊಂದಿಗೆ ಮನೆಯಲ್ಲಿ ತಾಪತ್ರೆಗಳ ಸರಮಾಲೆ ಸೃಷ್ಟಿಯಾಗಿ ಚಿಂತೆಯಾಗಲಿದೆ. ಮನೆಯಲ್ಲಿ ಒಂದು ತಾಪತ್ರೆ ಮುಗಿಯಿತು ಅನ್ನುವಾಗ ಮತ್ತೊಂದು ತಾಪತ್ರೆ, ಬೆಳಗಿನಿಂದ ಸಾಯಂಕಾಲದವರೆಗೆ ಒಂದಲ್ಲ ಒಂದು ತಾಪತ್ರೆಯ ಸರಮಾಲೆಯಂತೆ ಬರುವುದರಿಂದ ಮಾನಸಿಕ ಹಿಂಸೆ ಆಗುವಂಥ ಯೋಗಫಲವೂ ಕುಂಭರಾಶಿಯವರಿಗೆ ಬರ್ತದೆ. ಕುಂಭರಾಶಿಯವರಿಗೆ ಈ ರೀತಿಯಾದಂಥ ಸಮಸ್ಯೆ ಬರುವುದಕ್ಕೆ, ಇದರದ್ದಂಥ ಪರಿಹಾರಕ್ಕೆ ಇದಕ್ಕೆ ಕಾರಣನಾಗುವುದು ಕುಂಭರಾಶಿಯವರಿಗೆ ದ್ವಿತೀಯದ ಕೇತು. ಆ ದ್ವಿತೀಯದ ಕೇತುವಿನದಂಥ ಈ ಪೀಡಾ ಪರಿಹಾರಕ್ಕೆ, ದ್ವಿತೀಯ ಅನ್ನೋದು ಕುಟುಂಬ ಸ್ಥಾನ, ಕೇತು ಪಾಪಿಗ್ರಹ ಅಲ್ಲಿ ಬರಬಾರ್ದು. ಆ ಕೇತುವಿನ ಕಾರಣದಿಂದ ಈ ಸಮಸ್ಯೆ ಬರ್ತದಾದ್ದರಿಂದ ಕೇತುವಿನ ಕಾರಕವರ್ಣವಾದಂಥ ಕಡು ಮಿಶ್ರವರ್ಣದ ವಸ್ತ್ರವನ್ನು ಧರಿಸುವುದು, ದಾನ ಮಾಡುವುದು, ಕೇತುವಿನ ಜಪ ಮಾಡುವುದು, ಕೇತುವಿನ ಧ್ಯಾನ ಮಾಡುವುದು, ಹೀಗೆ ಯಾವುದೇ ಕೆಲಸ ಮಾಡೋದ್ರಿಂದ ಕೇತುವಿನ ಪೀಡ ಪರಿಹಾರಕ್ಕೆ ಇಷ್ಟ ಸಿದ್ಧಿಸ್ತದೆ ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಕೇತುವಿನ ಧ್ಯಾನವನ್ನ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಈಗ ಕೊನೆಯದು ಮೀನರಾಶಿಯ ಬಗ್ಗೆ ತಿಳಿಯೋಣ. ಮೀನರಾಶಿ. ಮೀನರಾಶಿಯವರಿಗೆ ಭುಜದ ನೋವು ಗುಣವಾಗಿ ಸಂತೋಷವಾಗಲಿದೆ. ಮೀನರಾಶಿಯವರಿಗೆ ಕಳೆದ ಕೆಲವು ದಿವಸದಿಂದ ಸ್ವಲ್ಪ ಹೆಗಲು ನೋವು, ಯಾವುದೋ ಕಾರಣಕ್ಕೆ ಮಸಲ್ ಸ್ಪ್ರೇನ್ ಆಗಿರ್ಬೋದು, ಅಥವಾ ಬಿದ್ದು ಪೆಟ್ಟಾದದ್ದು ಭುಜ ನೋವು ಆಗ್ತಾ ಇದ್ದಿರ್ಬೋದು. ಅದಕ್ಕೆ ಸರಿಯಾದಂಥ ಎಣ್ಣೆ ಮಸಾಜ್ ಮಾಡಿದ್ದಾರೆ, ಅಥವಾ ಇವತ್ತು ಬೇರೆ ಬೇರೆದಂಥ ಆಯಿಂಟ್ಮೆಂಟ್ ಸಿಗ್ತದೆ ಅಂಥದ್ದು ಮಸಾಜ್ ಮಾಡ್ತಾ ಇದ್ದದ್ದು. ಇವತ್ತು ಆ ಭುಜ ನೋವು ಕಡಿಮೆ ಆಗಿ ಇವತ್ತು ನೋವಿಲ್ಲ, ನೆಮ್ಮದಿ ಖುಷಿಯಾಗಿ ಆದಿತ್ಯವಾರದ ಸಂಭ್ರಮವನ್ನು ಅನುಭವಿಸುವಂಥ ಯೋಗಫಲ ಮೀನರಾಶಿಯವರಿಗೆ ದೊರಕಿತು. ಪ್ರೀತಿಯ ನಿವೇದನ ವಿಫಲವಾಗಿ ದುಃಖಿಸುವಿರಿ. ಇವತ್ತು ಮೀನರಾಶಿಯವರು ಭಾನುವಾರ ಸ್ನೇಹಿತೆಯನ್ನು ಭೇಟಿಯಾಗಬೇಕು ಅಥವಾ ಸ್ನೇಹಿತನನ್ನು ಭೇಟಿಯಾಗಬೇಕು, ನನ್ನ ಪ್ರೀತಿಯನ್ನು ನಿವೇದಿಸಿಕೊಂಡು ಪ್ರೇಮದ ನಮ್ಮದಂತ ನಿವೇದನೆ ಮಾಡಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗುವಾಗ ಅವರು ಬೇರೆ ವಿಷಯ ತೆಗಿತಾರೆ, ಮಾತನಾಡಲಿಕ್ಕೆ ಆಗೋದಿಲ್ಲ. ಅಥವಾ ನಿವೇದನೆ ಮಾಡಿದರು ಎಂತ ಕುಶಾಲ್ ಮಾತಾಡ್ತೀಯ, ಸುಮ್ಮನೆ ಕೂತು ಅಂತ ತಮಾಷೆ ಮಾಡಿ ಅವರು ಅದನ್ನು ಸೀರಿಯಸ್ ಆಗಿ ತೆಗೊಳ್ಳದೆ ಅದನ್ನು ಇವರನ್ನು ತಳ್ಳಿ ಮುಂದೆ ಹೋಗೋದ್ರಿಂದ ಇವರಿಗೆ ಮಾನಸಿಕವಾದಂಥ ಬೇಸರ ಅಥವಾ ಒಂದು ದುಃಖ ಆಗುವಂಥ ಯೋಗಫಲ ಇವತ್ತು ಮೀನರಾಶಿಯವರಿಗೆ ಬಂದಿತ್ತು. ಮೀನರಾಶಿಯವರದಂಥ ಈ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ಅವರು ಇದಕ್ಕೆ ಕಾರಣನಾಗುವುದು ಸಪ್ತಮದ ರಾಹು ಆದದ್ದರಿಂದ ಸಪ್ತಮದ ರಾಹುವಿನ ಪೀಡಾ ಪರಿಹಾರಕ್ಕೆ ರಾಹುವಿನ ಕಾರಕವರ್ಣವಾದಂತಹ ಬೂದು ವರ್ಣದ ವಸ್ತ್ರವನ್ನು ದಾನ ಮಾಡುವುದು, ಬೂದು ವರ್ಣದ ವಸ್ತ್ರವನ್ನು ಧರಿಸುವುದು, ಅಥವಾ ರಾಹುವಿನ ಜಪವನ್ನು ಮಾಡುವುದು, ಅಥವಾ ನಾಗನಿಗೆ ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸುವುದು ಮಾಡೋದರಿಂದ ಈ ಸಮಸ್ಯೆ ಬಗೆಹರಿತದೆ. ಅವರದಂತೆ ಇಷ್ಟ ಈಡೇರುವ ಯೋಗಫಲ ಬಂದಿತ್ತು. ದೇವರು ಶುಭವನ್ನುಂಟು ಮಾಡಿ. ಮೀನರಾಶಿಯವರು ಕೂಡ ಬುಧನ ಧ್ಯಾನವನ್ನ ಮಾಡೋದ್ರಿಂದ ಕಷ್ಟಗಳ ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲಾ ರಾಶಿ ಫಲಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹೆಸರು ಬರ್ತಿಲ್ಲ, ಫೋನ್ ನಂಬರ್ ಮಾತ್ರ ಬರ್ತಿದೆ. 7204926163. ಯಾರದು?
ನಮಸ್ತೆ ಸ್ವಾಮೀಜಿ. ನಮಸ್ಕಾರಮ್ಮ. ಸರ್, ನಮ್ಮ ಮನೆಯಲ್ಲಿ ತುಂಬ ಪರಿಸ್ಥಿತಿ ಹದಗೆಟ್ಟಿದೆ. ಯಾವುದು ಅಂತ ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ. ನನ್ನ ಮುಖದಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಆವರಿಸಿದೆ. ಅದಕ್ಕೆ ಕಾರಣ ಗೊತ್ತಿಲ್ಲ. ನನ್ನ ಮಗಳ ಮದುವೆ ಆದಮೇಲೆ ತುಂಬ ಸಮಸ್ಯೆಗಳಿದೆ. ಏನು ಮಾಡಬೇಕು, ಯಾರ ಹತ್ರ ಹೋಗಬೇಕು? ನಂಬಿದವರೆಲ್ಲ ಮೋಸ ಮಾಡ್ತಾ ಇದ್ದಾರೆ. ನಾನು ಯಾರನ್ನು ನಂಬಿ ಹೋಗ್ತಿದ್ದೀನೋ ನನಗೆ ಅವರಿಂದಲೇ ಮೋಸ ಜಾಸ್ತಿ ಆಗ್ತಾ ಇದೆ. ನಾನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಒಂದು ತೋಚ್ತಾ ಇಲ್ಲ. ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ಗುರುಜಿ. ನಿಮ್ಮ ಹೆಸರಮ್ಮ? ಸುಕನ್ಯಾ. ಸುಕನ್ಯಾಯಾಹ ಭೂತೇಚ ವರ್ತಮಾನೇಚ ಸಮಯೇಚ ಭವಿಷ್ಯತಿ ಶುಭಾಶುಭಾನಿ ಯಾನಿ ಏತಾನಿ ಅಖಿಲಾನಪಿ ತತ್ವತಃ ಯುಷ್ಮತ್ ಪ್ರಸಾದ್ ಸರ್ವಂ ಮಮ ಚಿತ್ತೇ ಸ್ಫುರಂತು ಇತಿ. ಕುಂಭಲಗ್ನ, ನಾ ಕುಂಭಲಗ್ನಂ ಶುಭಮಾಹ ಸತ್ಯ ಅಂತ. ನಿಮಗೀಗ ತಾತ್ಕಾಲಿಕವಾಗಿ ತುಂಬ ಗ್ರಹಚಾರ ಇದೆ ಅಮ್ಮ. ನವಮದಲ್ಲಿ ಶನಿ, ನವಮ ಅನ್ನೋದು ರೂಪಕ್ಕೂ ಕಾರಣ ಆಗುವಂಥ ಲಗ್ನಾಧಿಪತಿಯಾಗಿಯೇ ಆತ ನವಮದಲ್ಲಿದ್ದಾನೆ. ಆದ್ದರಿಂದ ಶನಿ ದೇಹದಲ್ಲಿ ಸ್ವಲ್ಪ ಕಪ್ಪಿನ ಛಾಯೆಯನ್ನು ಕೊಡುವ ಅವ ಕರಿಗ್ರಹ. ಹಾಗಾದ್ದರಿಂದ ಅವ ಕಪ್ಪು ಬಣ್ಣಕ್ಕೆ ಕಾರಕನಾದದ್ರಿಂದ ಸ್ವಲ್ಪ ನಿಮ್ಮ ಜಾತಕ ಫಲದ ಪ್ರಕಾರ ಈಗ ಶನಿ ಗ್ರಹಚಾರ್ಯ ಇರುವುದರಿಂದ ಕಪ್ಪಿನ ಬಾಧೆ ಬರ್ತಾ ಇದೆ. ನೀವು ಅದಕ್ಕೆ ಈಶ್ವರನನ್ನು, ಹನುಮಂತನನ್ನು ಸೋಮವಾರ ಶನಿವಾರ ಧ್ಯಾನಿಸ್ತಾ ಇರಬೇಕು. ಮನೆ ಹತ್ತಿರ ಅರಳಿಕಟ್ಟೆ ಇದ್ದರೆ ಅದಕ್ಕೆ ಸುತ್ತು ಬರಬೇಕು. ಮತ್ತು ನಿಮ್ಮ ಮಗಳ ಸಮಸ್ಯೆ, ನಿಮ್ಮ ಮಗಳಿಗೆ ತಾತ್ಕಾಲಿಕವಾಗಿ ಅವಳಿಗೂ ಹಾಗೆ ಜಾತಕದಲ್ಲಿ ದಶಾಫಲದ ಸಮಸ್ಯೆ ಇದೆ. ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಳ್ಬೇಕು. ಅವಳ ಜಾತಕೀಯವಾದಂತಹ ದೋಷ ಇದೆ. ಅವಳಿಗೆ ತಾತ್ಕಾಲಿಕವಾಗಿ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಬರ್ತಾ ಇಲ್ಲ. ಆರೋಗ್ಯದಲ್ಲಿ ಕಿರಿಕಿರಿ, ಅನಗತ್ಯವಾದಂಥ ಪ್ರಯತ್ನಗಳಿಗೆ ಸರಿಯಾದಂಥ ಯಾವುದೋ ಅವಳದ್ದಂಥ ಜೀವನದ ಮುಂದುವರಿಕೆಗೆ ಆಗ್ತಾ ಇಲ್ಲ. ಇದಕ್ಕೆ ಅವಳು ಗಣಪತಿಯನ್ನು ಮತ್ತು ದುರ್ಗೆಯನ್ನು ಮಂಗಳವಾರ ಮತ್ತು ಶುಕ್ರವಾರ ಧ್ಯಾನಿಸಿದ್ರೆ ಅವಳಿಗೆ ಒಳ್ಳೇದಾಗ್ತದೆ. ಮತ್ತೆ ನನ್ನ ಆರೋಗ್ಯ ಸಮಸ್ಯೆ ತುಂಬಾ ಸರಿ ಇಲ್ಲ ಸ್ವಾಮೀಜಿ. ಇದು ಶನಿ ರೋಗಕಾರಕನೂ ಹೌದು, ಚರ್ಮದ ಈ ಸಮಸ್ಯಾಕಾರಕನೂ ಹೌದಾದ್ರಿಂದ, ಆತ ರಾಹುವಿನ ಯೋಗದಲ್ಲಿದ್ದರಿಂದ ಈ ಸಮಸ್ಯೆ ಶುರುವಾದದ್ದಾದ್ರಿಂದ ನಾಗದೇವರಿಗೂ ಕೈ ಮುಗಿರಿ. ಅದೆಲ್ಲ ಒಟ್ಟಾಗಿ ನಿಮಗೆ ಸಮಸ್ಯೆ ಪರಿಹಾರ ಆಗ್ತದೆ. ನಮಸ್ಕಾರ. ಮಾಲತಿ ಮಂಜುನಾಥ್ ಬಂದಿದ್ದಾರಾ? ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನನಗೆ 3 ಜನ ಗಂಡು ಮಕ್ಕಳು. ಸರಿ. ಅದರಲ್ಲಿ ದೊಡ್ಡ ಮಗ ಮನೆ ಬಿಟ್ಟು ಹೋಗಿ 3 ವರ್ಷ ಆಯಿತು. ಸರಿ. ನಾವು ತುಂಬ ದೇವರು ದಿಂಡು ಪ್ರತಿಯೊಂದು ಮಾಡೋದು. ಅವನು ಎಲ್ಲಿದ್ದಾನೆ ಅಂತ ಅದು ಸೂಕ್ಷ್ಮನೂ ಇಲ್ಲ, ಏನೂ ಇಲ್ಲ. ಏನು ಹೆಸರು ಅವನದ್ದು? ಗಿರೀಶ್ ಅಂತ. ಗಿರೀಶ. ಹೌದು. ಗಿರೀಶಸ್ಯ ಭೂತೇಚ ವರ್ತಮಾನೇಚ ಸಮಯೇಚ ಭವಿಷ್ಯತಿ ಶುಭಾಶುಭಾನಿ ಯಾನಿ ಏತಾನಿ ಅಖಿಲಾನ್ನಪಿ ತತ್ವತಃ ಯುಷ್ಮತ್ ಪ್ರಸಾದ್ ಸರ್ವಂ ಮಮ ಚಿತ್ತೇ ಸ್ಫುರಂತು ಇತಿ. ಜೀವನದಲ್ಲಿ ಯಾವುದೋ ಒಂದು ತೊಂದರೆ ಆಗಿ, ಅಂದರೆ ಅವನ ಸಾಧನೆಯಲ್ಲಿ ಏನೋ ತೊಂದರೆ ಆಗಿ ಮನೆಯಲ್ಲಿ ಬೈದದ್ದಕ್ಕೆ ಅವ ಮನೆ ಬಿಟ್ಟು ಹೋಗಿದ್ದಾನೆ ತಾಯಿ. ಅವ ಈಗ ದೂರದ ಊರಿನಲ್ಲಿ ಆರಾಮವಾಗಿದ್ದಾನೆ. ಅವನ ಆಯುಸ್ಸು ಪರಿಪೂರ್ಣ ಇದೆ, ಬದುಕಿದ್ದಾನೆ, ಉದ್ಯೋಗದಲ್ಲಿದ್ದಾನೆ. ಮನೆಯವರ ಬಗ್ಗೆ ಸ್ವಲ್ಪ ಸಿಟ್ಟಿದೆ. ಹೋಗಿ ಎಷ್ಟು ಸಮಯ ಆಯ್ತು ಇವನು? 3 ವರ್ಷದ ಮೇಲೆ ಒಂದು ತಿಂಗಳು. ಇವನು ಸಾಧಾರಣ ಇನ್ನೂ 2-3 ವರ್ಷ ಬರುವುದಿಲ್ಲ ತಾಯಿ. 2017ನೇ ಇಸ್ವಿ ಜನವರಿ 26ನೇ ತಾರೀಕಿನವರೆಗೂ ಇವ ಬರುವುದಿಲ್ಲ. ಅವನಿಗೆ ಸ್ವಲ್ಪ ಸಿಟ್ಟಿದೆ. ಆ ಬಳಿಕ ಅವನ ಸಿಟ್ಟು ತಗ್ಗುತ್ತದೆ. ಅನಂತರ ಅವ ಬರುವಂಥ ಯೋಗಫಲ ಇದೆ. ನೀವು ಅವನ ಬರುವಿಕೆಗಾಗಿ ಗೋಪಾಲಕೃಷ್ಣನನ್ನು, ಸಂತಾನ ಗೋಪಾಲಕೃಷ್ಣ, ಗೋಪಾಲಕೃಷ್ಣ ದೇವರು ಸಂತಾನವನ್ನು ನಮಗೆ ಮರಳಿ ಕೊಡಬಲ್ಲವರು, ಅಥವಾ ಇಲ್ಲದಿದ್ದವರಿಗೂ ಸಂತಾನ ಕೊಡಬಲ್ಲವರು ಆದಂತಹ ಸಂತಾನ ಗೋಪಾಲಕೃಷ್ಣ ಅಂತ ನಾವು ಅವರನ್ನು ಕರಿತೇವೆ. ಹಾಗಾದ್ರಿಂದ ಗೋಪಾಲಕೃಷ್ಣನನ್ನು ಅರ್ಥಾತ್ ಶ್ರೀಕೃಷ್ಣನನ್ನು ನಿಮಗೆ ತಿಳಿದಂತೆ ಧ್ಯಾನ ಮಾಡಿ, ಮನೆಯಲ್ಲಿ ಒಂದು ಪುಟ್ಟ ಮುಷ್ಟಿಗಿಂತ ಸಣ್ಣ ಕೃಷ್ಣನ ಪ್ರತಿಮೆ ಇಟ್ಟು ಆ ಕೃಷ್ಣನ ಧ್ಯಾನ ಮಾಡ್ತಾ ಶ್ರೀಕೃಷ್ಣ ದೇವರೇ ನನ್ನ ಮಗನನ್ನು ತರಿಸಿಕೊಡುವಂತ ಪ್ರಾರ್ಥನೆ ಮಾಡಿ. ಮತ್ತೊಂದು ಮಂತ್ರ, ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಸಹಸ್ರ ಬಾಹುವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎನ್ನುವ ಈ ಮಂತ್ರವನ್ನು ನೀವು ಯಾರಾದರೂ ಸರಿಯಾದ ವ್ಯಕ್ತಿಗಳಿಂದ ಕೇಳಿ ಪಡ್ಕೊಳ್ಳಿ. ಆ ಮಂತ್ರವನ್ನು ನಿತ್ಯ ಜಪಿಸ್ತಾ ಇರಿ. ಮಗ ಕಳೆದವನು ಬರ್ತಾನೆ, ದೇವರು ಶುಭವನ್ನು ಉಂಟು ಮಾಡ್ತಾನೆ. ನಮಸ್ಕಾರ. ಜೀವಕ್ಕೆ ಅಂತ ತೊಂದರೆ ಇಲ್ಲ. ಅವ ಆರಾಮಾಗಿದ್ದಾನೆ, ಮಜಾದಲ್ಲಿದ್ದಾನೆ. ನೀವು ಮಾತ್ರ ಚಿಂತೆಯಲ್ಲಿದ್ದೀರಿ. ಮತ್ತೆ ನಮ್ಮ ಇನ್ನಿಬ್ರು ಗಂಡು ಮಕ್ಕಳಿದ್ದಾರೆ. ಅವರಿಗೆ ಹೆಣ್ಣು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಹೆಣ್ಣು ನೋಡಿದವರು ಓಕೆ ಅಂತಾರೆ, ಆದರೆ ಅದು ಹತ್ರ ಬಂದಾಗ ಬೇಡ ಅಂತ. ನವೆಂಬರ್ 2ನೇ ತಾರೀಕಿನ ನಂತರ ನಿಮ್ಮ ಒಬ್ಬ ಮಗನಿಗೆ ಮದುವೆ ಆಗ್ತದೆ, ಮತ್ತೊಬ್ಬನಿಗೆ ಬರೋ ವರ್ಷ ಜುಲೈ 13ರ ನಂತರ ಮದುವೆ ಆಗ್ತದೆ. ಪ್ರಯತ್ನಿಸಿ. ನಮಸ್ಕಾರ. ಅಕ್ಷತಾ ಅಂದ್ರೆ ಯಾರು? ನನ್ನ ಹೆಸರು ಅಕ್ಷತಾ ಅಂತ. ಹೇಳಿ ಅಮ್ಮ. ನಾನು ಏರೋನಾಟಿಕ್ ಇಂಜಿನಿಯರ್ ಮಾಡಿದ್ದೀನಿ, ಬಟ್ ಜಾಬ್ ಸಿಕ್ಕಿಲ್ಲ ನನಗೆ. ಇವಾಗ ಆಸ್ಟ್ರೇಲಿಯಾಗೆ ಹೋಗೋ ನನ್ಗೆ ಚಾನ್ಸ್ ಸಿಗಿದೆ. ಅದು ಅರ್ಧಂಬರ್ಧ ಆಗಿದೆ. ಅದು ಹೋಗದಾ ಇಲ್ವಾ ಅಂತ ತಿಳ್ಕೊಬೇಕು. ನಿಮ್ಮದು ಹುಟ್ಟಿದ ತಾರೀಕು ಮತ್ತು ಹುಟ್ಟಿದ ಸಮಯ ಗೊತ್ತುಂಟ ತಾಯಿ? 16/3/1997. 1997 ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀರಿ? 6 ಮಂತ್ಸ್ ಕೋರ್ಸ್ ಮಾಡಿದ್ದೆ ನಾನು. ಹಾಗೆ. ಮತ್ತೆ ನಿಮ್ಮ ಹುಟ್ಟಿದ ಸಮಯ? 12:55.
PM. ನಿಮ್ಮ ನಕ್ಷತ್ರ ಆರ್ದ್ರಾ ನಕ್ಷತ್ರ, ಮಿಥುನ ರಾಶಿ. ಈ ವರ್ಷ ನವೆಂಬರ್ 2ನೇ ತಾರೀಕಿನವರೆಗೆ ಪಂಚಮದಲ್ಲಿ ಶನಿ ಇದ್ದಾನಮ್ಮ ನಿಮಗೆ. ಅಲ್ಲಿವರೆಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಬರೋದಿಲ್ಲ. ಅದರ ನಂತರ ಯಾವುದೋ ಒಂದು ಬಾಗಿಲು ತೆರೀತದೆ ಅದೃಷ್ಟದ್ದು. ಅನಂತರ ನಿಮ್ಮ ಕಾರ್ಯ ಸಿದ್ಧಿಸುವ ಯೋಗಫಲ ಇದೆ. ಹನುಮನನ್ನು ಮತ್ತು ಶಿವನನ್ನು ನಿರಂತರ ಸೋಮವಾರ ಈಶ್ವರನನ್ನು, ಶನಿವಾರ ಹನುಮಂತನನ್ನು ಧ್ಯಾನಿಸಿ ನಿಮ್ಮ ಕಾರ್ಯ ಸಿದ್ಧಿಸ್ತದೆ, ದೇವರು ನಡೆಸ್ತಾನೆ. ಮತ್ತೆ ಇನ್ನೊಂದು ಪ್ರಶ್ನೆ ಸ್ವಾಮಿ, ನಾನು ಇವಾಗ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬೇಕಂತಿದ್ದೆ, ಏರೋನಾಟಿಕ್ಕು. ಬಟ್ CET ಬರೆದಾಗ ಅದು ಆಗಿಲ್ಲ, ನಂದು ಸೆಲೆಕ್ಷನ್ ಆಗಿಲ್ಲ. ಸೊ ನೆಕ್ಸ್ಟ್ ಸ್ಟಡೀಸ್ ಮಾಡೋಣ ಅಂದರೆ ಟ್ರೈ ಮಾಡ್ತಿದ್ದೀನಿ, ಬಟ್ ಯಾವುದೂ ಸಿಗ್ತಾ ಇಲ್ಲ. ಏನು ಮಾಡೋದು? ಒಂದು ಮಾತು ಹೇಳಲ ತಾಯಿ, ನಿಮಗೆ ಉತ್ಸಾಹ ಉಂಟು, ಯೋಜನೆ ಇಲ್ಲ ಮತ್ತು ಶ್ರಮ ಪಡೋದಿಲ್ಲ. ನೀವು ತುಂಬ ಹಗಲು ಗಣಸಿನ ಹೆಣ್ಣು. ನೀವು ನೇರ ಹೇಳ್ತೇನೆ, ಬೇಸರ ಮಾಡಬಾರ್ದು. ಪುಸ್ತಕ ಕೈಯಲ್ಲಿ ಹಿಡ್ಕೊಳ್ತೀರಿ, ಈಚಿಂದ ಹೃತಿಕ್ ರೋಷನ್, ಇಲ್ಲಿ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಎಲ್ಲ ನೆನಪು ಬರ್ತದೆ ನಿಮಗೆ. ಹಾಗಾದ್ರಿಂದ ಏಕಾಗ್ರತೆಯ ಕೊರತೆ ಇರುವುದರಿಂದ ಕನ್ನಡ ನಟರದ್ದು ಹೇಳಿಬಿಡ್ತೀನಿ, ಇಲ್ದಿರ ನಾಳೆ ಕನ್ನಡಿಗರು ಬೈದಾರು, ಪುನೀತ್ ರಾಜ್ಕುಮಾರ್ ಅಥವಾ ದರ್ಶನ್ ಅಥವಾ ಇವ್ರದ್ದು ನೆನಪು ಬಂದಿತ್ತು. ಹೀಗಂತೂ ತಮಾಷೆಗೆ ಹೇಳಿದೆ, ಹಾಗಲ್ಲ. ಹಗಲು ಗನಸು ಜಾಸ್ತಿ ಅಂತ. ಹಗಲು ಗನಸು ಜಾಸ್ತಿ ಆದದ್ರಿಂದ, ಏಕಾಗ್ರತೆಯ ಕೊರತೆ ಇದ್ದದ್ರಿಂದ ಬೇಕಾದಷ್ಟು ಅಂಕವನ್ನು ನೀವು PUCಯಲ್ಲಿ ಪಡೀಲಿಲ್ಲ. ಇಂಟೆಲಿಜೆನ್ಸು ಚೆನ್ನಾಗಿದೆ, ನಿಮಗೆ ತುಂಬ ಕೆಪಾಸಿಟಿ ಇದೆ. ಆದರೆ ಒಂದು ಸೆನ್ಸಿಟಿವ್, ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡಿ ಮನಸ್ಸಿಗೆ ಹಚ್ಚಿಕೊಳ್ತೀರಿ, ಅದನ್ನು ತಲೆಬಿಸಿ ಮಾಡ್ಕೊಂಡು ಚಿಂತೆ ಮಾಡ್ತೀರಿ, ಹೌದಲ್ವಾ? ಹಾಂ. ಆಮೇಲೆ ಏಕಾಗ್ರತೆಯ ಕೊರತೆ ಇದೆ, ಹೌದಲ್ವೇ? ಹೌದು. ಆಮೇಲೆ ಡೇ ಡ್ರೀಮಿಂಗ್ ತುಂಬ ಇದೆ, ಹೌದಲ್ವೇ? ಹಾಂ. ಈ ಕಾರಣಗಳಿಂದಾಗಿ ನಿಮ್ಮದಂಥ ಸಾಧನೆಯಲ್ಲಿ ಹಿಂದೆ ಬೀಳ್ತಾ ಇದ್ದೀರಿ. ಇದನ್ನೆಲ್ಲ ನೀವು ರೂಢಿಸಿಕೊಂಡ್ರೆ, ಈ ಮಾನಸಿಕವಾಗಿ ಹಚ್ಚಿಕೊಳ್ಳುವುದನ್ನು ಬಿಡಬೇಕು, ಶ್ರಮ ಹೆಚ್ಚು ಮಾಡಬೇಕು, ಆವಾಗ ಯಶಸ್ವಿ ಆಗ್ತೀರಿ. ಥ್ಯಾಂಕ್ ಯು ಸೊ ಮಚ್. ಕೊನೆಯ 2 ಪ್ರಶ್ನೆಗಳು. ಭಾಗ್ಯ ಅನ್ನೋರು. ಭಾನುನ ಭಾಗ್ಯನ? ಭಾಗ್ಯ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. 31/10/64 ಡೇಟ್ ಆಫ್ ಬರ್ತ್. ಮೂಲ ನಕ್ಷತ್ರ. ಸರಿ, ಮೂಲಾ ನಕ್ಷತ್ರ, ಧನು ರಾಶಿಯವರು ನೀವು. ಏನು ನಿಮ್ಮ ಸಮಸ್ಯೆ? ನನಗೆ ಹಿತೈಷಿಗಳಿಗಿಂತ ಶತ್ರುಗಳ ಕಾಟ ಜಾಸ್ತಿ. ಎದುರಿಗೆ ಚೆನ್ನಾಗೇ ಇರ್ತಾರೆ, ಹಿಂದೆ ಮುಸುಕಿನ ಗುದ್ದಾಟ ಜಾಸ್ತಿ. ನಿಮ್ಮ ಜಾತಕದ ಯೋಗಫಲದ ಪ್ರಕಾರನೇ ಅಮ್ಮ, ನಿಮಗೆ ಶತ್ರು ಮೂಲಾ ನಕ್ಷತ್ರ ಧನು ರಾಶಿಯವರಿಗೆ 6ನೇ ಸ್ಥಾನದ ಅಧಿಪತಿ ಶುಕ್ರ. ಅದರಲ್ಲಿ ಹೆಂಗಸರು ಸ್ವಲ್ಪ ಜಾಸ್ತಿ, ನಿಮಗೆ ಸ್ವಲ್ಪ ಎದುರು ಬೀಳೋದು, ಸ್ವಲ್ಪ ಕಿರಿಕಿರಿ ಮಾಡೋದು, ಇದು ನಿಮ್ಮ ಜಾತಕದ ಫಲ. ಇದಕ್ಕೆ ನೀವು ಶುಕ್ರವಾರ ತಿಂಗಳಿಗೆ ಒಂದಾವರ್ತಿ ಆದರೂ ಶುಕ್ರವಾರ ಒಂದು ದುರ್ಗಾದೇವಿಯ ದೇವಾಲಯಕ್ಕೆ, ಯಾವುದು ಹಾಸನಾಂಬ ದೇವಾಲಯ ಆಗ್ಬೋದು ಅಥವಾ ಈ ಪ್ರದೇಶದಲ್ಲಿರೋ ಯಾವುದೇ ದೇವಿ ದೇವಾಲಯ ಆಗ್ಬೋದು, ಶುಕ್ರವಾರ ಕುಂಕುಮಾರ್ಚನೆ ಕೊಟ್ಟು ಆ ಪ್ರಸಾದವನ್ನು ಹಚ್ಚಿಕೊಳ್ಳಿ. ಒಂದು. ಎರಡನೇದಾಗಿ ಸ್ವಲ್ಪ ಮಾತು ಹೆಚ್ಚು ನಿಮಗೆ, ಆದ್ದರಿಂದ ಅದನ್ನು ಜನ ಅಪಾರ್ಥ ಮಾಡ್ಕೊಳ್ತಾರೆ. ಹೆಚ್ಚು ಮಾತನಾಡೋದು ನೀವು ತಪ್ಪೇನು ಮಾತಾಡ್ತಿಲ್ಲ, ಆದ್ದರಿಂದ ಬುದ್ಧಿವಂತಿಕೆಯಲ್ಲಿ ಅವ್ರು ಕೇಳದ ವಿನಃ ಮಾಡದೇ ಇದ್ರೆ ಬುದ್ಧಿವಂತಿಕೆಯಲ್ಲಿ ನಿಮ್ಮದಂತ ಗೆಲ್ಲಿಕ್ಕೆ ಬರ್ತದೆ. ದೇವರು ಚೆನ್ನಾಗಿ ಮುಂದರಿಸ್ತಾನೆ. ನಾಡಿದ್ದು ಶುಕ್ರವಾರಕ್ಕೆ 48ನೇ ವಾರ ನಿಂಬೆಹಣ್ಣು ದೀಪ ಇಡ್ತಾ ಇದ್ದೀನಿ ಚಾಮುಂಡೇಶ್ವರಿ ಟೆಂಪಲ್. ಸರಿ. ಆದ್ರೂ ನನಗೆ ಇನ್ನ ಕಡಿಮೆ ಆಗಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದನ್ನು ಅಲ್ಲಿಗೆ ಮುಗಿಸಬಾರದು, ಮತ್ತು ಮುಂದುವರಿಸ್ತಾನೆ ಇರಬೇಕು. ಅದು ದೇವಿ ಯಾವಾಗ ನಮ್ಮ ಅದೃಷ್ಟದ ಬಾಗಿಲು ತೆಗಿತಾಳೆ, ಸಮಸ್ಯೆ ಬಗೆಹರಿತಾಳೆ, ಅವಳ ಮರ್ಜಿ, ದೇವರದನ್ನು. ಯಾಕಂದ್ರೆ ನಮ್ಮ ಪುರಾಕೃತ ಕರ್ಮಫಲಕ್ಕೆ ದೇವರು ನಮಗೆ ಶಿಕ್ಷೆ ಕೊಡ್ತಾ ಇರುವುದಮ್ಮ. ಆ ಪುರಾಕೃತ ಕರ್ಮಫಲಕ್ಕೆ ಶಿಕ್ಷೆಗೆ ಪರಿಹಾರ ದೇವರು ಯಾವಾಗ ಅಂತ ನಿರ್ಣಯ ಮಾಡಬೇಕು. ನಮಗೆ ಬೇಕಾದಾಗ ನಾವು 3 ತಿಂಗಳು ಮಾಡಿದೆವು, 6 ತಿಂಗಳು ಮಾಡಿದೆವು, ದೇವರೇನೂ ಮಾಡಲಿಲ್ಲ ಅಂತನೋ ಆಕ್ಷೇಪ ನಾವು ಮಾಡಬಾರ್ದು. ಮುಂದರಿಸ್ತಾ ಹೋಗಿ ನಿಧಾನದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿತದೆ. ಮತ್ತು ನೀವು ಸಹ ಹಾಗೆ ಅದಕ್ಕಿಂತ ಹೆಚ್ಚು ಮನಸ್ಸಿಗೆ ಹಚ್ಚಿಕೊಳ್ಳದೆ ಮತ್ತೊಂದು ಅಭ್ಯಾಸ ಇದೆ ನಿಮಗೆ, ಎಲ್ಲರಿಗೂ ಉಪಕಾರ ಮಾಡಲಿಕ್ಕೆ ಹೋಗೋದು, ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು. ಅದಕ್ಕೆ ಹೇಳೋದು, ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಗಾದೆ ಇದೆ, ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು ಅಂತ. ಅಗತ್ಯ ಇಲ್ಲದೆ ಯಾರೋ ಕೇಳದೆ ಉಪಕಾರ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಪ್ರಪಂಚದಲ್ಲಿ ಉಪಕಾರಕ್ಕೆ ತಕ್ಕ ಪ್ರತಿಫಲವೋ ಗೌರವವೋ ಕಡಿಮೆ. ಆದ್ರಿಂದ ಮನಸ್ಸು ಗಟ್ಟಿ ಮಾಡಿಕೊಂಡು ನಿಮ್ಮ ಕರ್ತವ್ಯ ಅಂತ ಮಾಡ್ತಾ ಇರಿ, ತಲೆಬಿಸಿ ಮಾಡಬೇಡಿ, ಧೈರ್ಯದಲ್ಲಿ ಮುಂದರಿರಿ, ಮುಂದೆ ಚೆನ್ನಾಗಿ ಹೋಗ್ತದೆ. ಇನ್ನೊಂದು ಪ್ರಶ್ನೆ, ಆರೋಗ್ಯದಲ್ಲಿ ಸದಾ ವ್ಯತ್ಯಾಸ ಆಗ್ತದೆ. ಈ ಚಿಂತೆಯೇ ನಿಮಗೆ ಆರೋಗ್ಯದಲ್ಲಿ ನಿಮ್ಮದಂತ ಸಮಸ್ಯೆ. ಮೈಕೈಲಿ ಡಾಕ್ಟರ್ ಹತ್ರ ಹೋದ್ರೆ ನಿಮಗೆ ಕಾಯಿಲೆ ಉಂಟು ಅಂತ ಹೇಳ್ತಾರಾ? ಇಲ್ಲ, ಏನೂ ಕಾಯಿಲೆ ಇಲ್ಲ, ಹುಷಾರಿದ್ದಿ ನೀನು, ಸುಮ್ಮನೆ ನೀನು ನನ್ನ ಹತ್ರ ಬರ್ತೀಯ ಅಂತ ಹೇಳ್ತಾರೆ. ಏನೋ ಮದ್ದು ಕೊಡ್ತಾರೆ, ಹುಟ್ಟರಾಶಿ ನಿಮ್ಮದಂತ ದುಡ್ಡು ಖರ್ಚಾಗೋದು ಮಾತ್ರ. ನಿಜವಾಗಿ ನಿಮ್ಗೆ ಆರೋಗ್ಯದ ಸಮಸ್ಯೆ ಇಲ್ಲ ತಾಯಿ, ನಿಮ್ಮ ಮಾನಸಿಕ ಟೆನ್ಷನ್ನೇ ನಿಮಗೆ ಆರೋಗ್ಯದ ಕಿರಿಕಿರಿ. ನೀವು ಆರೋಗ್ಯದಲ್ಲಿ ಚೆನ್ನಾಗಿದ್ದೀರಾ, ಇನ್ನೂ 100 ಕಾಲ ಚೆನ್ನಾಗಿ ಬದುಕ್ತೀರಾ, ದೇವ್ರು ಚೆನ್ನಾಗಿಟ್ಟಿರ್ತಾನೆ ನಿಮ್ಮನ್ನ. ನಮಸ್ಕಾರಮ್ಮ. ಕಾಮಾಕ್ಷಿ ಅವರು ಯಾರು? ಅಲ್ಲಿದೆ. ನನ್ನ ಹೆಸರು ಕಾಮಾಕ್ಷಿ ಕೃಷ್ಣಮೂರ್ತಿ. ಹೇಳಿ ಸರ್. ಮನೆಯಲ್ಲಿ ತುಂಬಾನೇ ಕಿತ್ತಾಟ ಇದೆ ಗಂಡ ಹೆಂಡತಿ ಮಧ್ಯೆ. ಮತ್ತೆ ಎಷ್ಟು ದುಡಿದ್ರೂ ಮನೇಲಿ ದುಡ್ಡೇ ಇರಲ್ಲ, ಏನಕ್ಕೂ ಅಡ್ಜಸ್ಟ್ಮೆಂಟ್ ಸಾಕಾಗಲ್ಲ. ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ.
ಒಂದು 100ರ ಒಳಗೆ ಸಂಖ್ಯೆ ಹೇಳಿ ತಾಯಿ. 19. 12, 7, 19 ತುಲಾ ಲಗ್ನ. ಲಗ್ನದಲ್ಲೇ ಶನಿ ಇದ್ದಾನೆ. ಒಂದನೇದಾಗಿ ಇದಕ್ಕೆ ಕಾರಣ ನಿಮಗೆ ಸ್ವಲ್ಪ ಗ್ರಹಚಾರ ಚೆನ್ನಾಗಿಲ್ಲ. ಈಗ 2017ನೇ ಇಸ್ವಿ ಜನವರಿ 26ರವರೆಗೆ 2009ನೇ ಇಸ್ವಿಯಿಂದಲೂ ನಿಮಗೆ ಗ್ರಹಚಾರ ಚೆನ್ನಾಗಿಲ್ಲ. ಆವತ್ತಿನಿಂದ ಒಂದಲ್ಲ ಒಂದು ವಿಘ್ನವನ್ನು ನೀವು ಎದುರಿಸ್ತಾ ಇದ್ದೀರಾ. ಈಗಲೂ ಇದೆ, ಅದು ಇನ್ನೂ 1-1.5-2 ವರ್ಷ ಇರುತ್ತೆ. ಅದು ಅದರ ಪರಿಣಾಮ ಕಡಿಮೆ ಆಗುವುದಕ್ಕೆ ನಾಡ್ದು ನವೆಂಬರ್ 2ರಿಂದ ತುಂಬ ಪರಿಣಾಮ ಕಡಿಮೆ ಆಗ್ತದೆ. ಜೀವನದಲ್ಲಿ ಪ್ರಗತಿ ಕಾಣುವಂಥ ಯೋಗ ಫಲ ಬರ್ತದೆ. ಸೋಮವಾರ ಈಶ್ವರ ದೇವರಿಗೆ, ಶನಿವಾರ ಹನುಮಂತ ದೇವರಿಗೆ ಕೈ ಮುಗಿಯಿರಿ. ಮನೆ ಹತ್ತಿರ ಅರಳಿಕಟ್ಟೆ ಇದ್ದರೆ ಶನಿವಾರ ಸೂರ್ಯೋದಯ ಆದ ಬಳಿಕ 1.5 ಗಂಟೆಗಳ ಕಾಲ, 1.5 ಗಂಟೆಯ ಒಳಗೆ, 1.5 ಗಂಟೆ ಇಡೀ ಅಲ್ಲ, 1.5 ಗಂಟೆಯ ಒಳಗೆ 12 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ. ನಿಮ್ಮ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ, ಮನಃಶಾಂತಿ ಸಿದ್ಧಿಸ್ತದೆ, ಕಷ್ಟಗಳು ಪಾರಾಗ್ತದೆ, ಸಂಪಾದನೆಯ ಮಾರ್ಗವು ಹುಟ್ಟುತ್ತದೆ. ಒಂದು ಮತ್ತೆ ಸ್ವಲ್ಪ ವಿಷಯದಲ್ಲಿ, ಕೆಲವು ವಿಷಯದಲ್ಲಿ ಸ್ವಲ್ಪ ನೀವು ಹೆದರಿಕೆ ಸ್ವಭಾವದವರು. ಅದರಿಂದ ಹೆದರಬೇಡಿ. ನಿಮ್ಮದೇ ಆದಂತಹ ಹೋಮ್ ಇಂಡಸ್ಟ್ರಿ, ಅರ್ಥಾತ್ ಮನೆಯಲ್ಲೇ ಏನನ್ನು ಮಾಡಿ ವಿಕ್ರಯ ಮಾಡಬಹುದಾದಂಥ ವಸ್ತುಗಳು, ಹಪ್ಪಳ ಶೆಡ್ಡಿಗೆ ಇರ್ಬೋದು, ಆಹಾರದ ಪ್ರಾಡಕ್ಟ್ ಇರ್ಬೋದು, ಇತ್ಯಾದಿಗಳನ್ನೇನೋ ಮಾಡಿ ವ್ಯಾಪಾರ ಮಾಡಿ ದುಡ್ಡು ಮಾಡುವ ಯೋಗ ಫಲ ಇದೆ. ಮಾಡಿ, ಮತ್ತು ಒಳ್ಳೇದಾದ್ರೆ ನಾನು ತಗೊಳ್ಳಿಕ್ಕೆ ಬರ್ತೇನೆ. ಅಲ್ಲ ಸ್ವಾಮೀಜಿ, ಅದನ್ನ ಏನ್ ಟ್ರೈ ಮಾಡಿದ್ರು ಮುಂದೆ ಹೋಗಕ್ಕೆ ಆಗಲ್ವಲ್ಲ, ಏನ್ ಮಾಡೋದು? ಈಗ ತಾತ್ಕಾಲಿಕವಾಗಿ ಗ್ರಹಚಾರ ಇದೆ ಅಂತ ಹೇಳಿದ್ನಲ್ಲಮ್ಮ, ಅದಕ್ಕೆ ದೇವರುಗಳಿಗೆ ನಾನು ಹೇಳಿದಂತೆ ಈಶ್ವರ ಹನುಮಂತ ದೇವರಿಗೆ ಕೈ ಮುಗಿರಿ, ಅರಳಿಕಟ್ಟೆಗೆ ಸುತ್ತು ಬನ್ನಿ, ಧೈರ್ಯ ತಾಳಿ ಮತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ತಾಳಿದವ ಬಾಳಿಯಾಣು ಅಂತ ನಮ್ಮದಲ್ಲಿ ಗಾದೆ ಇದೆ. ಆದ್ದರಿಂದ ನೀವು ಈಗ ಸ್ವಲ್ಪ ಸಹನೆಯನ್ನು ತಗೊಂಡು ಬಂದದ್ದೆಲ್ಲ ಬರಲಿ, ದೇವರ ದಯ ಇರಲಿ ಅಂತ ಮುನ್ನುಗ್ಗಿಕೊಂಡು ಹೋಗಿ ಸಮಸ್ಯೆ ಬಗೆಹರಿತದೆ. ಸುಂದರವಾದಂಥ ಭವಿಷ್ಯ ನಿಮ್ಮದಾಗ್ತದೆ. ನೀವು ಖಂಡಿತ ಯಶಸ್ವಿ ಆಗುವಂಥ ಹೆಣ್ಣು. ನಿಮ್ಮ ಮುಖಲಕ್ಷಣ ಹೇಳಿ ನೋಡಿ ಹೇಳ್ತೇನೆ, ನೀವು ಸೋಲೋದಿಲ್ಲ, ಗೆಲ್ತೀರಾ. ದೇವರಿದ್ದಾನೆ, ಧೈರ್ಯ ತಾಳಿ. ಆರೋಗ್ಯ ಸಮಸ್ಯೆ ತುಂಬಾ ಇದೆ ಸ್ವಾಮೀಜಿ ನನಗೆ. ಮನುಷ್ಯನ ಆರೋಗ್ಯಕ್ಕೆ ಕಿರಿಕಿರಿಗೆ ಒಂದನೇ ಕಾರಣ ಅವನದಂಥ ಮಾನಸಿಕವಾದಂಥ ಸ್ಟ್ರೆಸ್ಸು. ನೀವು ಮೊದಲು ತಲೆ ಬಿಸಿ ಬಿಡಿ, ಆರೋಗ್ಯ ಚೆನ್ನಾಗಾಗ್ತದೆ. ನಿಮ್ಗೆ ಯಾವ ಕಾಯಿಲೆಯೂ ಇಲ್ಲ, ದೇವ್ರು ನಡೆಸ್ತಾನೆ. ನಮಸ್ಕಾರಮ್ಮ. ಶಶಿ ಅನ್ನೋರು ಯಾರು ಹೇಳಿ ಅಮ್ಮ. ಮಗನ ಬಗ್ಗೆ ಕೇಳಬೇಕು. ಹೇಳಿ. ಅವನು ಮುಂದೆ ಯಾವ ಥರ ಓದ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ನಿಮ್ಮ ಮಗ? ಅವನು ಇವಾಗ BA ಕಟ್ಟಿದ್ದಾನೆ. ಒಂದು ನಿಮಿಷ ಬಂದೆ ಅಲ್ಲಿಗೆ. ಒಂದು ಸಂಖ್ಯೆ ಹೇಳಿ 100ರ ಒಳಗೆ. 9. ಧನು ಲಗ್ನ. ಧನು ಲಗ್ನಕ್ಕೆ, ಅದಕ್ಕೆ ಈಗ ಅಷ್ಟಮದಲ್ಲಿ ಗುರು, ಇವತ್ತಿನ ಪ್ರಶ್ನೆ ಲಗ್ನಕ್ಕೆ ಅವನಿಗೆ ದೇವರ ದಯದ ಕೊರತೆ ಇದೆ ಅಮ್ಮ. ಜಾತಕದಲ್ಲಿ ಮನುಷ್ಯನ ಪೂರ್ವಜನ್ಮದ ಪುಣ್ಯ ಫಲಕ್ಕೆ ಅನುಸಾರವಾಗಿ ದೇವರ ದಯ ಅಂತ ಒಂದು ಕೂಡಿ ಬರ್ತದೆ. ಆ ದೇವರ ದಯ ಅವನಿಗೆ ಸ್ವಲ್ಪ ಕಡಿಮೆ ಇದೆ ಈಗ. ಹಾಗಾದ್ದರಿಂದ ಅವನಿಗೆ ಈಗ ಯಾವುದಕ್ಕೆ ಹೋದ್ರೂ ಸರಿಯಾಗೋದಿಲ್ಲ, ಆರೋಗ್ಯನೂ ಸರಿ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ಮತ್ತು ಸ್ವಲ್ಪ ತುಂಟಾವ, ಹೇಳಿದ ಕೇಳೋದಿಲ್ಲ. ಶಿಕ್ಷಣದಲ್ಲಿ ಅವನಿಗೆ ವಿಶೇಷವಾದಂಥ ಏಕಾಗ್ರತೆ ಇಲ್ಲ. ಅವ ಈಗ ವಯಸ್ಸೆಷ್ಟು ಅವನಿಗೆ? 21. ಅವನು ಶಿಕ್ಷಣವನ್ನು ಅರ್ಧಂಬರ್ಧ ಮಾಡಿ ನಿಲ್ಲಿಸಿದ್ದಾನೆ ಅಂತ ಉಂಟು. ಎಲ್ಲಿವರೆಗೆ ಹೋಗಿದೆ ಅವನು ಶಿಕ್ಷಣದ ಬಂಡಿ? ಅದೇ ಅಲ್ಲಿ ಮಾಡಿ ಅದನ್ನ ಸರಿಯಾಗಿ ಪ್ರಯತ್ನ ಮಾಡದೆ ಮುಗಿಸಿದ್ದಾನೆ. ಹಾಗೆ ಈಗ ಒಂದು ನೌಕರಿಗಾಗಿ ಪ್ರಯತ್ನಿಸ್ತಾ ಇದ್ದಾನೆ, ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಕೆಲವು ಸಮಯ ಇರ್ತದೆ, ಆಗ್ತದೆ. ಹೀಗೆ ಅವನದಂತ ಜಾತಕದ ಯೋಗದಲ್ಲಿಯೂ ಇದೆ, ಮತ್ತೆ ಅವನೂ ಅದಕ್ಕೆ ಕಾರಣನಾಗಿದ್ದಾನೆ. ಅವನಿಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ. ನೀವು ಸ್ವಲ್ಪ ಅವನ ಬಾಲ ಹಿಡಿಬೇಕು. ಅರ್ಥಾತ್ ನೀನು ಗಂಡಸಾಗಿ ಸರಿಯಾಗಿ ದುಡಿಕೊಂಡು ಮನೆಯಲ್ಲಿ ಇರುವುದಾದ್ರೆ ಇರಬೇಕು ಅಂತ ಹೀಗೆ ಸ್ಟ್ರಿಕ್ಟ್ ಆಗಬೇಕು ನೀವು ಅವನಿಗೆ. ಅದಿಲ್ಲದೆ ನೀವು ಅವನಿಗೆ ಮಗ ಅಂತ ಅವನನ್ನು ಮುದ್ದು ಮಾಡ್ತಾ ಸಾಕ್ತಾ ಇದ್ರೆ ಕೊನೆಯವರೆಗೂ ಉಪಯೋಗ ಇಲ್ಲದ ವ್ಯಕ್ತಿ ಆಗ್ತಾನೆ. ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು ಅವನಿಗೆ. ಮತ್ತು ಅವನ ಹತ್ರ ಹೇಳಬೇಕು, ರಾಘವೇಂದ್ರ ಸ್ವಾಮಿಗಳನ್ನು, ರಾಘವೇಂದ್ರ ಗುರು ಸಾರ್ವಭೌಮರನ್ನು ಧ್ಯಾನಿಸ್ಬೇಕು ಅವನು, ಮತ್ತು ಹನುಮನನ್ನು ಧ್ಯಾನಿಸಬೇಕು ಅಂತ ಹೇಳಿ ಒಳ್ಳೇದಾಗ್ತದೆ. ಧೈರ್ಯ ತಾಳಿ, ತಲೆಬಿಸಿ ಮಾಡಬೇಡಿ, ದೇವರು ಚೆನ್ನಾಗಿಟ್ಟಿರ್ತಾರೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಪರಮ ಪೂಜ್ಯ ಗುರುಮಾತಾ ಅಮ್ಮಾರವರಿಂದ ಭಗವದ್ಗೀತಾ ಸಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಮಃ ಶಾಂತಾಯ ದಿವ್ಯಾಯ
ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸ್ವಾನಂದ ಅಂದಾಗಲೇ ನನ್ನಲ್ಲಿ ನಾನು ಆನಂದವಾಗಿರುವುದು, ನನ್ನ ಸ್ವರೂಪದಲ್ಲಿ ನಾನಿರುವುದು. ಇದು ಇಟ್ಸ್ ಎ ಫುಲ್ಫಿಲ್ಡ್ ಸ್ಟೇಟ್, ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಇದನ್ನೇ ಅದ್ವೈತ ಅಂತ. ಅದ್ವೈತ ಇಸ್ ಎ ಸ್ಟೇಟ್, ಫುಲ್ಫಿಲ್ಡ್ ಸ್ಟೇಟ್. ಇದನ್ನು ಮಾತಾಡ್ಕೊಂಡು ಬರ್ತಿದ್ವಿ 2-3 ದಿನದಿಂದ. ಇದಕ್ಕೆ ಇದೊಂದು ಸೇರಿಸಿ ಮಕ್ಕಳಿಗೆ ಹೇಳ್ಕೊಳ್ಬೇಕಾದ್ರೆ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹಿ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹಿ. ಇದು ಕೂಡ ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಳ್ಳುವಂಥ, ನಮ್ಮಲ್ಲಿ ನಾವು ಎಲ್ಲರನ್ನೂ ಸೇರಿಸ್ಕೊಂಡು ಒಂದೇ ಅನ್ನೋ ಭಾವನೆ ಬರೋದಕ್ಕೆ ಈ ಮಂತ್ರವೂ ಕೂಡ ತುಂಬ ಸಹಾಯ ಮಾಡುತ್ತೆ. ಇದನ್ನು ಕೂಡ ಅಭ್ಯಾಸ ಮಾಡ್ಬೋದು, ಅರ್ಥ ತಿಳ್ಕೊಂಡು ಫೀಲ್ ಮಾಡಿಕೊಂಡು ಹೇಳ್ಬೋದು. ನಿನ್ನೆ ನಾವು ನೋಡ್ತಾ ಇದ್ವಿ ಯಾವ ರೀತಿ ನಮ್ಮ ಮನಸ್ಸನ್ನು ನಾವು ಗಮನಿಸೋದು, ನೋಡೋದು ಅಂತ. ನೋಡಿ, ಇಲ್ಲಿ ನಮ್ಮ ಮನಸ್ಸನ್ನು ನಾವೇ ನೋಡೋದಕ್ಕೆ ಶುರು ಮಾಡಿದಾಗ ನಮ್ಮಲ್ಲಿ ಒಂದು ಸಾಕ್ಷಿ ಹುಟ್ಕೊಳ್ಳುತ್ತೆ. ಇದು ಪರಮಾತ್ಮನ ದೂತ ಇದ್ದ ಹಾಗೆ. ಇಟ್ ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಈ ರೀತಿ ನಮ್ಮಲ್ಲಿ ಒಂದು ಸಾಕ್ಷಿ ಹುಟ್ಕೊಂಡಾಗ ಇದು ಪರಮಾತ್ಮನ ಮೆಸೆಂಜರ್, ಪರಮಾತ್ಮನ ದೂತ ಒಳಗಿಂದ. ಅವನಿಗೆ ಸಂಪೂರ್ಣ ಸಹಾಯ ಪರಮಾತ್ಮನಿಂದ ಸಿಗುತ್ತೆ. ಆ ಸಾಕ್ಷಿ ಹುಟ್ಟಬೇಕಷ್ಟೆ. ಪ್ರಾರಂಭದಲ್ಲಿ ಹೊರಗಡೆಯಿಂದ ನಾವು ಹೊರಗಡೆ ಸಿಕ್ಕಾಕೊಂಡೋದ್ರಿಂದ ನಾವು ಆ ಥರ ಗಮನಿಸ್ತಾ ಬರಬೇಕು. ನಾವು ಒಳಗಡೆ ಹೋಗೋದಕ್ಕೆ ನಮ್ಮ ಒಳಗಡೆಯಿಂದಾನೇ ಸ್ನೇಹಿತರು ಬೇಕು. ಹೊರಗಡೆ ಸ್ನೇಹಿತರು ಒಳಗೆ ಹೋಗೋಕ್ಕೆ ಬಿಡೋದಿಲ್ಲ. ಆ ಸ್ನೇಹಿತನೇ ಪರಮಾತ್ಮನ ದೂತ, ಅವನೇ ಆ ಸಾಕ್ಷಿ. ಅದಕ್ಕೆ ಹೇಳ, ಟೇಕ್ ಕೇರ್ ಆಫ್ ಯುವರ್ ಮೈಂಡ್, ಮೈಂಡ್ ವಿಲ್ ಟೇಕ್ ಕೇರ್ ಆಫ್ ಯು. ಯಾವಾಗ ನಾನು ನನ್ನ ಮನಸ್ಸನ್ನು ನೋಡ್ಕೊಳ್ಳೋಕೆ ಶುರು ಮಾಡಿದಾಗ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ, ಸಹಾಯ ಮಾಡುತ್ತೆ. ಅದು ನಿಜವಾಗ್ಲೂ ದೂತನಿಗೆ ಸಹಾಯ ಮಾಡುತ್ತೆ. ಇವಾಗ ಅಹಂಕಾರಕ್ಕೆ ಸಹಾಯ ಮಾಡ್ತಾ ಇದೆ ಅಲ್ಲ, ಆ ಮನಸ್ಸು ನಮ್ಮ ಕಡೆಗೆ ತಿರುಗಿಸ್ಕೊಂಡಾಗ ನಮಗೆ ಸಾಕ್ಷಿಗೆ ಸಹಾಯ ಮಾಡುತ್ತೆ. ಅದಕ್ಕೆ ನಮಗೆ ಮಾಡಬೇಕಾಗಿರೋದು ಇಷ್ಟೇ, ವಿ ಹ್ಯಾವ್ ಟು ಗಿವ್ ಅಟೆನ್ಷನ್ ಟು ದಿ ಆಬ್ಸ್ಟಕಲ್ ಕ್ರಿಯೇಟೆಡ್ ಬೈ ದಿಸ್ ಫೂಲಿಶ್ ಮೈಂಡ್ ಇನ್ ದ ಬಿಗಿನಿಂಗ್. ಪ್ರಾರಂಭದಲ್ಲಿ ಕೆಲವು ಅಬ್ಸ್ಟಕಲ್ ಇದೆ ಒಳಗೆ ಹೋಗೋದಕ್ಕೆ. ಅದನ್ನು ನಿಧಾನವಾಗಿ ಸಾಕ್ಷಿಯಿಂದ ನಾವು ನೋಡಿದಾಗ ಗೊತ್ತಾಗತ್ತೆ. ಅದನ್ನು ಒಂದೊಂದೇ ಅದನ್ನು ರಿಮೂವ್ ಮಾಡ್ತಾ ಬರಬೇಕು, ಒಂದೊಂದೇ ತೆಗೆದುಹಾಕ್ತಾ ಬರಬೇಕು. ಆ ಆಬ್ಸ್ಟಕಲ್ನ ಯಾವಾಗ ತೊಂದರೆಗಳನ್ನು ನಾವು ಪಕ್ಕಕ್ಕೆ ಹಾಕ್ತೀವಿ ಆಗ ಒಳಗಡೆ ಹೋಗೋಕ್ಕೆ ನಮ್ಗೆ ಸುಲಭ. ಇದಕ್ಕೆ ಬೇಕಾಗಿರೋದೇನು? ಸತ್ಯ ನೋಡೋದಕ್ಕೆ ಕ್ವೈಟ್ ಆ್ಯಂಡ್ ಕಾಮ್ ಮೈಂಡ್. ಕ್ವೈಟ್ ಆ್ಯಂಡ್ ಕಾಮ್ ಮೈಂಡ್ ಇದಿಷ್ಟು. ಹೊರಗಡೆಯಿಂದ ಗಲಾಟೆ ನಿಲ್ಲಿಸಿ ವಿಶ್ರಾಂತಿ ಕೊಟ್ಟು ಒಳಗೆ ಹೋಗೋದು ಸ್ಟೆಪ್ ಬೈ ಸ್ಟೆಪ್ ನಿನ್ನೆಯಿಂದ ಮಾಡ್ತಾ ಇದ್ದೀರಾ. ನಿನ್ನೆ ಹೇಳಿದೆ ನಾನು ಒಂದು ಎಪಿಸೋಡ್ನಲ್ಲಿ, ಸೂರ್ಯ ಹುಟ್ಟಿದಾಗ ಹೇಗೆ ಆ್ಯಕ್ಟಿವಿಟಿ ಎಲ್ಲ ತನ್ನಷ್ಟಕ್ಕೆ ತಾನೇ ಪ್ರಾರಂಭವಾಗುತ್ತೆ. ಹಕ್ಕಿಗಳೆಲ್ಲನೂ ಕೂಡ ಚಿಲಿಪಿಲಿ ಅಂತ ಗೂಡಿಂದ ಹೊರಗೆ ಬರುತ್ತೆ, ಎಲ್ಲರೂ ಕೆಲಸ ಪ್ರಾರಂಭ ಮಾಡ್ತಾರೆ, ಈ ವರ್ಲ್ಡೇ ಆ್ಯಕ್ಟಿವ್ ಆಗಿಬಿಡುತ್ತೆ. ರಾತ್ರಿ ಆಗ್ತಾ ಆಗ್ತಾ ಎಲ್ಲ ಮಲ್ಕೊಂಡ್ಬಿಡುತ್ತೆ, ಪ್ರಪಂಚ ಇಡೀ ಜಗತ್ತು ಮಲಗಿರುತ್ತೆ. ಬೆಳಗಾದಾಗ ಹೇಗೆ ಹೇಳುತ್ತೆ, ಅದೇ ರೀತಿ ನಮ್ಮಲ್ಲಿ ಆ ಒಳಗಡೆದು ಆ ವೀಕ್ನೆಸ್ ಅನ್ನೋದು ಆ ಸೂರ್ಯನ ಥರ ಅದು ಜಾಗೃತವಾಗ್ತಾ ಆಗ್ತಾ ಒಳಗಡೆ ಆ್ಯಕ್ಟಿವಿಟಿ ಪ್ರಾರಂಭ ಆಗುತ್ತೆ. ಇದುವರೆಗೂ ನಿಮ್ಮಲ್ಲಿ ಆಗದೇ ಇರುವಂತಹ ಅನುಭವಗಳು, ಅಂತಹ ಆ್ಯಕ್ಟಿವಿಟಿ ಒಳಗಡೆ ಶುರುವಾಗುತ್ತೆ. ಆಗ ನೀವು ಹೊರಗಡೆ ಜೀವನದಲ್ಲೂ ಕೂಡ ಒಂದು ಸುಂದರವಾದ ಅನುಭವ, ಪ್ರತಿಯೊಂದು ಅದೇ ಇದ್ದರೂ ಕೂಡ ಅದರಲ್ಲಿ ಏನೋ ಒಂದು ಬ್ಯೂಟಿ, ಅದಕ್ಕೆ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ, ಅದು ಚೇಂಜ್ ಆಗುತ್ತೆ. ಮೋಡ್ ಔಟ್ಲುಕ್ ಚೇಂಜ್ ಆಗುತ್ತೆ. ಇದು ನಮ್ಮ ಒಳಗಿನ ಪರಿವರ್ತನೆಯಿಂದ ಇದು ಸಾಕ್ಷಿಯನ್ನು ಬೆಳೆಸೋದಿದೆಯಲ್ಲ, ಇದೇ ನಿಜವಾದ ಸಾಧನೆ. ಈಗ ನಿಮ್ಮಲ್ಲಿ ಎರಡಿದೆ, ಒಂದು ಕಾನ್ಷಿಯಸ್ನೆಸ್, ಒಂದು ಅನ್ಕಾನ್ಷಿಯಸ್ನೆಸ್ ಅಂತ. ಕಾನ್ಷಿಯಸ್ನೆಸ್ ಅಂಡ್ ಅನ್ಕಾನ್ಷಿಯಸ್ನೆಸ್ ಇದೆರಡೂ ಕೂಡ ಇಟ್ ಡಿಪೆಂಡ್ಸ್ ಆನ್ ಯು ದ ವಿಟ್ನೆಸ್. ಯಾವಾಗ ಸಾಕ್ಷಿ ಅನ್ನೋದು ಇಲ್ಲ ಆಗ ಯು ಆರ್ ಟೋಟ್ಲಿ ಅನ್ಕಾನ್ಷಿಯಸ್. ಅನ್ಕಾನ್ಷಿಯಸ್ ಅಂದ್ರೇನು? ಪ್ರಜ್ಞೆ ತಪ್ಪಿದ್ದಿದ್ದೀರಾ ಅಂತಲ್ಲ, ನೀವು ಮಾಡ್ತಾ ಇರೋದ್ರ ಕಡೆ ಗಮನ ಇಲ್ದಿರೋದೇ ಪ್ರಜ್ಞೆ ತಪ್ಪಿ ಬಿದ್ದ ಹಾಗೆ. ಪ್ರಜ್ಞೆ ಬಿದ್ದವರಾದರೂ ವಾಸಿ. ನೀವು ಮಾಡ್ತಾ ಇರೋದ್ರ ಕಡೆ ಗಮನ ಕೊಡದೇ ಇದ್ರೆ, ಅಂದರೆ ಇಫ್ ಯು ಆರ್ ನಾಟ್ ಕಾನ್ಷಿಯಸ್ ಆಫ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಯು ಆರ್ ಫೀಲಿಂಗ್, ಇದ್ರ ಬಗ್ಗೆ ಕಾನ್ಷಿಯಸ್ನೆಸ್ ಇಲ್ಲದೆ ಇದ್ದರೆ ನೀವು ಬದುಕ್ತಾನೇ ಇಲ್ಲ ಅಂತ. ಇಲ್ಲ ರೀ ನಾವು ಬದುಕಿದೀವಿ ನೋಡಿ, ಉಸಿರಾಡ್ತಾ ಇದ್ವಿ, ದಟ್ ಈಸ್ ನಾಟ್ ಲೈಫ್. ಉಸಿರಾಡ್ತಾ ಇರೋದು ಜೀವನ ಅಲ್ಲ. ಇದನ್ನು ಪದೇ ಪದೇ ಅವಕಾಶ ಬಂದಾಗೆಲ್ಲ ಹೇಳ್ತಿರ್ತೀನಿ. ಉಸಿರಾಡೋದು ಜೀವನ ಅಲ್ಲ, ಅರಿವಲ್ಲಿರೋ ಜೀವನ. ಎಷ್ಟು ನೀವು ಕಾನ್ಷಿಯಸ್ ಆಗಿರ್ತೀರಾ ಅಷ್ಟೇ ಬದುಕು. ದಟ್ ಪ್ರಪೋರ್ಷನ್ ಯು ಲಿವ್. ಎಷ್ಟು ನಿಮಗೆ ಮಾಡ್ತಾ ಇರೋ ಕೆಲಸದಲ್ಲಿ ಜಾಗೃತಿ ಇದೆ, ಎಚ್ಚರ ಇದೆ, ಅಷ್ಟೇ ಬದುಕು ನಿಮ್ಮದು. ಮಾಡೋ ಕೆಲಸದಲ್ಲಿ ಎಚ್ಚರವಾಗಿರಿ, ಮೈ ಮೇಲೆ ಪ್ರಜ್ಞೆ ಇರಲಿ. ಅದು ಪ್ರಜ್ಞೆ ತಪ್ಪಿತು ಅಂದರೆ ಅನ್ಕಾನ್ಷಿಯಸ್ ಅಂತ. ನೀವು ಎಲ್ಲೋ ಇರ್ತೀರಾ, ಮೆಕ್ಯಾನಿಕಲಾಗಿ ಮಾಡ್ಕೊಂಡು ಹೋಗ್ತಿರ್ತೀರಾ, ಅದಲ್ಲ. ಈ ಕಾನ್ಷಿಯಸ್ನೆಸ್ ಅನ್ಕಾನ್ಷಿಯಸ್ನೆಸ್ ಎರಡೂ ಕೂಡ ಅವಲಂಬಿಸಿರೋದು ಯಾವ್ದ್ರ ಮೇಲೆ? ಸಾಕ್ಷಿ ಮೇಲೆ ಅವಲಂಬಿಸಿದೆ. ಸಾಕ್ಷಿ ಇವಾಗ ಯಾರು?
ಸಾಕ್ಷಿ ಒಳಗಿಂದ ಹುಟ್ಕೊಂಡಿದೆ, ಹೊರಗಡೆ ಯಾರನ್ನೂ ಸಾಕ್ಷಿ ಇಟ್ಟಿಲ್ಲ. ಆದರೆ ಇವಾಗ ನೀವೆಲ್ಲ ಮಾಡ್ತಿರೋದು ನೋಡ್ಕೊಳ್ಳಿ, ಯಾವಾಗಲೂ ನಿಮಗೆ ಹೊರಗಡೆ ಸಾಕ್ಷಿ ಬೇಕು. ಮಾಡಿದ್ಮಾಗ ಬೇರೆಯವ್ರನ್ನ ಕೇಳ್ತೀರಾ, ನಾನು ಚೆನ್ನಾಗಿ ಮಾಡಿದ್ದೀನಾ, ನಾ ಹೇಗೆ ಮಾಡಿದ್ದೀನಿ, ನೀವು ಹೇಳ್ರಿ. ನಿಮಗೆ ಹೊರಗಡೆಯಿಂದ ಎಲ್ಲರೂ ಕನ್ವಿನ್ಸ್ ಮಾಡ್ತಾ ಹೋಗ್ತೀರಾ. ಅವ್ರು ಒಪ್ಪಬೇಕು, ಅವ್ರು ಚೆನ್ನಾಗಿದೆ ಅನ್ಬೇಕು, ಅವ್ರು ಚಪ್ಪಾಳೆ ತಟ್ಟಬೇಕು, ಅವ್ರು ನಿಮ್ಮನ್ನು ಮೆಚ್ಚಬೇಕು, ಅವ್ರು ಏನಾದರೂ ಕೊಡಬೇಕು. ಸಾಕ್ಷಿ ನಿಮಗೆ ಯಾರು? ಪ್ರಪಂಚ, ಸಮಾಜ, ಹೊರಗಿನ ಜನ. ಅದಕ್ಕೆ ಅಹಂಕಾರಕ್ಕೆ ಸಾಕ್ಷಿ ಯಾರು? ಪ್ರಪಂಚ. ಆದರೆ ಪರಮಾತ್ಮನಿಗೆ ಸಾಕ್ಷಿ ಯಾರು? ನಿಮ್ಮ ಆತ್ಮಕ್ಕೆ ಸಾಕ್ಷಿ ಯಾರು? ಆ ಒಳಗಿಂದ ಎದ್ದಿರುತ್ತಲ್ಲ ಆ ಬೆಳಕು, ಆ ವಿಟ್ನೆಸ್ ಅಂತ ಪ್ರಾರಂಭದಲ್ಲಿ ಆ ನಿಮ್ಮನ್ನು ಕಾನ್ಷಿಯಸ್ ಮಾಡುವಂಥದ್ದು. ಆ ಸಾಕ್ಷಿ ಇಸ್ ಅ ರಿಫ್ಲೆಕ್ಷನ್ ಆಫ್ ರಿಯಾಲಿಟಿ ಇನ್ ಆಲ್ ಇಟ್ಸ್ ಪ್ಯೂರಿಟಿ. ಜ್ಞಾಪಕ ಇಟ್ಕೊಳ್ಳಿ, ಆ ಒಳಗಿನ ಸಾಕ್ಷಿ ಏನಿದೆ ಅದು ರಿಫ್ಲೆಕ್ಷನ್ ಆಫ್ ಪ್ಯೂರಿಟಿ, ರಿಫ್ಲೆಕ್ಷನ್ ಆಫ್ ರಿಯಾಲಿಟಿ. ಅದು ಒಳಗಿಂದ ಸತ್ವದ ಒಂದು ಕಿರಣ, ಸತ್ವದ ಒಂದು ಬೆಳಕು. ಒಳಗಿಂದ ಪರಮಾತ್ಮ ಕಳಿಸಿರೋ ಮೆಸೆಂಜರ್ ಅದು ಆ ಸಾಕ್ಷಿ. ಅಹಂಕಾರಕ್ಕೆ ಬೇಕಾಗಿರೋ ಸಾಕ್ಷಿ ಒಳಗಿಲ್ಲ, ಹೊರಗಿದೆ. ಇವಾಗ ನೋಡ್ಕೊಳ್ಳಿ, ನೀವು ಹೊರಗಡೆ ಸಾಕ್ಷಿ ಕೆಲಸ ಮಾಡ್ತಾ ಇದ್ದೀರಾ ಅಹಂಕಾರನ ಮೆಚ್ಚಿಸೋದಕ್ಕೆ, ಅಥವಾ ಒಳಗಡೆ ಪರಮಾತ್ಮನ ಮೆಚ್ಚಿಸೋದಕ್ಕೆ ಎದ್ದಂತಹ ಸಾಕ್ಷಿಯನ್ನು ಕಾಪಾಡಿಕೊಂಡು ಬೆಳೆಸ್ತಾ ಇದ್ದೀರಾ ಅಂತ. ಅಹಂಕಾರ ಬೆಳೆಸ್ತಾ ಇದ್ದೀರಾ, ವಿಟ್ನೆಸ್ ಬೆಳೆಸ್ತಾ ಇದ್ದೀರಾ. ಇದು ನಿಮ್ಮ ಸಾಧನೆಗೆ ಬಹಳ ಮುಖ್ಯವಾದದ್ದು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಎಲ್ಲಿ ಕ್ಲಾರಿಟಿ ಇದೆ, ಎಲ್ಲಿ ಡಿಟ್ಯಾಚ್ನೆಸ್ ಅಂತ ಹೇಳ್ತಾರೆ, ಎಲ್ಲಿದೆ ಅಲ್ಲಿ ಸಾಕ್ಷಿ ಸ್ಪಷ್ಟವಾಗಿ ಹೇಳುತ್ತೆ. ಆ ಸಾಕ್ಷಿ ಅನ್ನೋದು ಒಳಗಡೆ ಎಲ್ಲೋ ಇದೆ, ಅದು ಮಲ್ಕೊಂಡ್ಬಿಟ್ಟಿರುತ್ತೆ. ಯಾಕೆಂದ್ರೆ ನೀವು ಇಲ್ಲಿ ಎದ್ದಿದ್ದೀರಲ್ಲ, ಹೊರಗಡೆ ಎದ್ದಿದ್ದಾಗ ಅದು ಮಲ್ಕೊಂಡ್ಬಿಟ್ಟಿರುತ್ತೆ. ಯಾವಾಗ ನೀವು ನಿಮ್ಮ ಮೈಂಡು ಕ್ಲಿಯರ್ ಆಗ್ತಾ ಹೋಗುತ್ತೆ, ಯಾವಾಗ ನೀವು ಮೈಂಡನ್ನು ನೋಡೋದು, ನಿಮ್ಮ ಮನಸ್ಸನ್ನು ನೋಡುವ ದೃಷ್ಟಿ ಸೂಕ್ಷ್ಮವಾಗ್ತಾ ಹೋಗುತ್ತೆ, ತೀಕ್ಷ್ಣವಾಗ್ತಾ ಹೋಗುತ್ತೆ, ಆ ಡಿಟ್ಯಾಚ್ನೆಸ್ ಬರುತ್ತೆ. ಹೊರಗಡೆ ಇಂದ್ರಿಯಗಳ ಜೊತೆಗೆ ಮನಸ್ಸು ಸ್ವಲ್ಪ ಅದು ಸಂಬಂಧ ಕಡ್ಕೊಳ್ಳುತ್ತೆ. ಡಿಟ್ಯಾಚ್ನೆಸ್ ಅಂದರೆ ಬಿಡಿಸ್ಕೊಳ್ಳೋದು. ಯಾವಾಗ ನಿಮ್ಮ ಮನಸ್ಸು ಇಂದ್ರಿಯಗಳಿಂದ ಸಂಬಂಧ ಬಿಡಿಸ್ಕೊಳ್ತು, ಸ್ವಲ್ಪ ಹೊತ್ತು ಧ್ಯಾನದಲ್ಲಿ, ಯಾವಾಗಲೂ ಅಲ್ಲ, ಬಿಡಿಸ್ಕೊಳ್ತು, ಯಾವಾಗ ನೀವು ಪ್ರಪಂಚದಿಂದ ಸ್ವಲ್ಪ ಡಿಟ್ಯಾಚ್ ಆಗಿದ್ದೀರಾ, ಅಲ್ಲಿ ಸಾಕ್ಷಿ ಚೆನ್ನಾಗಿ ಸ್ಪಷ್ಟವಾಗಿ ಹೇಳುತ್ತೆ. ಹೇಗೆ ನೀರು ಕ್ಲಿಯರ್ ಆಗಿದ್ದರೆ ಒಳಗಡೆ ಇರೋ ಪ್ರತಿಬಿಂಬನೂ ಕೂಡ ಅಷ್ಟೇ ಕ್ಲಿಯರಾಗಿ ಕಾಣುತ್ತೋ, ಹಾಗೆ ಈಗ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ ನಿಮ್ಮ ಒಳಗಡೆ ನೋಡ್ಕೊಳ್ಳೋಕ್ಕೆ. ಸಾಕ್ಷಿ ಬೆಳೀತಾ ಬೆಳೀತಾ ಯು ಕ್ಯಾನ್ ಸಿ ಕ್ಲಿಯರ್ಲಿ, ಒಳಗಡೆ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಆದರೆ ಹೊರಗಡೆಯಿಂದ ಅಜ್ಞಾನ ಗಟ್ಟಿ ಇದ್ರೆ, ಅಜ್ಞಾನಕ್ಕೆ ನೀವು ಅಜ್ಞಾನದಲ್ಲಿ ಮುಳುಗೋಗಿದ್ರೆ, ಅನ್ಕಾನ್ಷಿಯಸ್ ಆಗಿದ್ರೆ, ಅಜ್ಞಾನದಿಂದ ನಿಮ್ಮ ಕ್ಯಾರೆಕ್ಟರ್ ಕೂಡ ರಿಜಿಡ್ ಆಗಿಬಿಡುತ್ತೆ. ವೆನ್ ಯುವರ್ ಕ್ಯಾರೆಕ್ಟರ್ ಈಸ್ ರಿಜಿಡ್, ಅಜ್ಞಾನದಿಂದ, ವೆನ್ ಯುವರ್ ಇಗ್ನೊರೆನ್ಸ್ ಈಸ್ ರಿಜಿಡ್, ವೆನ್ ಕ್ಯಾರೆಕ್ಟರ್ ಈಸ್ ರಿಜಿಡ್, ಆವಾಗ ನೀವೇನೇ ಮಾಡಿದ್ರೂ ಕೂಡ ಆ ಜೀವನದಲ್ಲಿ ಕಷ್ಟ ಅನ್ನೋದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ನೋವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಜೀವನ ಎಲ್ಲವೂ ಕೂಡ ಅದು ಇನ್ಎವಿಟಬಲ್, ನೀವು ಅನುಭವಿಸ್ಲೇಬೇಕು. ಇದರಿಂದ ನಮಗೆ ಬಂದ್ಬಿಡಬೇಕು. ಏನು ಗೊತ್ತಾಗಬೇಕು? ಇನ್ಎವಿಟಬಿಲಿಟಿ. ಯಾಕೆ ಅಂದರೆ ಬಿಕಾಸ್ ಆಫ್ ಮೈ ಇಗ್ನೊರೆನ್ಸ್. ನನ್ನ ಜೀವನದಲ್ಲಿ ಅನಿವಾರ್ಯತೆಗಳು ಬರ್ತಾ ಇದೆಯಲ್ಲ, ಇದೆಲ್ಲ ಅಪಾಯಗಳೆಲ್ಲ ಬರ್ತಾ ಇದೆಯಲ್ಲ, ಇದೆಲ್ಲ ನನ್ನ ಅಜ್ಞಾನದಿಂದ. ನನ್ನ ಪರ್ಸನಾಲಿಟಿ ರಿಜಿಡ್ ಆಗಿಬಿಟ್ಟಿದೆ, ಕ್ಯಾರೆಕ್ಟರ್ ಅನ್ನೋದು ಗಟ್ಟಿ ಆಗಿಬಿಟ್ಟಿದೆ, ನಾನು ಅನುಭವಿಸ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು. ಯಾವಾಗ ನಾವು ಹೊರಮುಖವಾಗಿರ್ತೀವಿ ಆಗ ರಿಜಿಡ್ ಆಗಿಬಿಡುತ್ತೆ ನೋಡಿ. ಆದರೆ ಈ ಒಂದು ಜ್ಞಾನದ ಬೀಜ ಇದೆಯಲ್ಲ, ಅದು ಮೊಳಕೆ ಬರೋದೇನೆ ಒಳಗೆ, ಆಳದಲ್ಲಿ, ಒಳಗಿನ ಒಂದು ಕತ್ತಲಿನ ಗರ್ಭದಲ್ಲಿ ಆ ಬೀಜ ಮೊಳಕೆ ಬರೋದು. ನೋಡಿದ್ದೀರಾ ನೀವು? ಬೀಜ ಹಾಕಿದಾಗ ಅದಕ್ಕೆ ಪ್ರಾರಂಭದಲ್ಲಿ ಏನು ಬೇಕು ಅಂದರೆ ಡಾರ್ಕ್ನೆಸ್ ಬೇಕು, ಆ ವೂಂಬ್ ಆಫ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಮಗು ಕೂಡ ಕತ್ತಲಲ್ಲೇ ಮುಂಚೆ ಹೊಟ್ಟೆ ಒಳಗೆ ಬೆಳೆಯೋದು, ಆಮೇಲೆ ಬೆಳಕಿಗೆ ಬರುತ್ತೆ. ಆ ಥರ ಈ ಜ್ಞಾನದ ಬೀಜವೂ ಕೂಡ ನಮ್ಮ ಒಳಗಡೆ ಆಳದಲ್ಲಿ, ಮೌನದಲ್ಲಿ, ಆಳ ಮೌನ ಮತ್ತು ಕತ್ತಲು, ಒಳಗಿನ ಕತ್ತಲು, ಆಳ ಮೌನ, ಅದರೊಳಗೆ ಆ ಬೀಜ ಆ ಮೊಳಕೆ ಬರಬೇಕು. ಅಲ್ಲೇ ಮೊಳಕೆ ಬರೋದು. ಆದರೆ ಆ ಟೈಮ್ ಯಾವಾಗ ಬರುತ್ತದು ಅಂದರೆ, ಯೂಶಲಿ ನಮ್ಮ ಯೌವನದಲ್ಲಿ ವೈಟಾಲಿಟಿ ಇರುತ್ತೆ, ವಿಸ್ಡಮ್ ಇರೋಲ್ಲ, ಬರೋಕ್ಕಾಗಲ್ಲ, ಅದು ಆ ಮೊಳಕೆ ಒಡೆಯಲ್ಲ. ವಯಸ್ಸಾಗ್ತಾ ಆಗ್ತಾ ವಿಸ್ಡಮ್ ಬರುತ್ತೆ, ದೇಹದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋ ಶಕ್ತಿ ಇರಲ್ಲ. ಆ ರೀತಿ ಜೀವನ ಮಾಡಿರ್ತೀವಿ. ಒಳ್ಳೆ ವಯಸ್ಸಿನಲ್ಲಿ ಕೂತ್ಕೊಂಡು ಟೈಮ್ ತೊಗೊಂಡು ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು ಅಂದಾಗ ಈ ಮೆಟೀರಿಯಲಿಸ್ಟಿಕ್ ಪ್ಲೆಷರ್ ಎಷ್ಟಿರುತ್ತೆ ಅಂದರೆ ಅದರ ಒಂದು ತೀವ್ರತೆ ಹಾಗೆ ಓಡೋಟೋಗ್ತೀರಾ, ನಿಮ್ಮ ಟೈಮ್ನ ಕೊಡಲ್ಲ. ವಯಸ್ಸಾದ್ಮೇಲೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತೀರಾ.
ವಯಸ್ಸಾದಮೇಲೆ ನಮಸ್ಕಾರ ಮಾಡೋಕ್ಕೆ ಬೆನ್ನು ಬಗ್ಗತ್ತೆ, ಮಂತ್ರ ಹೇಳ್ತಾ ಕೂತ್ಕೊಳ್ಳೋಕ್ಕೆ ಕತ್ತು ನೋವುತ್ತೆ, ಅಥವಾ ನಿಮಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ದೇಹದಲ್ಲಿ ಶಕ್ತಿನೇ ಇರಲ್ಲ, ಅಷ್ಟೊತ್ತಿಗೆ ಜನ್ಮನೇ ಮುಗಿದೋಗುತ್ತೆ. ಈ ರೀತಿ ಎಷ್ಟೋ ಜನ್ಮಗಳು ಆ ಒಳಗಡೆ ಇರೋ ಸೀಡನ್ನು, ಬೀಜ ಮೊಳಕೆ ಆಗೋಕ್ಕೆ ಬಿಟ್ಟಿಲ್ಲ. ಈಗ ನಮ್ಮ ಮನುಷ್ಯನ ಜೀವನದ ಉದ್ದೇಶ ಏನು? ಕಾನ್ಷಿಯಸ್ ಆಗಿರೋದು. 4 ಯೋಗಗಳು ಇದನ್ನೇ ಗುರಿ ಮಾಡಿಕೊಂಡಿದೆ. ಜ್ಞಾನ ಯೋಗವೂ ಹೇಳುತ್ತೆ ಕಾನ್ಷಿಯಸ್ ಆಗಿರು, ಎದ್ದೇಳು. ಭಕ್ತಿ ಯೋಗವೂ ಹೇಳುತ್ತೆ ಕಾನ್ಷಿಯಸ್ ಆಗಿರು. 4 ಯೋಗಗಳ ಸಂದೇಶ, ಉದ್ದೇಶ ಎಲ್ಲವೂ ಕೂಡ ಕಾನ್ಷಿಯಸ್ನೆಸ್, ಬಿ ಕಾನ್ಷಿಯಸ್ ಅಂತ. ನೀವು ಇವತ್ತಿನ ದಿನ ಪೋಸ್ಟ್ಪೋನ್ ಮಾಡಲೇಬೇಡಿ. ನಾನು ಯಾವಾಗಲೂ ಇದನ್ನು ಎಚ್ಚರಿಸ್ತಾ ಇರ್ತೀನಿ. ಪೋಸ್ಟ್ಪೋನ್ಮೆಂಟ್ ಅಂದರೆ ದಿಸ್ ಈಸ್ ಒರಿಜಿನಲ್ ಸಿನ್ ಅಂತ. ಇಟ್ ಈಸ್ ಗೋಯಿಂಗ್ ಎಗೇನ್ಸ್ಟ್ ಎಕ್ಸಿಸ್ಟೆನ್ಸ್ ಅಂತ, ಗೋಯಿಂಗ್ ಎಗೇನ್ಸ್ಟ್ ನೇಚರ್ ಅಂತ. ಪೋಸ್ಟ್ಪೋನ್ ಮಾಡಬೇಡಿ, ಯಾವುದಾದ್ರೂ ಪೋಸ್ಟ್ಪೋನ್ ಮಾಡಿ. ನಿಮ್ಮ ನಿಜವಾದ ಸಾಧನೆಯೇ ನಿಮ್ಮ ನೀವು ನೋಡ್ಕೊಳ್ಳೋದನ್ನು ಪೋಸ್ಟ್ಪೋನ್ ಮಾಡಬೇಡಿ. ಈ ಪೋಸ್ಟ್ಪೋನ್ಮೆಂಟ್ ತುಂಬ ಕಷ್ಟ. ಇವಾಗ ಶುರು ಮಾಡಿ, ಇವತ್ತು ಶುರು ಮಾಡಿ, 5 ನಿಮಿಷ ಕೊಡಿ ನಿಮ್ಮ ಸ್ವಂತ, ನಿಮಗಾಗಿ. ಆವಾಗ ನಿಮ್ಮ ಎವಲ್ಯೂಷನ್ ಪ್ರಾರಂಭ ಆಗುತ್ತೆ. ಆ ಎವಲ್ಯೂಷನ್ ಅಂತ ನೀವು ನೇಚರ್ನ ಕಾಯೋದೇ ಬೇಡ. ಆ ಕಾನ್ಷಿಯಸ್ನೆಸ್ ನಿಮ್ಮಲ್ಲಿ ಬರ್ತಾ ಬರ್ತಾ ನಿಮ್ಮಲ್ಲಿ ಆ ಇನ್ನರ್ ಎವಲ್ಯೂಷನ್ ಆಗೋಕ್ಕೆ ಶುರು ಆಗುತ್ತೆ. ನೀವು ಬೆಳೀತಾ ಬರ್ತೀರಾ. ಬೆಳೆಯೋದಕ್ಕೆ 1000 ಜನ್ಮ ತಗೋಬೇಕಾಗಿಲ್ಲ. ನಾನು ಅವತ್ತೇ ಹೇಳಿದೆ, ಪ್ರಾಣಿಗಳು ಮನುಷ್ಯ ಆಗೋದಕ್ಕೆ ಎಷ್ಟು ಜನ್ಮಗಳು ತಗೊಳ್ತು. ಅದಕ್ಕೆ ಕಲ್ಪಕಾಲ ಅಂತ ಹೇಳ್ತಾರೆ. 442 crores of years ಒಂದು ಪ್ರಾಣಿ ಮನುಷ್ಯನಾಗೋದಕ್ಕೆ. ಮನುಷ್ಯ ಕೂಡ ಬಾಲ್ಯದಿಂದ ಒಂದು ಮುಪ್ಪು ಬರೋಕ್ಕೆ ಏನೂ ಬೇಡ, ತಾನೇ ಗಡ್ಡ ಮೀಸೆ ಬರುತ್ತೆ, ಮನುಷ್ಯ ಮುದುಕ ಆಗ್ತಾರೆ. ಇದಕ್ಕೆ ನೀವೇನು ಮಾಡಬೇಕು? ಏನೂ ಮಾಡೋದಿಲ್ಲ. ಆದರೆ ಮನುಷ್ಯನಾದ ಮೇಲೆ ಒಂದು ಬುದ್ಧ ಆಗಬೇಕಾದ್ರೆ, ಒಂದು ಮಹಾವೀರ ಆಗಬೇಕಾದ್ರೆ, ಒಂದು ಜೀಸಸ್ ಆಗಬೇಕಾದ್ರೆ, ಒಂದು ಗಾಂಧೀಜಿ ಆಗಬೇಕಾದ್ರೆ, ಒಂದು ಅಮ್ಮ ಆಗಬೇಕಾದ್ರೆ ಏನಾದ್ರು ಮಾಡಬೇಕು. ಅದು ಏನಾದರೂ ಮಾಡೋದಿದೆಯಲ್ಲ ಅದನ್ನು ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಈಗ ಯಾವುದರ ಬಗ್ಗೆ ಕಾನ್ಷಿಯಸ್ ಆಗಿರೋದು ಅನ್ನೋ ಪ್ರಶ್ನೆ ಬರುತ್ತೆ ನಿಮಗೆ. ಕಾನ್ಷಿಯಸ್ ಆಗಿರಿ ಅಂದಾಗ ಯಾವುದರ ಬಗ್ಗೆ ಕಾನ್ಷಿಯಸ್ ಆಗಿರಲಿ? ಇಲ್ಲಿ ಯಾವ ಆಬ್ಜೆಕ್ಟು ಇಲ್ಲ. ವೆರಿ ಇಂಪಾರ್ಟೆಂಟ್. ದಿಸ್ ಪೋರ್ಷನ್ ಫಾರ್ ಮೆಡಿಟೇಷನ್ ತುಂಬ ಮುಖ್ಯ. ಯಾವ ಆಬ್ಜೆಕ್ಟು ಇಲ್ಲ ಕಾನ್ಷಿಯಸ್ ಆಗಿರೋಕ್ಕೆ. ಇಲ್ಲಿ ಏನಂದರೆ ಧ್ಯಾನ ಅಂದರೆ ಕಾನ್ಷಿಯಸ್ ಆಗಿ ಉಳ್ಕೊಳ್ಳೋದು. ರಿಮೈನ್ ಕಾನ್ಷಿಯಸ್, ಬೀಯಿಂಗ್ ಕಾನ್ಷಿಯಸ್, ಸದಾ ಕಾನ್ಷಿಯಸ್ ಆಗಿ ಇರೋದ್ರ ಬಗ್ಗೆ ಧ್ಯಾನ. ಧ್ಯಾನ ಯಾವುದ್ರ ಬಗ್ಗೆನೋ ಕಾನ್ಷಿಯಸ್ ಆಗಿರೋದಲ್ಲ. ಧ್ಯಾನ ಸದಾಕಾಲ ಯಾವಾಗಲೂ ಕಾನ್ಷಿಯಸ್ ಆಗಿರೋದೇ ಧ್ಯಾನ. ನಿಮಗೆ ಗೊತ್ತು ಯಾವುದ್ರ ಬಗ್ಗೆ ಆದರೂ ಕಾನ್ಷಿಯಸ್ ಆಗಿರೋಕ್ಕೆ. ನಾವು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನಿಮ್ಮಲ್ಲಿ ನೋಡ್ಕೊಳ್ಳಿ ನೀವು, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ ಇದನ್ನೆಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ. ನಿಮಗೆ ಜನರಲ್ ನಾಲೆಡ್ಜ್ ಇಲ್ಲ, ನಿಮಗೆ ಕಾಮನ್ ಸೆನ್ಸ್ ಇರಲ್ಲ, ನಿಮಗೆ ಯಾವ ರೀತಿ ಬದುಕಬೇಕು ಎಲ್ಲರ ಮಧ್ಯ ಅಂತ ಗೊತ್ತಿಲ್ಲ, ಯಾವ ರೀತಿಯೂ ಏನೂ ಜ್ಞಾನವೇ ಇರಲ್ಲ. ಆದರೂ ಕೂಡ ನೀವು ಯಾವುದೋ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇರ್ತಿರಲ್ಲ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸುವಂಥ ಬುದ್ಧಿ ಇರುತ್ತೆ ನಿಮಗೆ. ಆಶ್ಚರ್ಯ ಆಗುತ್ತೆ, ನೀವೇನಾ ಇಷ್ಟೊಂದು ಸಂಪಾದಿಸ್ತಾ ಇರೋದು, ಇಷ್ಟೊಂದು ಏಳಿಗೆ ಬಂದಿದೆ, ಉನ್ನತಿಗೆ ಬಂದಿದ್ದೀರಾ ಅಂದರೆ ನಿಮ್ಮ ಕಾನ್ಷಿಯಸ್ನೆಸ್ನ ಫೋಕಸ್ ಮಾಡಿ ಒಂದು ಕಡೆ ಹಾಕ್ಬಿಟ್ಟಿದ್ದೀರಾ. ಅಂದರೆ ಯು ಹ್ಯಾವ್ ಎನ್ ಆಬ್ಜೆಕ್ಟ್, ಗೋಲ್ ಟು ಮೇಕ್ ಮನಿ. ಹೆಸರು ಬೇಕು, ಕಂಪ್ಲೀಟ್ಲಿ ಅದಕ್ಕೆ ಕಾನ್ಷಿಯಸ್ ಕಂಪ್ಲೀಟಾಗಿ ಕೊಟ್ಬಿಡ್ತೀರಾ, ಅದಕ್ಕೆ ಜೀವನ ಎಲ್ಲ ಕೊಟ್ಬಿಡ್ತೀರಾ. ಕೀರ್ತಿ ಬೇಕು, ಕೊಟ್ಬಿಡ್ತೀರಾ. ಅಥವಾ ನೀವು ಏನಾದರೂ ಒಂದು ಕೋಟಿ ರೂಪಾಯಿ ಸಂಪಾದಿಸಬೇಕು, ಕೊಟ್ಬಿಡ್ತೀರಾ. ಅಂದರೆ ಅದರಲ್ಲಿ ಸಂಪೂರ್ಣ ನೀವು ಎಕ್ಸ್ಪರ್ಟ್. ಆ ಡಾಕ್ಟ್ರು ಆ ಆಪ್ರೇಷನ್ ಥಿಯೇಟ್ರ್ನಲ್ಲಿ ಎಕ್ಸ್ಪರ್ಟ್. ಆಚೆ ಬಂದಮೇಲೆ ಹೀ ಈಸ್ ಯೂಸ್ಲೆಸ್, ಯಾತಕ್ಕೂ ಬೇಡ. ಅವ್ನಿಗೇನು ಗೊತ್ತೇ ಆಗಲ್ಲ, ಕಾಮನ್ ಸೆನ್ಸ್ ಇರಲ್ಲ ಅವನಿಗೆ, ಅದು ಇದು ಏನು ವ್ಯವಹಾರವೇ ಗೊತ್ತಿಲ್ಲ ಅವನಿಗೆ. ಆದರೆ ಅವನ ಎಕ್ಸ್ಪರ್ಟ್ ಎಲ್ಲಿ? ಅವನು ಓದಿರೋ ವಿಚಾರದಲ್ಲಿ ಯಾವುದೋ ಒಂದು ಸ್ಪೆಷಲಿಸ್ಟ್ ಆಗಿದ್ದರೆ ಅದರಲ್ಲಿ ಅವನು ಎಕ್ಸ್ಪರ್ಟ್. ಇದನ್ನು ಆಬ್ಜೆಕ್ಟ್ ಇಟ್ಕೊಂಡು ಕಾನ್ಷಿಯಸ್ ಆಗಿರೋದು ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಔಟ್ವರ್ಡ್ ಕಾನ್ಷಿಯಸ್ನೆಸ್, ಬಹಿರಂಗ, ಬಹಿರ್ಮುಖದ ಕಾನ್ಷಿಯಸ್ನೆಸ್. ಇದು ಎಲ್ಲರಿಗೂ ಇದೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಈ ಬೀಯಿಂಗ್ ಕಾನ್ಷಿಯಸ್ ಅನ್ನೋದು ಸಾಮಾನ್ಯ ಅಲ್ಲ, ಇಟ್ಸ್ ಬೀಯಿಂಗ್ ಕೃಷ್ಣ ಅಂತ. ಕೃಷ್ಣ ಕಾನ್ಷಿಯಸ್ನೆಸ್, ಬೀಯಿಂಗ್ ಕೃಷ್ಣ. ಇಲ್ಲಿ ಯಾವುದಾದ್ರೂ ಫೋಕಸ್ ಮಾಡೋಕ್ಕೆ ಹೋದರೆ ಯು ಮಿಸ್ ದಿ ಸೋರ್ಸ್. ಆ ಕನೆಕ್ಷನ್ ಹೊಟ್ಟೋಗುತ್ತೆ, ಫೋಕಸ್ ಮಾಡೋದಿಲ್ಲ. ಫಸ್ಟು ನೀವು ಬೀಯಿಂಗ್ ಕಾನ್ಷಿಯಸ್ ಅಂದರೆ ಯಾವಾಗಲೂ ಆ ವ್ಯಾಪಿಸ್ಕೊಂಡಿರುವಂತಹ ಒಂದು ಶಕ್ತಿ ಏನಿದೆ ಆ ಕೃಷ್ಣ ಆಗಿಬಿಟ್ಟಾಗ ನೀವು ಇವಾಗ ಹೊರಗಡೆ ಫೋಕಸ್ ಮಾಡ್ಬೋದು. ಅಕಸ್ಮಾತ್ ಆವಾಗ ನಾವು ಫೋಕಸ್ ಮಾಡಿದ್ರೂ ಕೂಡ ಸೋರ್ಸ್ನ ನಾವು ಮರೆಯಲ್ಲ. ಇದು ವಿವೇಕದ ಸ್ಥಿತಿ. ವಿವೇಕ ಅಂದ್ರೇನು? ವಾಟ್ ಎವರ್ ಯು ಡೂ ಇಟ್ಸ್ ಎ ರೆಸ್ಪಾನ್ಸ್ ಫ್ರಮ್ ಇನ್ಸೈಡ್.
whatever karma you do, it is a reciprocation, it's a expression of Krishna. ನೀ ಏನೇ ಮಾಡಿದ್ರೂ ಅದು ಒಳಗಿಂದ ಅದು ಆ ಟೈಮ್ಗೆ ಅದು ಆಗುತ್ತೆ. ಅಂದರೆ ಇಟ್ಸ್ ವೆರಿ ರೆಲೆವೆಂಟ್ ಆ್ಯಕ್ಷನ್ ಫ್ರಮ್ ಸೈಲೆನ್ಸ್, ಫ್ರಮ್ ಯುವರ್ ಇನ್ನರ್ ಇಂಟೀರಿಯಾರಿಟಿ, ಫ್ರಮ್ ಯುವರ್ ಇನ್ನರ್ ಬೀಯಿಂಗ್. ಇದು ಕೃಷ್ಣ. ಆವಾಗ ನಾವು ಇದನ್ನು ಫೋಕಸ್ ಮಾಡಿದ್ರೂ ಪರವಾಗಿಲ್ಲ. ಇದು ಯೋಗದ ಫಸ್ಟ್ ಸ್ಟೆಪ್. ಆಬ್ಜೆಕ್ಟ್ ಏನೂ ಇಲ್ಲ, ಕೊನೆಯಲ್ಲಿ ಆಬ್ಜೆಕ್ಟ್ ಇಲ್ಲ, ಕೊನೆಯಲ್ಲಿ ಸಬ್ಜೆಕ್ಟೂ ಇಲ್ಲ, ಆ ಸ್ಥಿತಿಗೆ ಹೊರಟೋಗ್ತೀವಿ. ಯೋಗ ಅಂದ್ರೇನು? ಗೋಯಿಂಗ್ ಬಿಯಾಂಡ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಇದನ್ನು ಕೃಷ್ಣ ಬಹಳ ಇದಾಗಿ ವಿವರಣೆ ಮಾಡಿದ್ದಾನೆ. ನಿಜವಾದ ಯೋಗಿಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡೂ ಇಲ್ಲ. ನಿನ್ನ ಪ್ರಾಸೆಸ್ ಏನು? ಗೋಯಿಂಗ್ ಬಿಯಾಂಡ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಫಸ್ಟು ಆಬ್ಜೆಕ್ಟ್ ಇಲ್ಲ, ಆಮೇಲೆ ಸಬ್ಜೆಕ್ಟೂ ಇಲ್ಲ. ಆ ರೀತಿ ಟ್ರಾನ್ಸೆಂಡ್ ಆಗುತ್ತೆ ಮೆಡಿಟೇಷನ್ನಲ್ಲಿ. ಕೃಷ್ಣನೇ ಆಗಿಬಿಡ್ತೀರ. ಆವಾಗ ಏನೇ ಮಾಡಿದ್ರೂ ಕೂಡ ಕೃಷ್ಣ ನಿಮ್ಮ ಮೂಲಕ ಮಾಡ್ತಾನೆ. ನೀವು ಕೃಷ್ಣನ ಒಂದು ಸಾಧನ ಆಗ್ತೀರಾ. ಯು ಬಿಕಮ್ ಎ ವೆರಿ ಗುಡ್ ಇನ್ಸ್ಟ್ರೂಮೆಂಟ್ ಫಾರ್ ಇನ್ನರ್ ಎನರ್ಜಿ, ದಟ್ ಈಸ್ ಕೃಷ್ಣ. ಇದೇ ಸಾಧನೆಯಲ್ಲಿ ಕೆಲವರಿಗೆ ಆ ಮನಸ್ಸಿನ ಗುಣಗಳ ಬಗ್ಗೆ ಸ್ವಲ್ಪ ತಮಸ್ಸು ಜಾಸ್ತಿ ಇದ್ದರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಜನ್ಮಾಂತರದ್ದು, ಪರವಾಗಿಲ್ಲ, ಇಟ್ಸ್ ಗುಡ್. ಎಂಥವರು ಧ್ಯಾನ ಪ್ರಾರಂಭ ಮಾಡ್ಬೋದು. ಇಂಥವ್ರಿಗೆ ಸ್ವಲ್ಪ ಫೋಕಸಿಂಗ್ ಬೇಕಾಗುತ್ತೆ, ಆಬ್ಜೆಕ್ಟ್ ಬೇಕಾಗುತ್ತೆ ಇನ್ ದ ಬಿಗಿನಿಂಗ್. ಆಬ್ಜೆಕ್ಟ್ ಇಟ್ಕೊಳ್ಳದೆ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಆವಾಗ ಅವ್ರಿಗೇನು ಬೇಕು? ಒಂದು ಫೋಟೋ, ಒಂದು ಯಂತ್ರನೋ ಫೋಟೋನೋ ಒಂದು ಮಂತ್ರನೋ ಹೊರಗಡೆ. ನಾನು ಅವತ್ತೇ ಹೇಳಿದೆ ಇದು ಬೇಕಾಗುತ್ತೆ. ಯಾಕೆ ಬೇಕು ಅಂದರೆ ಫಾರ್ ಯುವರ್ ಪ್ರಿಪರೇಷನ್, ಸಿದ್ಧತೆಗೋಸ್ಕರ ಬೇಕು. ನಿಮ್ಗೆ ಯಾಕೆ ದೇವ್ರ ಫೋಟೋ ಬೇಕು? ಮನಸ್ಸನ್ನು ಸಿದ್ಧತೆ, ಒಂದು ಆಬ್ಜೆಕ್ಟ್ ಬೇಕು ಒಳಗಡೆ. ಫಸ್ಟು ಒಂದು ಆಬ್ಜೆಕ್ಟ್ನ ಫೋಕಸ್ ಮಾಡಿ ಇಮ್ಮಿಡಿಯೇಟಾಗಿ ಒಳಗಡೆ ತಿರುಗಿಸೋದು. ತಿರುಗ್ಸಕ್ಕೆ ಒಂದು ಕಡೆ ಕನ್ಸಾಲಿಡೇಟ್ ಆಗಬೇಕಲ್ಲ, ನಿಮ್ಮ ಮೈಂಡು ಚದುರ್ಕೊಂಡ್ಬಿಟ್ಟಿರುತ್ತಲ್ಲ ಎಲ್ಲ ಕಡೆನೂ. ಇವಾಗ ಫೋಟೋ ಮುಂದೆ ನಿಂತ್ಕೊಂಡ ತಕ್ಷಣ, ದೇವ್ರ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಅಥವಾ ಒಂದು ಯಂತ್ರದ ಮುಂದೆ ಅಥವಾ ಗುರುಗಳ ಮುಂದೆ ನಿಂತ್ಕೊಂಡಾಗ ನಿಮ್ಮ ಮನಸ್ಸು ಏನಾಗುತ್ತೆ? ಒಂದು ಕಡೆಗೆ ಬರುತ್ತೆ. ಒಂದು ಕಡೆಗೆ ಬಂದ ತಕ್ಷಣ ರೈಟ್ ಟೈಮ್ ನೋಡ್ಕೊಂಡು ಒಳಗೆ ತಿರುಗಿಸ್ಕೊಂಡ್ಬಿಡ್ಬೇಕು. ನೀವೇನು ಮಾಡ್ತೀರಾ? ದೇವಸ್ಥಾನಕ್ಕೆ ಹೋಗ್ತೀರಾ, ದೇವ್ರ ಮುಂದೆ ನಿಂತ್ಕೋತೀರಾ, ಮನಸ್ಸೆಲ್ಲ ಬಿಡ್ತೀರಾ, ಒಂದು ಕಡೆ ಇಟ್ಕೊಳ್ತೀರಾ, ಅದು ಒಳಗೆ ಹೋಗಕ್ಕೆ ಬಿಡಲ್ಲ, ಪುನಃ ಹೊರಗಡೆ ಚದ್ರಕ್ಕೆ ಬಿಟ್ಬಿಡ್ತೀರಾ. ಇದೇನಾಗ್ತಾ ಇದೆ? ಫೋಕಸಿಂಗ್, ನಿಮ್ಮದು ಎನರ್ಜಿ ಎಲ್ಲನೂ ಪುನಃ ಡಿಸಿಪೇಟ್ ಆಗೋಯ್ತು. ಇಲ್ಲಿ ಎನರ್ಜಿ ಎಲ್ಲ ತೊಗೊಂಬಂದ್ರಿ, ತುಂಬ ಭಕ್ತಿಯಿಂದ ಬಂದ್ರಿ, ಹಣ್ಣು ಕಾಯಿ ತೊಗೊಂಬಂದ್ರಿ, ದೇವಸ್ಥಾನದಲ್ಲಿ ನಿಂತ್ಕೊಂಡ್ರಿ, ಕಣ್ಣು ಮುಚ್ಕೊಂಡ್ರಿ, ದೇವರಲ್ಲಿ ಭಕ್ತಿಯಿಂದಾನೂ ಕೇಳ್ಕೊಂಡ್ರಿ, ಎಲ್ಲ ಮನಸ್ಸು ಒಂದು ಕಡೆ ನಿಂತಿದೆ. ಇವಾಗ ಎಲ್ಲೂ ಇಲ್ಲ, ಪರಮಾತ್ಮನಲ್ಲೇ ಇದೆ. ಎನರ್ಜಿ ಎಲ್ಲ ಒಂದು ಕಡೆ ಬಂದಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿಬಿಟ್ರೆ ಒಳಗೆ ಹೊಟ್ಟೋಗುತ್ತೆ. ಒಳಗಡೆಯಿಂದ ಇನ್ನೊಂದಿಷ್ಟು ಎನರ್ಜಿ ತೊಗೋಬೋದು, ಆದರೆ ಅದು ನಿಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ. ನೀವು ಬರ್ತೀರಾ, ಮನಸ್ಸೆಲ್ಲ ಇಡ್ತೀರಾ, ಒಂಚೂರು ಕೂತ್ಕೊಳ್ಳುತ್ತೆ ಎನರ್ಜಿ, ತಕ್ಷಣ ಎದ್ದು ಬಿಡ್ತೀರಾ. ಆಗ ಎಲ್ಲ ಎನರ್ಜಿ ಒಂದಕ್ಕೆ ಎರಡರಷ್ಟು ಎಲ್ಲ ವೇಸ್ಟ್ ಆಗುತ್ತೆ. ಡ್ರೈನ್ ಅಂತಾರೆ, ಅದು ಡ್ರೈನ್ ಆಗೋದು ಅಂತ, ಅಥವಾ ವಾಶ್ಔಟ್ ಅಂತ ಹೇಳ್ತಾರೆ, ಅಥವಾ ಇದು ಡಿಸಿಪೇಟ್ ಅಂತ ಹೇಳ್ತಾರೆ. ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ, ಕೊನೆಯಲ್ಲಿ ವ್ಯರ್ಥವಾಗುತ್ತೆ. ದೇವಸ್ಥಾನಕ್ಕೆ ಹೋಗಿದ್ದು ವ್ಯರ್ಥವಾಗುತ್ತೆ. ಅಲ್ಲಿ ಹೋದರೂ ಕೂಡ ನೀವು ಕೇಳೋದೆಲ್ಲ ಏನು? ಅಲ್ಲಿ ಕೇಳೋದು ನನ್ನ ಅಹಂಕಾರನ ರಕ್ಷಿಸು ಅಂತ. ಯಾವುದೇ ಅಹಂಕಾರ ರಕ್ಷಿಸ್ತಾನೆ? ನನ್ನ ಹೆಸರು ಕೊಡು, ಕೀರ್ತಿ ಕೊಡು, ದುಡ್ಡು ಕೊಡು, ಹಣ ಕೊಡು, ನನ್ನ ಅಹಂಕಾರ ರಕ್ಷಿಸು, ಎಲ್ಲರೂ ನನ್ನನ್ನು ಮೆಚ್ಚೋ ಹಾಗೆ ಮಾಡು, ಎಲ್ಲರೂ ನೋಡೋ ಹಾಗೆ ಮಾಡು. ಇದನ್ನೇ ನೀವು ಕೇಳೋದು ಯಶಸ್ಸು ಜೀವನದಲ್ಲಿ. ಅದು ಯಾವ ದೇವರೂ ಕೊಡಲ್ಲ. ಅದಕ್ಕಾಗಿ ಅಳ್ತೀವಿ, ಅದಕ್ಕಾಗಿ ಕೊಡು ಅಂತ ಬೇಡ್ತೀವಿ. ಇದಲ್ಲ. ಇದು ನಾವು ನಮ್ಮ ಒಳಗಿನ ಶಕ್ತಿಯನ್ನು ಹೊರಗೆ ತರಕ್ಕೆ ದೇವರು ಬೇಕು. ದೇವರು ಹೊರಗಡೆಯಿಂದ ಈಸ್ ಎ ಡಿವೈಸ್. ಗಾಡ್, ಗುರು ಈಸ್ ಎ ಡಿವೈಸ್, ಮಂತ್ರ ಈಸ್ ಎ ಡಿವೈಸ್. ಆ ಡಿವೈಸನ್ನು ಉಪಯೋಗಿಸ್ಕೊಂಡು ಒಳಗೆ ಹೋಗೋಕ್ಕೆ. ಡಿವೈಸ್ ನಿಮಗೇನೂ ಕೊಡಲ್ಲ. ಒಳಗೆ ಹೋದಾಗ ನಿಮಗೆಲ್ಲ ಸಿಗುತ್ತೆ. ಅದು ತೊಗೊಂಡು ನೀವು ಹೊರಡಿ, ಕೀರ್ತಿ ನಿಮಗೆ ಬರದೆ ಇನ್ಯಾರಿಗೆ ಬರುತ್ತೆ? ಚಾಲೆಂಜ್ ಮಾಡ್ತೀನಿ ನಾನು. ನೀವು ಧ್ಯಾನ ಮಾಡಿ ಒಳಗೆ ಹೋಗಿ, ಡಿವೈಸ್ ಎಲ್ಲ ಉಪಯೋಗಿಸ್ಕೊಂಡು ಡಿವೈಸಲ್ಲೇ ಸಿಕ್ಕಾಕೋಬೇಡಿ. ಒಳಗೆ ಹೋಗಿ ಪಡ್ಕೊಳ್ಳಿ, ಹೊರಗೆ ಬನ್ನಿ. ಆವಾಗ ನೋಡಿ, ನೀವು ನಿಂತ ಕಡೆನೇ ಸ್ವರ್ಗ. ಅಕಸ್ಮಾತ್ ಫೇಲ್ಯೂರ್ ಅಂತ ಜನ ಅನ್ಬೋದು, ಆದರೆ ನಿಮಗೆ ಅದು ತಗಲೋದು ಇಲ್ಲ. ಅಪವಾದ ಅಂತ ಜನ ಅನ್ಬೋದು, ಅದು ನಿಮಗೆ ತಗಲೋದು ಇಲ್ಲ. ಇದು ಸಕ್ಸಸ್ ಲೈಫ್ನಲ್ಲಿ. ಇಟ್ ಈಸ್ ಬಿಯಾಂಡ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಈಸ್ ರಿಯಲ್ ಸಕ್ಸಸ್. ರಜಸ್ಸು ತಮಸ್ಸು ಎಲ್ಲಿವರೆಗೂ ನಮ್ಮಲ್ಲಿ ಇರ್ತೋ, ಒಂದು ಸ್ಲೀಪ್ಗೆ ಅಥವಾ ಒಂದು ಸ್ಲೀಪ್ಲೆಸ್ನೆಸ್ಗೆ, ಎರಡಕ್ಕೂ ಕೂಡ ಕರ್ಕೊಂಡು ಹೋಗ್ಬೋದು. ಅದರಿಂದ ನಮಗೆ ಆಬ್ಜೆಕ್ಟ್ ಬೇಕು. ಆಬ್ಜೆಕ್ಟ್ ಇದ್ದರೆ ಒಂದು ಸ್ವಲ್ಪ ನಿಲ್ಲುತ್ತೆ. ಆಮೇಲೆ ನಿಧಾನವಾಗಿ ಅದನ್ನು ಸತ್ವವಾಗಿ ಪರಿಣಮಿಸ್ಬೋದು, ಪರಿವರ್ತನೆ ಮಾಡ್ಬೋದು. ಈಗ ನಿಮ್ಮ ಹೋಮ್ವರ್ಕ್ನಲ್ಲಿ ನೀವು ನಿಮ್ಮನ್ನು ಗಮನಿಸ್ಕೊಳ್ಳಿ. ನಾವು ಯಾವಾಗಲೂ ಕೂಡ ಸ್ವಲ್ಪ ಅರಿವು ಬರೋಕ್ಕೆ, ಕಾನ್ಷಿಯಸ್ ಆಗಬೇಕಾದ್ರೆ ನಾವೇನು ಮಾಡ್ತೀವಿ? ಯಾವಾಗಲೂ ಕೂಡ ಒಂದೇ ಮಾಡ್ತಾ ಇದ್ದರೆ ಬೇಜಾರು ಅಂದ್ಬಿಟ್ಟು ಚೇಂಜ್ ಮಾಡ್ಕೊಳ್ತೀವಿ. ಇಟ್ಸ್ ಓಕೆ. ಇವಾಗ ಲಲಿತಾ ಸಹಸ್ರನಾಮ ದಿನ ಹೇಳಿದ್ರಿ, ಬೋರ್ ಆಯಿತು, ಬದಲಾಯಿಸ್ಕೊಳ್ಳಿ. ಗುರುಗೀತಾ ಹೇಳಿ. ಇಲ್ಲ ಅದು ಬೋರ್ ಆಯಿತಾ, ಬಿಡಿ, ಸ್ವಲ್ಪ ದಿನ ಹೇಳಿ, ಬಿಡಿ. ಅದನ್ನು ಬಿಟ್ಬಿಟ್ಟು ವಿಷ್ಣು ಸಹಸ್ರನಾಮ ಹೇಳಿ.
ಅದು ಬೋರ್ ಆಯ್ತಾ ಬಿಟ್ಬಿಡಿ, ಬರೀ ಗಾಯತ್ರಿ ಜಪ ಮಾಡ್ಕೊಳ್ಳಿ. ಇದೇ ಮಾಡಿ ಅಂತ ಇಲ್ಲ. ಆ ರೀತಿ ನಮ್ಮ ಕಾನ್ಷಿಯಸ್ಸು ಮತ್ತೆ ಮತ್ತೆ ಅಲರ್ಟ್ ಆಗೋದಕ್ಕೆ ಪದೇ 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 ಅದೇ ಮಾಡ್ತಾ ನೀವು ಬೋರ್ ಆಗಿಬಿಟ್ಟು ಡಲ್ ಆಗಿಬಿಡುತ್ತೆ ಮೈಂಡು, ಒಳಗೆ ಹೋಗಕ್ಕೆ ಬಿಡೋದಿಲ್ಲ. ಆ ಥರ ನೀವು ಎಷ್ಟೋ ಜನ ಸಿಕ್ಕಾಕೊಂಡಿದ್ದೀರಾ ನಿಮ್ಮ ಮಂತ್ರಗಳಲ್ಲಿ, ನಿಮ್ಮ ಸಾಧನೆಗಳಲ್ಲಿ ಎಲ್ಲನೂ. ಒಂದು ಸ್ವಲ್ಪ ಚೇಂಜ್ ಬೇಕು ಅನಿಸುತ್ತೆ, ಇಟ್ಸ್ ಓಕೆ. ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಕಾನ್ಷಿಯಸ್ ಆಗ್ತೀರಾ, ಅಲರ್ಟ್ ಆಗ್ತೀರಾ. ಯಾವತ್ತು ಹೊಸ ಬಟ್ಟೆ ಹಾಕೊಂಡ ತಕ್ಷಣ ನೀವು ಅಲರ್ಟ್ ಆಗ್ತೀರಲ್ವ, ಕಾನ್ಷಿಯಸ್ ಆಗಿರ್ತೀರಲ್ವ. ಅದು ಹಳೇದಾದ ತಕ್ಷಣ ಮತ್ತೆ ಬೋರ್ ಆಗೋಯ್ತು. ಮತ್ತೆ ಆ ಕಾನ್ಷಿಯಸ್ ಆಗಿ ಇರೋದಕ್ಕೇನೆ ಏನೇನೋ ಹೊಸದು ಹುಡ್ಕೊಂಡು ಹೋಗ್ತೀರಾ. ಟು ಫೀಲ್ ದಟ್ ಹುಮ್ಮಸ್ಸು, ಉತ್ಸಾಹ ನಿಮ್ಮಲ್ಲಿ ನೋಡ್ಕೊಳ್ಳೋಕ್ಕೆ ಹೊಸದೇನೇನೋ ಹುಡುಕ್ತೀರಾ. ಅದೇ ರೀತಿ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಪರವಾಗಿಲ್ಲ. ಇಲ್ಲಿ ನಾನು ಏನು ಹೇಳ್ತೀನಿ ಕಾಂಟೆಕ್ಸ್ಟ್ಗೆ ಮಾತ್ರ ಹೇಳಿರ್ತೀನಿ. ಬದಲಾಯಿಸಿ ಅಂದ ತಕ್ಷಣ ಅಮ್ಮ ಹೇಳಿದರೆ ಬದಲಾಯಿಸ್ತಾ ಇರ್ಬೋದು, ಬದಲಾಯಿಸ್ತಾನೇ ಇರಬಾರ್ದು. ಕಾನ್ಸ್ಟೆಂಟ್ ಚೇಂಜ್ ನಿಮಗೆ ಆ ಬೇರ್ ಸಿಗಲ್ಲ, ಅಂದರೆ ಮೈಂಡು ಗ್ರೌಂಡ್ ಆಗಲ್ಲ. ದಯವಿಟ್ಟು ಕಾನ್ಸ್ಟೆಂಟ್ ಚೇಂಜು ತಪ್ಪು. ಆಮೇಲೆ ಕಾನ್ಸ್ಟೆಂಟ್ ಚೇಂಜ್ ಇಲ್ಲ, ನೋ ಚೇಂಜ್. ಓಕೆ, ಒಂದೇ ಹಿಡ್ಕೊಂಡ್ಬಿಟ್ರೆ ಅಂತ ಅದನ್ನೇ ಮಾಡ್ತಾ ಇರೋದು. ಆಗ ರಾಟನ್ ರೂಟ್ ಒಳಗೆ ಹೋಗೋಕ್ಕಾಗೋದೇ ಇಲ್ಲ, ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಅದರಿಂದ ನೀವು ಜಾಣತನವಾಗಿ ನೋಡ್ಕೊಳ್ಳಿ, ಯಾವುದರಲ್ಲಿ ಹುಮ್ಮಸ್ ಕೊಡ್ತಾ ಇದೆ ಅವಾಗ ಮಾಡಿಬಿಡಿ. ಸ್ವಲ್ಪ ಬೇಸರ ಆದರೆ ಬೇರೆ ತಗೊಳ್ಳಿ. ಡಿಫ್ರೆಂಟ್ ಮೆಡಿಟೇಷನ್ ಇದೆ, ಆದರೆ ನಿಮಗೆ ಮಾಡೋರಿಗೆ ಗೊತ್ತಿರಬೇಕು ಒಂದೇ ಒಂದು ದಾರಿ ಎಲ್ಲನೂ ಕಟ್ಕೊಂಡು ಹೋಗೋದು, ಒಂದೇ ದಾರಿ ಇರೋದು. ಏನೇನು ಹೊರಗಡೆ ಮಾಡಿದ್ರು ಒಳಗಡೆ ಹೋಗೋದಕ್ಕೆ ಒಂದೇ ದಾರಿ ಇರೋದು, 28 ದಾರಿ ಇಲ್ಲ. ಎಲ್ಲ ಸತ್ಯವು ಏನೇನು ಮಾಡ್ತಾ ಇದ್ದೀರಾ ಎಲ್ಲವೂ ಒಂದೇ ಗುರಿ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ನಂಬಿಕೆ, ವಿಶ್ವಾಸ ನಿಮಗಿದ್ದಾಗ ನೀವು ಬದಲಾಯಿಸಿದ್ರು ಕೂಡ ಏನು ಅನಿಸಲ್ಲ. ಬದಲಾಯಿಸೋದು ನಿಮಗೆ ಇಂಪ್ರೂವ್ಮೆಂಟ್ ಆಗಬೇಕು. ನಾನು ಒಂದೊಂದು ಸತಿ ಹೇಳ್ತಿರ್ತೀನಿ, ಬದಲಾಯಿಸ್ರಿ ಪರವಾಗಿಲ್ಲ, ಆದರೆ ಅದರಲ್ಲಿ ನಿಮ್ಮಲ್ಲಿ ಬೆಳವಣಿಗೆ ಕಾಣಬೇಕು, ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಬದಲಾಗಿದ್ದೊಂದು ಥ್ರಿಲ್ ಇರುತ್ತೆ, ಅದು ಬೇಡ. ನಿಮ್ಮ ಜೀವನದಲ್ಲಿ ನೀವೇನು ಮಾಡ್ತಿದ್ದೀರೋ ನಿಮ್ಮ ಹುಮ್ಮಸ್ಸು ಬರೋ ಹಾಗೆ ಮಾಡಿ. ಇವತ್ತು ನೀವು ಏನು ಮಂತ್ರ ಹೇಳ್ತೀರಾ ಅದನ್ನು ಹೊಸ ಮಂತ್ರ ಶುರು ಮಾಡಿ, ಯಾವುದಾದ್ರೂ ಪರವಾಗಿಲ್ಲ. ಇವತ್ತು ನಿಮ್ಮ ಹೋಮ್ವರ್ಕ್ನಲ್ಲಿ ಹೊಸದೇನಾದರೂ ಶುರು ಮಾಡ್ಕೊಳ್ಳಿ. ಕಾನ್ಷಿಯಸ್ನೆಸ್ಸು ಸ್ವಲ್ಪ ಅಲರ್ಟಾಗಿ ಅವೇರ್ನೆಸ್ ಬರುತ್ತೆ, ಮಾಡ್ತಾ ಬನ್ನಿ. ಇದೇ ರೀತಿ ಮಾಡುವಾಗ ಸ್ವಲ್ಪ ಬೋರ್ ಅನ್ನಿಸಿದಾಗ ಬೇರೆದಕ್ಕೆ ಬದಲಾಗ್ಬೋದು. ಆದರೆ ನೀವು ದಾರಿ ಎಷ್ಟು ಹೋಗಿರ್ತೀರಾ, 50 ಮೈಲಿ ಒಂದು ಮಂತ್ರದಲ್ಲಿ ಹೋಗಿದ್ರೆ, ಸಹಸ್ರನಾಮ ನಿಮ್ಗೆ 50 ಮೈಲಿ ಒಳಗೆ ಕರ್ಕೊಂಡು ಹೋಗಿದ್ರೆ, ವಿಷ್ಣು ಸಹಸ್ರನಾಮ ಶುರು ಮಾಡಿದಾಗ ಇನ್ನು 50 ಮೈಲಿ ಹೋಗಬೇಕು, ಮುಂದಕ್ಕೆ ಹೋಗಬೇಕು. ಅಲ್ಲಿ ಬಿಟ್ಬಿಟ್ರಿ ಬೇಡ ಅಂತ ಬರೀ ಇವತ್ತು ಭಜನೆ ಮಾಡ್ತೀರಾ, ಓಕೆ ಪರವಾಗಿಲ್ಲ, ಅದು ಇನ್ನೊಂದು 50 ಕಿಲೋಮೀಟ್ರ್ ಒಳಗೆ ಕರ್ಕೊಂಡು ಹೋಗಬೇಕು ಕಾನ್ಸ್ಟೆಂಟಾಗಿ. ನೀವು ಯಾವ ವೆಹಿಕಲ್ ಬದಲಾಯಿಸ್ತೀರಾ ಮುಖ್ಯ ಅಲ್ಲ, ಜರ್ನಿ ಅಂತೂ ಮುಂದುವರಿಬೇಕು. ಇದನ್ನು ಗಮನ ಇಟ್ಕೊಂಡು ಬನ್ನಿ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮಕ್ಕೆ ಸಮಯ. ವಿರಾಮದ ನಂತರ ಪರಮ ಪೂಜ್ಯ ಗುರುಮಾತಾ ಅಮ್ಮಾರವರಿಂದ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಈ ಪ್ರಶ್ನೆ ಬಹಳ ಅವಶ್ಯಕವಾಗಿ ಈ ಕಾಲಕ್ಕೆ, ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ಬೇಕಾಗಿರೋದು. ಈ ಪ್ರಶ್ನೆ ಕೇಳಿದರೆ ಮಕ್ಕಳಿಗೆ ಅಧ್ಯಾತ್ಮ ನಾವು ಹೇಗೆ ಪ್ರಾರಂಭಿಸಬೇಕು, ಮಕ್ಕಳಲ್ಲಿ ಅದನ್ನು ಶುರು ಮಾಡಬೇಕಾದ್ರೆ ಸ್ಪಿರಿಚುಯಾಲಿಟಿ ಹೇಗೆ ತಗೊಂಡ್ಬರ್ಬೇಕು ಅಂತ. ಇದು ಒಳ್ಳೆ ಚಿಂತನೆ, ಇದು ಎಲ್ಲ ಮಕ್ಕಳಿಗೂ ಬೇಕಾಗಿರೋದು ಇದು. ಅದರಿಂದ ಈಗ ಮಕ್ಕಳಿಗೆ ಬುದ್ಧಿನೂ ಬೇಗ ಬಂದಿರುತ್ತೆ, ಸ್ವಲ್ಪ ಬೇಗ ಪ್ರಾರಂಭ ಮಾಡಿದ್ರೆ ಒಳ್ಳೇದು. ಈಗ ಬುದ್ಧಿ ಬಂದ ತಕ್ಷಣ ದೇರ್ ಮೈಂಡ್ ಇಸ್ ಮಾಡರ್ನ್ ಮೈಂಡ್. ಎಲ್ಲ ಹೊರಗಿನ ಕಾರಿಡಾರ್ ಅಲ್ಲಿ ಏನೇನಿದೆ ಎಲ್ಲ ಅವ್ರ ತಲೆ ಹೊಟ್ಟೋಗುತ್ತೆ. ಎಲ್ಲ ಮಕ್ಕಳು ಐಫೋನ್ ಇಟ್ಕೊಂಡೇನೆ ಆಟ ಆಡೋದು, ಆಟ ಸಾಮಾನ್ಕಿಂತ. ಅದರಿಂದ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಾ. ಇದಕ್ಕೆ ಉತ್ತರ ಇಲ್ಲಿ ಯಾತಕ್ಕೆ, ಎಲ್ಲಿ ಕನೆಕ್ಷನ್ ತಪ್ಪಿದೆ ಅಂತ ನೋಡೋಣ. ಇವಾಗ ಕನೆಕ್ಟ್ ಮಾಡೋದಷ್ಟೇ ನಮ್ದು, ರೀಕನೆಕ್ಟಿಂಗ್ ಟು ದಿ ಸೋರ್ಸ್. ಮಕ್ಕಳನ್ನ ಈಗ ನಮ್ಗೆ ಆಗಿದೆ, ನಾವು ಮೊದಲು ರೀಕನೆಕ್ಟ್ ಮಾಡ್ಕೊಂಡ್ರೇನೆ ಅವ್ರಿಗೆ ರೀಕನೆಕ್ಟ್ ಮಾಡಕ್ಕಾಗೋದು. ನೀವು ಮೊದಲು ಜವಾಬ್ದಾರಿ ತಗೊಳ್ಳಿ, ನೀವು ನಿಮ್ಮ ಸೋರ್ಸ್ಗೆ ರೀಕನೆಕ್ಟ್ ಮಾಡ್ಕೊಳ್ತೀನಿ ಅಂತ. ಅದಕ್ಕಾಗಿ ನೀವು ಮನೆಯಲ್ಲಿ ಧ್ಯಾನ ಮಾಡಕ್ ಶುರು ಮಾಡಿ. ದೊಡ್ಡವರೆಲ್ಲ ಇದು ಹೇಗೆ ಊಟ ಎಲ್ಲರೂ ಒಟ್ಟಿಗೆ ಮಾಡ್ತೀರಾ ಹಾಗೆಲ್ಲರೂ ಒಂದು ಕಮಿಟ್ಮೆಂಟ್ ತಗೊಳ್ಳಿ ಧ್ಯಾನಕ್ಕಾಗಿ. ಊಟದ ಮನೆ ಅಂತಿತ್ತಲ್ಲ, ಧ್ಯಾನದ ಮನೆ ಅಂತ ಕಟ್ಸಿ. ಇವಾಗ ಕಟ್ಟೋ ಮನೆಗಳಲ್ಲಿ ಅದಕ್ಕಾಗಿ ಮೆಡಿಟೇಷನ್ ರೂಮ್ ಅಂತ ಮಾಡಿ ಎಲ್ಲರೂ ಕೂತ್ಕೊಳ್ಳೋದು. ಈಗ್ಲಿಂದಾನೇ ಅಭ್ಯಾಸ ಮಾಡಿ, ಆ ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ. ಯಾಕೆಂದ್ರೆ ನಾವು ಧ್ಯಾನ ಮಾಡ್ತಿರೋದು ಅಂದ್ರೆ ಟು ಬಿಕಮ್ ನ್ಯಾಚುರಲ್. ಇವಾಗ ಎಷ್ಟು ಆರ್ಟಿಫಿಷಿಯಲ್ ಆಗ್ಬಿಟ್ಟಿದೆ ಸಿವಿಲೈಸೇಷನ್, ಎಷ್ಟು ನಮ್ಮ ಎಜುಕೇಶನ್ ನಮ್ಮನ್ನ ಆರ್ಟಿಫಿಷಿಯಲ್ ಮಾಡಿದೆ, ನಮ್ಮ ಕಲ್ಚರ್ ಎಷ್ಟು ಆರ್ಟಿಫಿಷಿಯಲ್ ಮಾಡಿದೆ. ನಾವು ನಮ್ಮ ಸತ್ಯವನ್ನ ನಾವು ಒಳಗಡೆ ಹುದುಗ್ಬಿಟ್ಟಿದೀವಿ, ಮುಚ್ಚಿಟ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ಇವಾಗ ಏನೂ ಮಾಡ್ಬೇಕಾಗಿಲ್ಲ, ಬಿಕಮ್ ನ್ಯಾಚುರಲ್, ದಟ್ಸ್ ಆಲ್. ಸ್ವಲ್ಪ ಹೊತ್ತು ಇವೆಲ್ಲ ಉಪಯೋಗಿಸ್ತಾ ಇರೋದನ್ನೆಲ್ಲ ಪಕ್ಕಕ್ಕಿಡಿ, ಗೊತ್ತಾಗ್ಲಿ ನಿಮಗೆ ಇದೆಲ್ಲ ಬೇಕು. ನಾನು ಜೀವನೋಪಾಯಕ್ಕೆ, ಮಕ್ಕಳಿಗೆ ಬೇಕು ಇದು. ಮಕ್ಕಳಿಗೆ ಆಚೆ ಹೋಗ್ತಾರೆ, ಸರ್ವೈವಲ್ಗೆ ಬೇಕು,
ಎಲ್ಲ ಬೇಕು. ಹೊರಗಡೆ ಹೋದಾಗ ಮಕ್ಕಳು ಹೇಗಿರ್ಬೇಕು ಇದೆಲ್ಲ ಎಜುಕೇಶನ್ ಸಿವಿಲೈಸೇಷನ್ ಎಲ್ಲ ಬೇಕು. ಆದ್ರೆ ಮಕ್ಕಳಿಗೆ ಗೊತ್ತಾಗ್ಬೇಕು ಇವೆಲ್ಲನೂ ಕೂಡ ನಾನು ಬೇಕಾದಾಗ ಉಪಯೋಗಿಸ್ಬೇಕು. ಆ ಒಂದು ವಿವೇಕ ಬರ್ಬೇಕಾದ್ರೆ ದೊಡ್ಡವರಿಂದ ಬರ್ಬೇಕದು. ಆಗ ನಾವು ಅವರಿಗೆ ಸ್ವಾರ್ಥದಿಂದ ಅವರಿಗೆ ನಾವು ಇನ್ಸಿಯೇಷನ್ ಕೊಡೋದಿಲ್ಲ. ಸ್ವಾರ್ಥನ ನಾವು ಅವ್ರ ಮೈಂಡ್ ಅಲ್ಲಿ ಇನಿಶಿಯೇಟ್ ಮಾಡ್ತೀವಿ. ನೀನ್ ನೋಡ್ಕೋ, ನೀನ್ ನೋಡ್ಕೋ, ನೀನ್ ನೋಡ್ಕೋ, ನೀನ್ ನೋಡ್ಕೋ, ನಿನ್ ಕಾಲ್ ಮೇಲೆ ನಿಂತ್ಕೋ, ಬೇರೆಯವ್ರನ್ನ ಕೇರ್ ಮಾಡ್ಬೇಡ, ನೀನ್ ಫಸ್ಟ್ ಬಾ, ಅವ್ರನ್ನ ಈ ತರನೇ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಈ ಒಂದು ಬೋಧನೆ ಸ್ಟಾಪ್ ಆಗ್ಬೇಕು. ಮಕ್ಕಳಲ್ಲಿ ಆ ಇನ್ಕ್ಲೂಷನ್ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಮೊದ್ಲು ಗೊತ್ತಿರ್ಬೇಕು ಆ ಮಕ್ಕಳು ಯಾವ ಸ್ಥಿತಿನಲ್ಲಿ ಇವಾಗಿದ್ದಾರೆ. ಮಕ್ಕಳೇನು ನೀವು ಕೂಡ ಸೇರಿಸ್ಕೊಂಡು ಎನರ್ಜಿ ಏನಾಗ್ತಾ ಇದೆ, ಎನರ್ಜಿ ಬಾಡಿ ಅಂತ ನಮ್ಮಲ್ಲಿ ಒಂದಿದೆ. ಈ ಬಾಡಿ ಇದು ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ, ಇದೆರಡನ್ನು ನೋಡ್ಕೊಳ್ತಾ ಇರೋ ಪ್ರಾಣಿಕ್ ಬಾಡಿ. ಇನ್ನೊಂದಿದೆ ಎನರ್ಜಿ ಬಾಡಿ ಅಂತ. ಆ ಎನರ್ಜಿ ಬಾಡಿ ಇಸ್ ಡೈರೆಕ್ಟ್ ಆಗಿ ಸೋಲ್ ಇಂದ ಕನೆಕ್ಟ್ ಆಗತ್ತದು. ಆದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ತಲೆಗೆ, ಮೆದುಳಿಗೆ ಇನ್ಫಾರ್ಮೇಶನ್ ಬಂದ್ರೆ, ಒಳಗಿಂದ ಬಂದ್ರೆ ಡೈರೆಕ್ಟ್ ಆಗಿ ಅದು ಬರ್ಬೇಕಾದ್ರೆ ಹೃದಯವನ್ನ ಮೂಲಕನೇ ಬರಕ್ ಸಾಧ್ಯ. The energy from your being, from the center, it has to pass through via heart to the head. This is a natural course. ಇದನ್ನೇ ಗುರು ಪರಂಪರೆಯಿಂದ ಅಂದ್ರೆ ನಮ್ಮ ಋಷಿ ಪರಂಪರೆಯಿಂದ ಈ ರೀತಿ ಜ್ಞಾನ ಬೋಧನೆ ಆಗ್ತಿತ್ತು. ವಿವೇಕ ಮೊದಲು ಜಾಗೃತಿ ಮಾಡೋರು ಬುದ್ಧಿನಲ್ಲಿ. ಹೃದಯ ಓಪನ್ ಆಗ್ತಾ ಇತ್ತು. ಹೃದಯ ಶ್ರೀಮಂತರಾಗಿದ್ರು ಅವರೆಲ್ಲ. ಇವಾಗ ಏನಾಗಿದೆ, ಈ ಸ್ವಾರ್ಥ ಜಾಸ್ತಿಯಾಗಿ ಹಾರ್ಟ್ ಬ್ಲಾಕ್ ಆಗಿದೆ. ಎನರ್ಜಿ ಏನಾಗ್ತಾ ಇದೆ, ಫ್ರಮ್ ಬೀಯಿಂಗ್ ಟು ಹೆಡ್ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಇವಾಗ ನಾವೇನ್ ಮಾಡ್ಬೇಕು, ಅದನ್ನ ಮತ್ ಸರಿಯಾಗಿ ಚಾನಲ್ ಮಾಡ್ಬೇಕಾದ್ರೆ ಸ್ವಲ್ಪ ಹಾರ್ಟ್ ಮೂಲಕ ಹೋಗೋ ಹಾಗೆ ಅವರಿಗೆ ಒಂದು ಪ್ರತಿಯೊಂದನ್ನು ಕೂಡ ಹೃತ್ಪೂರ್ವಕವಾಗಿ ಮಾಡೋ ಹಾಗೆ ನಾವು ಅವರಿಗೆ ಕೊಡ್ಬೇಕಾಗತ್ತೆ. ಆ ಹೃದಯ ಓಪನ್ ಆಗಕ್ಕೆ ಸ್ವಲ್ಪ ಬೆಳಗ್ಗೆ ಎದ್ದು ಪ್ರೇಯರ್ ಮಾಡಿಸೋದು, ಯೋಗಾಸನ ಮಾಡಿಸೋದು, ನೇಚರ್ ಜೊತೆ ಮಕ್ಕಳಿಗೆ ಆಡೋದಕ್ಕೆ ಬಿಡೋದು, ಆ ನೇಚರ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋ ಹಾಗೆ ಮಾಡೋದು, ಪ್ರಾಣಿಗಳಲ್ಲಿ ಪ್ರೀತಿಯನ್ನ ಹಂಚೋದು, ಇದೆಲ್ಲ ನಾವು ಮಾಡೋದನ್ನ ಹೇಳ್ಕೊಡ್ಬೇಕು. ಎನರ್ಜಿ ಡೈರೆಕ್ಟ್ ಆಗಿ ಹೆಡ್ ಹೋಗದೆ ಇರೋ ಹಾಗೆ ನಾವು ಇವಾಗ ಡೈವರ್ಟ್ ಮಾಡಿ ಹೃದಯದ ಮುಖಾಂತರ ಹೋಗೋ ಹಾಗೆ ಮಾಡ್ಬೇಕು. ಯಾಕೆಂದ್ರೆ ಹೊರಗಿನ ಪ್ರೆಷರ್ ಹೇಗಿದೆ, ಸ್ಕೂಲ್ ನಲ್ಲಿ ಇರ್ಬೋದು, ಸಮಾಜದಿಂದ ಅಥವಾ ಹೊರಗಿನ ಯೂನಿವರ್ಸಿಟಿಯಿಂದ, ಹೊರಗಡೆಯಿಂದ ಪ್ರೆಷರ್ ಹೇಗಿದೆ ಅಂದ್ರೆ ಅವ್ರಿಗೆ ಬೇಕಾಗಿರೋದು ಹೆಡ್ ಓರಿಯೆಂಟೆಡ್ ಇಂಟೆಲೆಕ್ಚುಯಲ್ ಪೀಪಲ್. ಈ ಹೊರಗಡೆ ಸಮಾಜಕ್ಕೆ ಬೇಕಾಗಿರೋದು ಬುದ್ಧಿವಂತರು. ಹೃದಯ ಶ್ರೀಮಂತರನ್ನ ಕೇರೆ ಮಾಡೋದಿಲ್ಲ. ಹೃದಯದಿಂದ ಮಾತಾಡ್ತಾರೆ ಅಂದ್ರೆ ಇವ್ರಿಗೆ ಬುದ್ಧಿ ಇಲ್ಲ ಅಂತಲೇನೆ ಅರ್ಥ. ಇವ್ರಿಗೆ ಹೃದಯದಿಂದ ಅವ್ರು ಶ್ರೀಮಂತರು ಅಂದ್ರೆ ಇವ್ರ ಕೇರ್ ಇಲ್ಲ ಅಂತ. ಯಾರು ಕನಿಂಗ್ ಆಗಿರ್ತಾರೆ, ಯಾರು ಕ್ಲವರ್ ಆಗಿರ್ತಾರೆ, ಯಾರು ಕ್ಯಾಲ್ಕುಲೇಟಿವ್ ಆಗಿರ್ತಾರೆ, ಯಾರು ಲಾಜಿಕಲ್ ಇರ್ತಾರೆ, ಯಾರು ಬುದ್ಧಿವಂತರೋ ಅವ್ರನ್ನ ಹೆಚ್ಚು ಸಮಾಜ ಉಪಯೋಗಿಸ್ಕೊಳ್ಳೋದು. ಯಾಕೆಂದ್ರೆ ಕಮಾಡಿಟಿ ಹಿಯರ್ ಇಸ್ ದಿ ಇಂಟೆಲೆಕ್ಟ್, ನಾಟ್ ದಿ ಹಾರ್ಟ್. ಹಾರ್ಟ್ ಹಂಗಾಗಿ ಆಗಿ ಆಗಿ ಮುಚ್ಚೋಗ್ಬಿಟ್ಟಿದೆ. ಇದು ಈ ಕಲ್ಚರ್ ನಮ್ಗಿರ್ಲಿಲ್ಲ, ಫಾರಿನ್ ನಲ್ಲಿ ಇತ್ತು. ಯಾಕೆಂದ್ರೆ ಅವ್ರ ಧ್ಯಾನ ಗೊತ್ತಿರಲಿಲ್ಲ. ಅದರಿಂದ ಅವರು ಬುದ್ಧಿವಂತಿಕೆನ ಉಪಯೋಗಿಸ್ಕೊತಾ ಇದ್ರು. ಅದರಿಂದ ಮಕ್ಕಳಿಗೆ ಎಜುಕೇಶನ್ ನ ಹೃದಯ ಶ್ರೀಮಂತಿಕೆ ಬರೋ ಹಾಗೆ ನಾವು ಎಜುಕೇಶನ್ ಕೊಡ್ಬೇಕಾಗತ್ತೆ. ಇದು ಗುರುಕುಲ ವಿದ್ಯೆ ಮತ್ತೆ ಪ್ರಾರಂಭವಾಗ್ಲಿ, ಅದಕ್ಕೆ ನಾನು ಆಶಿಸ್ತಾ ಇದ್ದೀನಿ. ನನ್ನ ಗುರಿನೂ ಅದೇನೆ. ಎಲ್ಲರೂ ಕೂಡ ಅದಕ್ಕಾಗಿ ಕೆಲಸ ಮಾಡೋಣ. ಶ್ರಾವಣ ಮಾಸದ ಪ್ರಾರಂಭವಾಯಿತು, ಇನ್ನೆಲ್ಲ ಹಬ್ಬಗಳ ಸುರಿಮಳೆಯೇ ಆಗುತ್ತೆ. ಅಂದಮೇಲೆ ಶ್ರಾವಣ ಮಾಸದಲ್ಲಿ ನಾವು ಮಾಡಬೇಕಾಗಿರೋಂತಹ ವ್ರತ ಪೂಜೆಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಮಚ್ಚೆಯ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಅಮ್ಮಾರವರಿಂದ ಭಗವದ್ಗೀತಾ ಸಾರದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಷ್ಟನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಮತ್ತಷ್ಟು ಹೊಸ ವಿಷಯದೊಂದಿಗೆ ನಾನು ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. For more updates, follow us on twitter.com/thesuvarna.tv. Like us on facebook.com/thesuvarna.tv. Watch us on youtube.com/suvarna.